ಹೀಗೆ ಬಹಳಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಒಂದ್ ಕಡೆ ಸಂಘಟಕರು ಆಯೋಜಕರು ಗೊಂದಲದಲ್ಲಿದ್ದಾರೆ. ಭಯದಿಂದ ಆತಂಕದಿಂದ ನಾವುಗಳು ಕಾರ್ಯಕ್ರಮವನ್ನ ನಡೆಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು. ಈ ಬಾರಿ ಇಂಥದ್ದೇ ಭಯ ಆತಂಕ ಸಂಘಟಕರಿಗೆ ಆಯೋಜಕರಿಗೆ ಇತ್ತು. ಯಾವಾಗ ಅಂತ ಬಂದಾಗ ಕೊರೋನಾ ಬಂದಾಗ ಕೊರೋನಾ ಆದ ನಂತರ ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ಈ ರೀತಿಯೇ ನಿಲ್ಬೇಕು, ಈ ರೀತಿ ಜನ ಸೇರಿಸಬಾರ್ದು, ಈ ರೀತಿಯೇ ಆಗಬೇಕು, ಜಾಸ್ತಿ ಜನ ಸೇರಿಸಿದ್ರೆ ತಮ್ಗಳ ಮೇಲೆ ಕೇಸ್ ಹಾಕ್ತೀವಿ ಅನ್ನೋಂಥದ್ದು. ಅದೇ ರೀತಿ ಮುಂದುವರಿದಂತಹ ಭಾಗವಾಗಿ ಈಗ ಕೊರೋನಾ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ. ಆದರೆ ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬಹಳಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಈ ಸಂಘಟಕರು ಆಯೋಜಕರು ಬಹಳಷ್ಟು ಭಯದಿಂದ ಕಾರ್ಯಕ್ರಮವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಕಲಾವಿದರಿಗೆ ಅವರ ಒಂದು ಹೊಟ್ಟೆಪಾಡಿಗೆ ನಮ್ಗಳಿಗೆ ಕಷ್ಟ ಆಗ್ತಾ ಇದೆ. ನಾಟಕ ರಂಗದವರಿಗೆ ನಮ್ಗಳಿಗೆ ಕಷ್ಟ ಆಗ್ತಾ ಇದೆ. ರಂಗಭೂಮಿ ಕಲಾವಿದರಿಗೆ ನಮ್ಗಳಿಗೆ ಕಷ್ಟ ಆಗ್ತಾ ಇದೆ. ಹೀಗೆ ಇವರುಗಳಿಗೆ ಕಷ್ಟ ಆಗ್ತಾ ಇದೆ ಅಂತ ಬಂದಾಗ ಅದೊಂದು ಸಂಪೂರ್ಣವಾಗಿರುವಂಥ ಒಂದು ಚೈನ್ ಇದ್ದಾಗೆ. ಅಲ್ಲಿ ಬಹಳಷ್ಟು ವ್ಯಾಪಾರಸ್ಥರು ಬರ್ತಾರೆ. ಅಲ್ಲಿ ಚರ್ಮುರಿ ಅವರು ಅಥವಾ ಆಟಿಕೆ ಸಾಮಾನುಗಳನ್ನು ಮಾರುವವರು, ಸಣ್ಣ ಪುಟ್ಟ ಬಲೂನ್ಗಳನ್ನು ಅಲ್ಲಿ ಮಾರುವವರು, ಹೀಗೆ ದೊಡ್ಡ ಒಂದು ವ್ಯಾಪಾರ ಮಾಡುವಂತಹ ವ್ಯವಸ್ಥೆ ಏನಿದೆ ನೋಡಿ, ಅವರ ಹೊಟ್ಟೆ ಮೇಲೆ ಹೊಡೆದಂತಹ ಪರಿಸ್ಥಿತಿ ಆಗ್ತಾ ಇದೆ ಅನ್ನೋಂಥದ್ದು ಅವ್ರಗಳ ಅಳಲು. ಯಾಕೆಂದರೆ 10 ಗಂಟೆ ಒಳಗಡೆ ನಮ್ಮ ಬಿಸ್ನೆಸ್ ಕ್ಲೋಸ್ ಮಾಡಬೇಕು ಅಂತ ಬಂದಾಗ ನಾವು ಬೇರೆ ಕೆಲಸವನ್ನು ಮಾಡಿ ಜೀವನೋಪಾಯಕ್ಕಾಗಿ ಇದಕ್ಕೋಸ್ಕರ ಬರ್ತಾ ಇದ್ದೀವಿ ಅನ್ನೋಂಥದ್ದು. ಹೀಗೆ ಬಹಳಷ್ಟು ಕಷ್ಟ ಆಗ್ತಾಯಿದೆ ನಮ್ಗಳಿಗೆ ಅನ್ನೋಂಥದ್ದು. ಸೊ ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಒಟ್ಟಿನಲ್ಲಿ ಸೌಂಡ್ ಬಾಕ್ಸ್ ಸೌಂಡ್ ನಿಲ್ಲಿಸಿದೆ, ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ಸೌಂಡ್ ಬಾಕ್ಸ್ ಸೌಂಡ್ ಮಾಡಿದೆ, ಜೊತೆಗೆ ಪರ ವಿರೋಧವಾಗಿರುವಂತಹ ರಾಜಕೀಯ ಕೆಸರದ ಚಾಟಕ್ಕೂ ಕೂಡ ಸೌಂಡ್ ಬಾಕ್ಸ್ ಕಾರಣ ಆಗಿದೆ. ಯಾಕೆಂದರೆ ನಮ್ಮ ಸರ್ಕಾರದಲ್ಲಿದ್ದಾಗ ಈ ರೀತಿ ಇರಲಿಲ್ಲ. ಇದು ಹಿಂದೂಗಳ ಹಬ್ಬಕ್ಕೆ ಈ ರೀತಿಯ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಸರ್ಕಾರ ಜಾರಿ ಮಾಡಿದೆ ಅನ್ನುವಂಥದ್ದು ಮತ್ತೊಂದು ಪಕ್ಷದ ಆರೋಪ. ಸೊ ಹಾಗಿದ್ದಾಗ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆನ ಮಾಡಬೇಕು. ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯರಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್ ಅವರಿದ್ದಾರೆ. ಆತ್ಮೀಯರಿಂದ ಸ್ವಾಗತ ಅರುಣ್ ಜಿ ಶೇಟ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಉದಯಾಚಾರ್ಯರು ಇದ್ದಾರೆ. ಆತ್ಮೀಯರಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಉದಯಾಚಾರ್ಯರಿಗೆ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ವನಿ ಬೆಳಕು ಮಾಲಕರ ಸಂಘ ಮಂಗಳೂರು ನಗರ ವಲಯ ಇದರ ಉಪಾಧ್ಯಕ್ಷರು ಪೈ ಸೌಂಡ್ಸ್ ಅಂಡ್ ಲೈಟ್ಸ್ ಇದರ ವಿ ವೆಂಕಟರಾಯಪ್ಪ ಅವರಿದ್ದಾರೆ. ಆತ್ಮೀಯರಿಂದ ಸ್ವಾಗತ ಸರ್. ವೆಂಕಟರಾಯ ಸರ್ ಅವರಿಗೆ ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ನಾನು ಅಭಿಪ್ರಾಯಗಳನ್ನ ಜೊತೆಗೆ ಅವರ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ತೀನಿ. ಬಿಫೋರ್ ದ್ಯಾಟ್ ತಮ್ಮ ಅಭಿಪ್ರಾಯಗಳು ಕೂಡ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ಯಾಕಂದ್ರೆ ಈ ಒಂದು ವಿಚಾರವನ್ನು ನೋಡ್ತಾ ಇರುವಂತದ್ದು ತಾವುಗಳು, ಯಾಕಂದ್ರೆ ಇದು ತಮ್ಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ತಾವುಗಳು ಈ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಈಗಾಗಲೇ ಮಾಡ್ತಾ ಇದ್ರಿ. ಸೊ ಹಾಗಿದ್ದಾಗ ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ಸ್ಟ್ರಿಕ್ಟ್ ರೂಲ್ಸ್ ಗಳಿಗೆ ತಾವುಗಳು ಏನ್ ಹೇಳ್ತೀರಿ? ತಮ್ಮ ಅಭಿಪ್ರಾಯವನ್ನು ಕೂಡ ನಾನು ತೆಗೆದುಕೊಳ್ತೀನಿ. ತಮ್ಮ ಕರೆಗಳಿಗೆ ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ಸೊ ಹಾಗಿದ್ದಾಗ ನಾನು ಫಸ್ಟ್ ಸೆಕ್ಷನ್ ಹೋಗ್ತಾ ಇದ್ದೀನಿ. ಇವೆಲ್ಲದರ ನಡುವೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರು ಖ್ಯಾತ ರಂಗಭೂಮಿ ನಟ, ನಿರ್ದೇಶಕ, ಕಲಾವಿದರು, ಅವರು ಕೂಡ ಈ ಬಗ್ಗೆ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತೆಲಿಕೆದ ಬಳಿ ದೇವದಾಸ್ ಕಾಪಿಕಾಡ್ ಸರ್ ಅವರು ಕೂಡ ಅಸಮಾಧಾನವನ್ನ, ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷ ನನ್ನ ವೃತ್ತಿ ಬದುಕಿನಲ್ಲಿ ಈ ರೀತಿ ಆಗ್ಲಿಲ್ಲ, ಆಗ್ಬಾರ್ದಿತ್ತು ಅನ್ನುವಂಥದ್ದು. ಎನಿವೆ ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಏನ್ ಹೇಳಿದ್ದಾರೆ ಅದನ್ನು ಕೂಡ ನಾನು ಹೇಳ್ತೀನಿ. ಬಿಫೋರ್ ದಟ್ ನಾನು ನೇರವಾಗಿ ಬಿಜೆಪಿ ವಕ್ತಾರಲ್ಲಿ ಫಸ್ಟ್ ಆಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಎಸ್ ಸರ್, ತಾವುಗಳು ಈಗಾಗಲೇ ಚರ್ಚೆಯಾಗಿದೆ. ವೇದವ್ಯಾಸ್ ಕಾಮತ್ ಅವರು ಸೇರಿದಂತೆ ಭರತ್ ಎಲ್ಲರೂ ಕೂಡ ಮಾತಾಡಿದ್ದೀರಿ. ನಮ್ಮ ಕರಾವಳಿ ಭಾಗದಲ್ಲಿ ಇದು ಕಷ್ಟ ಅನ್ನುವಂತ, ಯಾಕಂದ್ರೆ ಬಹಳಷ್ಟು ಜನರು ಕೆಲಸಕ್ಕೆ ಹೋಗಿ ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವವರು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವವರು, ದಿನನಿತ್ಯದ ಜೀವನ ಅತಿ ಅವಶ್ಯಕ. ಸೊ 10 ಗಂಟೆ ಒಳಗಡೆ ಕಾರ್ಯಕ್ರಮವನ್ನು ಮುಗಿಸುವಂಥದ್ದು ಬಹಳಷ್ಟು ಕಷ್ಟ. ಜೊತೆಗೆ ಸೌಂಡ್ ಸಿಸ್ಟಮ್ಗಳ ವಿಚಾರವಾಗಿ ಬಹಳಷ್ಟು ಜನರಿಗೆ ಕಷ್ಟ ಆಗುತ್ತೆ. ಹೀಗೆ ಬಹಳಷ್ಟು ಚರ್ಚೆನ ಈಗಾಗಲೇ ತಾವುಗಳು ಹೇಳಿದಿರಿ. ಫಸ್ಟ್ ಆಕ್ಷನ್ ಸರ್. ಇದೀಗ ಹಬ್ಬ ಹರಿದಿನಗಳು ಅಂತ ಹೇಳಿದ್ರೆ ಪ್ರತಿದಿನ ಇರೋದಿಲ್ಲ, ವರ್ಷಕ್ಕೊಮ್ಮೆ ಬರುವಂಥದ್ದು. ಇಂಥ ಸಂದರ್ಭದಲ್ಲಿ ಒಂದಷ್ಟು ಖುಷಿಯ ವಾತಾವರಣ ಇರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಸದ್ದುಗಳಾಗ್ತವೆ. ನಿಜ, ರಾತ್ರಿ ಇಡೀ ನೀವು ಸದ್ದುಗಳನ್ನು ಮಾಡಿಕೊಂಡು ಪ್ರತಿದಿನ ಏನಾದ್ರೂ ಇದ್ರೆ ಅದು ಪ್ರತಿದಿನ ಯಾರಿಗೂ ಕೂಡ ಪಕ್ಕದ ಮನೆಯಲ್ಲಿ ಇರುವವರಿಗೆ ಇರಿಟೇಟ್ ಆಗೋದು ಸಹಜ. ಆದ್ರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಒಂದಷ್ಟು ವಿಶೇಷಗಳಿರ್ತವೆ. ಆ ಸಾಗುವ ಮೆರವಣಿಗೆ ಇರಬಹುದು, ಅದರ ಚಂದ ಇರಬಹುದು, ಅದರ ಅಂದ ಇರಬಹುದು. ಹಾಗಿದ್ರೆ ಮಾತ್ರ ಅದನ್ನ ಹಬ್ಬ ಅಂತ ಹೇಳ್ತೀವಿ. ಇಲ್ಲದಿದ್ರೆ ಅದು ಸೂತಕದ ಮನೆಯ ರೀತಿಯಲ್ಲಿ ಆಚರಣೆ ಮಾಡಬೇಕು ನೀವು ಇನ್ನು ಅಂತ ಹೇಳಿ ಒಂದು ಆರ್ಡರ್ ಮುಖಾಂತರ ಮಾಡುವುದಾದರೆ, ಅಂದ್ರೆ ನೇರವಾಗಿ ಹೇಳುವುದಿಲ್ಲ, ಆದರೆ ನಮ್ಮ ಏನೋ ಕೆಲಸ ಕಾರ್ಯಗಳು ಏನು ಅನುಷ್ಠಾನ ಮಾಡಬೇಕು,
ಅನ್ನುವಂಥದ್ದಿದೆ. ಅದು ಹಬ್ಬವನ್ನು ಬಿಟ್ಟು ನೇರವಾಗಿ ಸೂತಕದ ಮನೆ ಆಯಿತು, ಶೋಕಾಚರಣೆಗೆ ಮಾತ್ರ ಸರಿ. ಈ ರೀತಿ ಆಗೋದಾದ್ರೆ ನಮ್ಮ ಈ ಒಂದು ಟ್ರೆಡಿಷನ್ ಅಥವಾ ಪರಂಪರೆಗಳು, ಗಂಟೆ ಜಾಗಟೆಗಳು ಇದಕ್ಕಿಂತಲೂ ಜಾಸ್ತಿ ಸೌಂಡ್ ಮಾಡ್ತವೆ, ಇದಕ್ಕಿಂತ ಜಾಸ್ತಿ ಡೆಸಿಬಲ್ಸ್ಗಳು ಇವೆ ಅದರಲ್ಲಿ. ಮುಂದೆ ಏನು ಅದನ್ನು ಕಂಟ್ರೋಲ್ ಮಾಡ್ತೀರೇನು? ಖಂಡಿತ ಯಾರಾದ್ರೂ ಹೋಗಿ ನನಗೆ ಈ ಗಂಟೆ ಶಬ್ದ ಆಗೋದಿಲ್ಲ, ನನಗೆ ಶಂಖ ಓದಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಕಾನೂನು ಅದಕ್ಕೆ ಬಂದು ಬಿಡುತ್ತೆ. ಹೌದಪ್ಪ, ಈ ಪರ್ಯಾವರಣ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಇದು ಕೂಡ ನನಗೆ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಬಿಟ್ರೆ ಅದು ಕೂಡ ಬಂದು ಏನಾಯ್ತು, ಸಂಪೂರ್ಣ ಧಾರ್ಮಿಕ ಆಚರಣೆ ಕೊಲಾಪ್ಸ್ ಆದ್ರೆ ಮತ್ತೆ ಮುಂದೇನು? ಇದು ಒಂದು ಭಾಗ. ಮತ್ತು ನೀವು ಯಾವುದೇ ಆಚರಣೆಯನ್ನು ನಿಬಂಧನೆ ಅಥವಾ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ ಅದರ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ? ಈಗಾಗಲೇ ನಮ್ಮ ಸೌಂಡ್ಸ್ ಮತ್ತು ಇದರ ಮಾಲಕರು ಅದರಲ್ಲಿ ಸರಿಸುಮಾರು 1,500 ರಿಜಿಸ್ಟರ್ಡ್ ಸೌಂಡ್ ಸಿಸ್ಟಮ್ನವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಅವರ ಮತ್ತೆ ರಿಜಿಸ್ಟರ್ ಮಾಡಿದವರು ಒಂದಷ್ಟು ಜನ ಇದ್ದಾರೆ. ಸುಮಾರು 10,000 ಮನೆಗಳಿಗೆ ಊಟವನ್ನು ಕೊಡುವಂಥದ್ದು ಇದು. ಮತ್ತೆ ಇದು ನೇರವಾಗಿ ಸೌಂಡ್ ಸೆಂಡ್. ನೀವೀಗಾಗಲೇ ಹೇಳಿದ್ರಿ, ಒಂದು ಜಾತ್ರೆ ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಅಂಗಡಿಗಳು ಬೀಳ್ತವೆ, ಜನರ ಒಂದು ಭಾಗಿದಾರಿಕೆ ಇರುತ್ತೆ. ಇದೆಲ್ಲವೂ ಕಾಲೇಪ್ಸ್ ಆಗ್ಬಿಟ್ರೆ ಈ ಹಬ್ಬ ಹರಿದಿನಗಳ ಹಿಂದೆ ನಮ್ಮ ಒಂದು ವ್ಯಾಪಾರ ಇರಬಹುದು ಅಥವಾ ಇಂಥ ಅನೇಕ ವಿಚಾರಗಳಿವೆ, ಅದನ್ನೆಲ್ಲ ಆಲೋಚನೆ ಮಾಡಬೇಕು. ಕಾನೂನಿದೆ ಸರ್, ಸರಿ, ಎಲ್ಲವನ್ನು 100% ನೀವು ಅಪ್ಲೈ ಮಾಡಿದ್ದೀರಾ? ಆಗುತ್ತಾ ಅದು? ಗೋಹತ್ಯೆಯನ್ನು 100% ನೀವು ನಿಯಂತ್ರಣ ಮಾಡಿದ್ದೀರಾ? ಅರೆ, ನೀವು ಡೆಸಿಬಲ್ಸ್ ಹೇಳ್ತೀರಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೀವು ಧ್ವನಿವರ್ಧನೆ ಹಾಕೋದೇ ಇಲ್ವಾ? ಅಲ್ಲಿ ಒಂದು ಮಾನಿಟರ್ ಇಡೋದೇ ಇಲ್ವಾ? ಅಲ್ಲಿ 2 ಸ್ಪೀಕರ್ ಇಡ್ತೀರಾ? ಹಾಗಾದ್ರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಹೀಗೆ ನೀವು ಹೇಗೆ ಮಾತಾಡ್ತೀವಿ ಅದೇ ರೀತಿಯಲ್ಲಿ ಆಗಬೇಕು. ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಶ್ಶಬ್ದತೆ ಕಾಯ್ದುಕೊಂಡಿರ್ಬೇಕು. 100% ಓಕೆ ಮಾಡೋದನ್ನು ಮಾಡಿ ಸರ್, ಆಗುತ್ತಾ? ಹೀಗೆಲ್ಲ ಇರಬೇಕಾದ್ರೆ ನಾವು ಒಂದು ಕಾನೂನು ಅಂತ ಇರಬೇಕಾದ್ರೂ ಕೂಡ ಒಂದು ವಿವೇಕ ಅಂತ ಇರ್ತೇವೆ. ನಮ್ಮಲ್ಲಿ ಚಡಿ ಇದೆ, ಲಾಠಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹಿಡಿಲಿಕ್ಕೆ ಒಬ್ಬ ವಿವೇಕಯುಕ್ತವಾಗಿರತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಇರ್ತಾನೆ. ಅದನ್ನು ಯಾವಾಗ ಅದನ್ನು ಪ್ರಯೋಗಿಸಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವು ಕಾನೂನುಗಳನ್ನು ಇರದೇ ಇದ್ರೆ ಒಂದಷ್ಟು ಕೆಲವು ಜನರದ್ದು ಜಾಸ್ತಿ ಆಗ್ಬಿಡುತ್ತೆ. ಉದಾಹರಣೆಗೆ ಇವಾಗ ಏನು ಆನ್ಲೈನ್ ಗೇಮಿಂಗು, ಅದರಿಂದ ಆಗಿರತಕ್ಕಂಥ ಅವಾಂತರಗಳು ಬಹಳಷ್ಟು. ಅದಕ್ಕೆ ಒಂದಷ್ಟು ಸರಿಯಾಗಿ ಚಂದದಲ್ಲಿ ಮಾಡಿದ್ರೆ ಯಾವುದೇ ನಿಷೇಧ ಬೇಕಾಗಿರ್ಲಿಲ್ಲ, ಸ್ವಯಂ ನಿಯಂತ್ರಣ ಹಾಕಿದ್ರೆ. ಆದರೆ ಇವಾಗ ನಿಯಂತ್ರಣ ಮೀರಿದ್ದಕ್ಕೋಸ್ಕರ ಅವುಗಳನ್ನೆಲ್ಲ ನಿಲ್ಲಿಸಲೇಬೇಕಾಯ್ತು. ನೀವು ಹೇಳ್ತೀರಿ ಸ್ಕಿಲ್ ಅಥವಾ ಒಂದು ಮೋಜಿಗಾಗಿ ಆಡುವಂಥದ್ದು, ಆದರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಅದಕ್ಕೆ ನಿಯಂತ್ರಣ ಬೇಕಾಯಿತು. ಇಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಇಲ್ಲೆಷ್ಟು ಜನರು ಹರಣ ಆಗ್ತಾ ಇತ್ತು, ಏನಾಗ್ತಿರ್ಲಿಲ್ಲ ಅಲ್ವಾ? ಅದನ್ನೆಲ್ಲ ನಿಲ್ಲಿಸಿ ಅಂತ ಅದು ಮೊದಲು ಜನರ ಒಂದು ಅಭಿಪ್ರಾಯ, ಅದನ್ನೇ ನಿಲ್ಲಿಸಿ. ನಂತರ ಸಂಪೂರ್ಣವಾಗಿ ನಾವು ನಿಲ್ಲಿಸಲಿಕ್ಕೆ ಮತ್ತು ಕಾನೂನನ್ನು ನೋಡ್ರಿ, ಇದು ಯಾವ ರೀತಿ 100% ನಮ್ದು ರೇಟ್ ಇದೆ ಅಂತ ಹೇಳಿ ಆಗಲಿ ಸರ್. ಕಳ್ಳರು ಯಾರು ಇಲ್ಲ ಇಲ್ಲಿ, ಆಗ್ಲಿ ಸರ್, ರಾಮರಾಜ್ಯ ಸ್ಥಾಪಿಸಿ ಸರ್. ತದನಂತರ ಇದಕ್ಕೆಲ್ಲ ಕೈ ಹಾಕಿ. ಆದ್ರೆ ಇದು ಬಹಳ ಸುಲಭ. ಇವರು ನಿಯತ್ತಿನಿಂದ ದುಡಿದುಕೊಂಡು ಹೋಗ್ತಾರೆ, ಇವರು ಕೂಡಲೇ ಇವ್ರು ಹಿಡಿಬಹುದು, ಇವರನ್ನು ಇವರು ಹೇಳಿದಾಗ ಕೇಳ್ತಾರೆ, ಭಯ ಹುಟ್ಟಿಸಬಹುದು. ನೋಡಿ ಸರ್, ನಾನು ಖಡಕ್ ಆಗಿದೆ, ನೋಡಿ ಸರ್ ಎಷ್ಟು ಖಡಕ್ ಆಗಿದ್ದೇನೆ. ಬಹಳ ಸುಲಭ ಸರ್ ಇದೆಲ್ಲ ಮಾಡೋದು. ಖಡಕ್ತನ ಯಾರಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಯಾರು ದುರುಳನಿದ್ದಾನೋ ಅವನ ಹೃದಯದಲ್ಲಿ ಭಯವನ್ನು ಹುಟ್ಟಿಸಬೇಕು. ಅದು ಇರಬೇಕು. ಅಲ್ಲಿಂದ ಬರುತ್ತೆ ಒಂದು ಸುಶಾಸನ ಅಥವಾ ಜನರಿಗೆ ಒಂದು ಪ್ರಿಯವಾಗಿರತಕ್ಕಂಥ ಒಂದು ಶಾಸನ ಬರುವುದು ಅಲ್ಲಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಎಸ್ ಸರ್, ಇದು ಅರುಣ್ ಜಿ ಶೇಟ್ ಅವರ ಫಸ್ಟ್ ರಿಯಾಕ್ಷನ್. ಯಾಕಂದ್ರೆ ನಮ್ಗಳ ಸರ್ಕಾರದಲ್ಲಿ, ನಮ್ಗಳ ಕಾಲಘಟ್ಟದಲ್ಲಿ ಈ ರೀತಿ ಇರಲಿಲ್ಲ. ಈ ರೀತಿ ಹಬ್ಬಗಳಿಗೆ ನಾವುಗಳು ಬ್ರೇಕ್ ಆಗ್ತಾ ಇರಲಿಲ್ಲ. ಹಬ್ಬಗಳಿಗೆ ನಾವು ಸ್ವತಂತ್ರದಿಂದ ನಾವುಗಳು ಹಬ್ಬವನ್ನ ಮಾಡಲಿಕ್ಕೆ ನಾವು ಬಿಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಅಂದರೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬೇಕು. ನಾನು ಹೇಳ್ತೇನೆ. ಬಿಫೋರ್ ದಟ್ ನನ್ನ ಫಸ್ಟ್ ರಿಯಾಕ್ಷನ್, ಎಸ್, ಕಾಂಗ್ರೆಸ್ ವಕ್ತಾರರು ತಮ್ಮಲ್ಲೇ ಕೇಳಬೇಕು ಸರ್. ಯಾಕಂದರೆ ತಮ್ಮ ಸರ್ಕಾರದಿಂದ ಈ ರೀತಿಯ ಆಚರಣೆಗಳಿಗೆ ಅಡೆತಡೆ ಆಗ್ತಾ ಇದೆ, ಬ್ರೇಕ್ ಬಿದ್ದಿದೆ, ಸಮಸ್ಯೆಗಳಾಗ್ತಾ ಇದೆ. ಫಸ್ಟ್ ರಿಯಾಕ್ಷನ್. ಕೆಲವೊಂದು ವಿಚಾರಗಳು ನಮ್ಮ ಅರುಣಣ್ಣವರು ಹೇಳುವಂಥದ್ದು ನನಗೂ ಸಹಮತ ಇದೆ ಅದರಲ್ಲಿ. ಯಾಕಂತ ಹೇಳಿದರೆ ಕೆಲವೊಂದು ಫ್ಯಾಮಿಲಿಗಳ ಏನು ಹೇಳ್ತಾರೆ ಹೊಟ್ಟೆಪಾಡಿನ ವಿಚಾರ.
ಖಂಡಿತವಾಗಿಯೂ ಸಹಮತ ಇದೆ. ಯಾಕಂತಂದ್ರೆ ಎಲ್ಲದರಲ್ಲಿಯೂ ನಾವು ರಾಜಕೀಯ ಹುಡುಕ್ಲಿಕ್ಕೆ ಹೋಗುದು. ಯಾಕಂದ್ರೆ 10 ಗಂಟೆ ಒಳಗಡೆ ಎಲ್ಲ ಬಂದು ಸರ್ ಕ್ಲೋಸ್ ಆಗಿರುತ್ತೆ. ಅಲ್ಲಿ ಬಹಳಷ್ಟು ಬಲೂನ್ ಅವರು, ಈ ಚರ್ಮುರಿ ಮಾಡುವ ಇನ್ನಿತರ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಬಂದ್ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಮೊನ್ನೆ ರೋಸ್ಟರ್ ನಡೆದಿರುವಂತ ಮೊಸರು ಕುಡಿಕೆ ಏನಂದ್ರೆ ಏನೂ ಇರ್ಲಿಲ್ಲ, ಬಹಳಷ್ಟು ಹಣ ಖರ್ಚು ಮಾಡ್ಕೊಂಡು ಅವರು ಒಂದು ಬಂಡವಾಳ ಹಾಕೊಂಡು ಬರ್ತಾರೆ ಅಲ್ಲಿಗೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಸೌಂಡ್ ಸಿಸ್ಟಮ್ ಎಲ್ಲ ಕೊಂಡೋದ್ರಲ್ಲ, ಅಲ್ಲಿ 10 ಗಂಟೆ ಒಳಗಡೆ ಉರಸ್ಟೂರು ಖಾಲಿಯಾಗಿ ಹೋಗಿತ್ತು. ಇಲ್ಲಿ 9 ಗಂಟೆಯಲ್ಲಿ ಎಲ್ಲರೂ ಕೂಡ ಯಾರು ಬಂದವರು ಸೀದಾ ಹೋದ್ರು. ಒಂದ್ಸಲ ನೋಡಿ ಎಲ್ಲ ಹೋದವರೇ ಇದ್ರು, ಯಾರು ಕೂಡ ಅಲ್ಲಿ ಕ್ರೌಡೇ ಇರಲಿಲ್ಲ. ಸೊ ಇವರು ಮಾಡಿದಂತ ವ್ಯಾಪಾರಗಳು ಎಲ್ಲವೂ ಕೂಡ ವೇಸ್ಟ್ ಆಗಿತ್ತು, ಬಹಳಷ್ಟು ನಂಗೆ ಲಾಸ್ ಆಗಿಲ್ಲ. ನಾನು ಕೂಡ ಆ ಪ್ರದೇಶದವನೇ, ನನಗೂ ಕೂಡ ವಿಚಾರ ತಿಳಿದು ಬೇಸರ ಆಯ್ತು. ನೋಡಿ, ಕೆಲವೊಂದೊಂದು ಕಾನೂನಾತ್ಮಕ ತೊಡಕುಗಳಿವೆ ಅದರಲ್ಲಿ. ನಾನು ಮೊದಲೇ ಹೇಳಿದಾಗೆ ನೋಡಿ, ಈ ವಿಚಾರ ಹೇಗೆ ಅಂತ ಹೇಳಿದ್ರೆ, ನಮ್ಮ ಪ್ರಸ್ತುತ ಇದು ಕಂಟಿನ್ಯೂ ಆಗ್ತದೆ ಅಂತ ಅಲ್ಲ ಒಂದು ವಿಚಾರ ನಾವು ತಿಳ್ಕೊ. ಯಾಕಂದ್ರೆ ನಾನು ಈ ವಿಚಾರವಾಗಿ ನಾನು ಈ ಡಿಬೇಟಿಗೆ ಬರೋ ಮುಂಚೆ ಸಹ ಬಹುಶಃ ನೀವು ಒಂದು 2-3 ಸಲ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ದೆವು ನಾವು. ಬಹುಶಃ ಇದು ಹೇಗೆ ಕೊಂಡೋಗಬಹುದು, ಯಾಕಂತ ಹೇಳಿದ್ರೆ ನಾನಿಲ್ಲಿ ಏಕಾಏಕಿ ಬಂದು ಏನು ಹೇಳ್ತಾರೆ ಕಾಂಗ್ರೆಸ್ ವಕ್ತಾರನಾಗಿ ಕೂತ್ಕೊಳ್ಳಿಗಿಂತ ಮುಂಚೆ ನಾನೊಬ್ಬ ಮನುಷ್ಯತ್ವ ಅದು ಸಹ ನೋಡ್ಬೇಕಾಗ್ತದೆ ನಾವು. ಅದಕ್ಕೋಸ್ಕರ ನೋಡಿ, ಪ್ರಸ್ತುತ ಈಗ ಏನಿದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಆಗಿರ್ಬೋದು, ರಾಜ್ಯದ ಪರಿಸ್ಥಿತಿ ಆಗಿದ್ದಿರ್ಬೋದು, ಬಹುಶಃ ನನ್ನ ಒಂದು ಊಹೆ ನಾನು ಹೇಳುವಂಥದ್ದು, ಇಲ್ಲಿಗೆ ಬರೋ ಮುಂಚೆ ನಾನು ಬೇರೆಯವರ ಹತ್ರ ಕೆಲವರ ಹತ್ರ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಸಹ ಕೂಡ ಕೆಲವೊಂದು ಡಿಸ್ಕಷನ್ ಎಲ್ಲ ಮಾಡಿದ್ದೆ. ಈ ಕೋವಿಡ್ನ ಸಮಯದಲ್ಲಿ ನೀವು ಅದರ ಉಲ್ಲೇಖ ಮಾಡಿದಿರಿ, ಅದಕ್ಕೋಸ್ಕರ ಪೂರಕವಾಗಿ ನೋಡಿ, ಆ ಸಮಯದಲ್ಲಿ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆದಂಥ ಒಂದು ಸಮಯ. ನಮ್ಮ ಹೆಲ್ತಿನ ಬಗ್ಗೆ ನಾವು ಜಾಗೃತಿ ವಹಿಸಲಿಕ್ಕೋಸ್ಕರ ಹಲವಾರು ದಿನಗಳ ನಾವು ಲಾಕ್ಡೌನ್ ಅನ್ನು ಕೂಡ ನೋಡಿದ್ದೇವೆ ನಾವು. ಆ ಸಮಯದಲ್ಲಿಯೂ ಕೂಡ ತುಂಬ ಜನರಿಗೆ ಕಷ್ಟ ನಷ್ಟಗಳು ಆಗಿವೆ. ಮತ್ತು ಆ ಸಮಯದಲ್ಲಿ ಸೌಂಡ್ DJ ಬಿಡಿ, ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೂಡ ಇರಲಿಲ್ಲ ಆ ಸಂದರ್ಭ. ದೇವಸ್ಥಾನಗಳು ಕೂಡ ಬಂದಿತ್ತು, ಪೂಜೆ ಕೈಂಕರ್ಯಗಳು ಕೂಡ ಬಂದಾಗಿದ್ದಂಥ ಸಂದರ್ಭ. ಯಾವುದೇ ಒಂದು ಪರಿಸ್ಥಿತಿಯನ್ನು ಒಂದು ಹತೋಟಿಗೆ ತರಬೇಕು ಅಂತೇಳಿದರೆ ಅದರಲ್ಲಿ ಕೆಲವರಿಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಕಷ್ಟ ನಷ್ಟಗಳು ಆಗುವಂಥದ್ದು ಸಹಜ. ಒಂದು ನೋಡಿ, ಪ್ರಸ್ತುತ ಈಗ ನನಗೆ ನಾನೊಂದು ಕ್ರೋಢೀಕರಣ ಮಾಡಿದ ಹಾಗೆ, ಕೆಲವರು ಇದನ್ನು ಓಕೆ ಒಳ್ಳೇದಾಯ್ತು, ಬೇಗ ಮುಗಿಸಿದ್ದು ಒಳ್ಳೇದಾಯ್ತು ಅಂತೆಲ್ಲ ಹೇಳ್ತಾರೆ, ಕೆಲವರು ಇದಕ್ಕೆ ವಿರೋಧ ಮಾಡ್ತಾರೆ. ನಾವು ಎರಡೂ ಸೈಡ್ ಆ್ಯಂಗಲ್ ಇಂದನೂ ಕೂಡ ನಾವು ನೋಡಬೇಕಾಗ್ತದೆ. ಬಹುಶಃ ನನಗೆ ಸಿಕ್ಕಿರುವಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ, ಓಕೆ, ಈಗ ಜಿಲ್ಲೆಯ ಅಧಿಕಾರಿಗಳು ಅವ್ರ ಜೊತೆ ಎಲ್ಲ ಹೀಗೇನೆ ಒಂದು ಇನ್ಫಾರ್ಮಲ್ ಆಗಿ ಮಾತಾಡೋ ವಿಚಾರದಲ್ಲಿ ಏನಂತ ಹೇಳಿದ್ರೆ, ಪರಿಸ್ಥಿತಿ ಸರಿ ಇಲ್ಲ ಜಿಲ್ಲೆದು, ಇನ್ನೂ ಸರಿ ಇಲ್ಲ ಅಲ್ಲ, ಅಂದ್ರೆ ಈಗ ಒಂದು ಲೆವೆಲ್ಗೆ ಬರ್ತಾ ಇದೆ. ಒಂದು ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಕೆಟ್ಟೋಗಿತ್ತು, ಹಲವಾರು ಕಾನೂನು ಸುವ್ಯವಸ್ಥೆಗಳು ಒಟ್ಟಾರೆ ಹಾಳಾಗಿತ್ತು. ಸೊ ಇದನ್ನು ಈಗ ನಾವು ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ ಮೇಲೆ ಅವನಿಗೆ ಯಾವ ರೀತಿಯಾಗಿ ಒಂದು ಶುಶ್ರೂಷೆ ಕೊಡಬೇಕು, ಒಂದು ಬೆಡ್ ರೆಸ್ಟ್ ನಲ್ಲಿ ಇಡಬೇಕು, ಅವರನ್ನು ಹೇಗೆ ಮೆಡಿಕೇಶನ್ ಕೊಡಬೇಕು, ಸ್ವಲ್ಪ ಸಮಯ ಅವರು ಒಂದು ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗ್ತದೆ. ಆಮೇಲೆ ಸರಿಯಾದ ಮೇಲೆ ದೆನ್ ಹಿ ಕ್ಯಾನ್ ಗೋ ಬ್ಯಾಕ್ ಟು ದಿ ನಾರ್ಮಲ್. ಸೊ ಹೀಗೆ ಇರುವ ಪರಿಸ್ಥಿತಿಯಲ್ಲಿ ಬಹುಶಃ ಈಗಿನ ಪರಿಸ್ಥಿತಿ ನಮ್ಮ ಒಂದು ಹೇಗೆ ಸಾಮರಸ್ಯಕ್ಕೆ ಒಂದು ಹೇಗೆ ಧಕ್ಕೆ ಆಗ್ತಿದೆಯೋ ಅದನ್ನೊಂದು ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಕೆಲವೊಂದೊಂದು ಸಲ ಅಧಿಕಾರಿಗಳು ಕೆಲವೊಂದೊಂದು ಸ್ಟ್ರಿಕ್ಟ್ ಡಿಸಿಷನ್ಸ್ ತಗೊಳ್ಬೇಕಾಗ್ತದೆ. ಒಂದು ಕೋರ್ಟ್ ಆರ್ಡರ್ ಇದೆ, ಎಸ್, ಅದು ಒಂದು ಅಂಶ. ಆದರೆ ಕೆಲವೊಂದೊಂದು ಕಡೆಯಲ್ಲಿ ಈ ಖಾದರ್ ಸಾಹೇಬರು ಕೂಡ ಸದನದಲ್ಲಿ ಹೇಳಿದರು, ಸಂಪ್ರದಾಯ ಮತ್ತು ಕಾನೂನು, ನಾವು ಕಾನೂನನ್ನಾದರೂ ಬದಲು ಮಾಡಬಹುದು, ಸಂಪ್ರದಾಯ ನಮಗೆ ಬದಲು ಮಾಡಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಎಲ್ಲಿಯೂ ಕೂಡ ಸಂಪ್ರದಾಯಕ್ಕೆ ಏನು ಚ್ಯುತಿಯಾಗಲಿಲ್ಲ. ನಮ್ಮ ಸರ್ಕಾರ ಈಗ ಇರುವಾಗ ಎಲ್ಲಿಯೂ ಕೂಡ ದೇವಸ್ಥಾನಗಳಲ್ಲಿ ಹೋಗಿ ನೀವು ಭಜನೆ ಮಾಡಬೇಡಿ, ಗಂಟೆ ಹೊಡಿಬೇಡಿ ಹಾಗೆ ಅಂತ ಏನು ಹೇಳಿಲ್ಲ. ಈಗ ಇಲ್ಲಿ ಒಬ್ಜೆಕ್ಷನ್ ಇರುವಂತಹದ್ದು ಜನರನ್ನು ಒಂದು ಹತೋಟಿಯಲ್ಲಿ ಇಡುವಂತಹದ್ದು. ಒಮ್ಮೆ ಈಗ ಜಸ್ಟ್ ಡಿಸ್ಟರ್ಬ್ ಆಗಿದೆ ಜಿಲ್ಲೆ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಇಲ್ಲಲ್ಲ. ಅದಲ್ಲದೆ ಬಹಳಷ್ಟು ಜನರಿಗೆ ಇದರಿಂದ ತೊಂದರೆ ಕೂಡ ಆಗಿದೆ. ಮತ್ತೆ ಈ ಪರಿಸ್ಥಿತಿ ಹೀಗೇನೆ ಮುಂದುವರಿಲಿಕ್ಕೆ ನನ್ನ ಪ್ರಕಾರ ಆಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಇದು ಈ ವರ್ಷ ಏನೋ ಒಂದು ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇರ್ಬೋದು. ಮತ್ತೆ ನಾವು ನಾರ್ಮಲ್ ಆಗಿ ಏನು ನಮ್ಮ ಹೆಲ್ತ್ ರಿಕವರಿ ಆದ ಮೇಲೆ ಇನ್ನು ಎಷ್ಟು ದಿನ ಅಂತ ಹೇಳಿ ನಾವು ಒಳಗೆ ಮಲಾಗ್ಲಿಕ್ಕೆ ಆಗ್ತದೆ, ಒಬ್ವಿಯಸ್ಲಿ ಹೊರಗೆ ಬರಲೇಬೇಕು. ಆವಾಗ ನಮಗೆ ಈ ತರದ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುದಿಲ್ಲ. ಯಾಕಂದ್ರೆ ನಾವು ಕೋವಿಡ್ ಸಮಯದಲ್ಲಿ ಕೂಡ ನಾವು ನೋಡಿದ್ದೆವು, ನಮ್ಗೆ ಏನ್ ಹೇಳ್ತಾರೆ, ಮೆರವಣಿಗೆ ತೆಗಿಲಿಕ್ಕೆ ಬಿಡ್ತಿರ್ಲಿಲ್ಲ. 1-2 ವರ್ಷ ಎಲ್ಲಿಯೂ ಮೆರವಣಿಗೆ ಹೋಗ್ಲಿಕ್ಕೆ ಎಲ್ಲ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಅದಾದ ಮೇಲೆ ನಾವು ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದೆವು. ಮತ್ತೆ ಈ ಪರಿಸ್ಥಿತಿ ಬಂತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ನಾವು ಏನೋ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗಬಹುದು.
ಅದು ಮತ್ತು ಕೂಡ ನಾನು ಹೇಳ್ತೀನಿ, ಈಗ ಏನು ಈ ಥರದ ಏನು ಸ್ಟ್ರಿಕ್ಟ್ ರೂಲ್ಸ್ ಏನು ತಂದಿದ್ದಾರೋ ಒಬ್ವಿಯಸ್ಲಿ ಸರ್ಕಾರ ಕೂಡ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಹೇಳಿದ ಹಾಗೆ ಏನು ಹೇಳ್ತಾರೆ, ತುಂಬ ಜನ ಇದನ್ನು ನಂಬಿಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಿ ಅದರ ಸೌಂಡ್ ಸಿಸ್ಟಮ್ನವರಿದ್ದಾರೆ, ಎಷ್ಟೋ ಜನ 10,000 ಜನರಿಗೆ ಅದರಿಂದ ಮನೆ ನಡಿಬೇಕು. ಸೊ ಹಾಗಿರುವಾಗ ಇದಕ್ಕೆ ಏನಾದರೂ ಒಂದು ಕಾಂಪನ್ಸೇಷನ್ ಅನ್ನು ಸರ್ಕಾರದಿಂದ ಏನಾದರೂ ಒಂದು ಮಾಡಬೇಕಾಗ್ತದೆ. ಓಕೆ, ಅಲ್ಲ ಅದೆಲ್ಲ ನಿಮ್ಮ ಸರ್ಕಾರಕ್ಕೆಲ್ಲ ಹೇಳುವಂತದ್ದು. ನೀವು ಇಷ್ಟು ಹೇಳಿದ್ರಿ ಸರ್, ಇಲ್ಲ, ಖಂಡಿತ ಇದೆಲ್ಲ ನಾವು already ಅಲ್ಲ ನಿಮ್ಗಳಿಗೆ ಅದೆಲ್ಲ ಬರ್ಲಿಲ್ವಾ, ಪರಿಗಣೆಗೆಲ್ಲ ಬರ್ಲಿಲ್ವಾ? ಅದೆಲ್ಲ ಪರಿಗಣನೆಗೆ ಬಂದಿದೆ. ಅಲ್ಲ ನಿಮ್ಮ ಮಾತುಗಳು ಯಾವ ರೀತಿ ಇದೆ ಅಂತ ಹೇಳಿದಾಗ ಎಸ್ ಸಮಸ್ಯೆ ಆಗಿದೆ, ತಪ್ಪಿದೆ, ಕಷ್ಟದಲ್ಲಿದೆ. ಎಸ್ ಏನ್ ಕಾರಣ ನೋಡಿ, ನಾನು ಅದು ಹೇಳಿದಲ್ಲ ನೋಡಿ, ಈಗ ಸದ್ಯಕ್ಕೆ ಈಗ ಪರಿಸ್ಥಿತಿ ಒಂದು ಚೂರು ಕಂಟ್ರೋಲ್ ಬರಬೇಕು ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಡಬಲ್ ಸ್ಟ್ಯಾಂಡರ್ಡ್ ಬರ್ತದೆ. ಯಾವ ರೀತಿ ಅಂತ ಬಂದಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಶುರು ಮಾಡಿದ್ದು ಗಣೇಶೋತ್ಸವನ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಸ್ವಾತಂತ್ರ್ಯ ಸಿಗ್ಬೇಕು ನಮ್ಮಗಳಿಗೆ, ನಾವು ಒಗ್ಗಟ್ಟಾಗಬೇಕು ಅಂತ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಧನಾತ್ಮಕವಾದ ಉದ್ದೇಶ. ತಾವುಗಳು ಅದೇ ಜನ ಸೇರುವಂಥದ್ದು, ಅದೇ ಒಗ್ಗಟ್ಟು ಏನು ಗಲಾಟೆಗೆ ಕಾರಣ ಆಗುತ್ತೆ, ಏನು ಮತ್ತಷ್ಟು ನಮ್ಮ ಸಮಾಜದ ಪರಿಸ್ಥಿತಿ ಹದಗೆಡ್ಲಿಕ್ಕೆ ಕಾರಣ ಆಗುತ್ತೆ ಅನ್ನುವಂತ ಸಂದೇಶ ಕೊಡ್ತಾ ಇದ್ದೀರಿ. ಹಾಗಾದ್ರೆ ಅಂದು ಬಾಲಗಂಗಾಧರ ತಿಲಕ್ ಅವರ ಮನಸ್ಥಿತಿ ಇದ್ದಂತಹ ಸಂದರ್ಭ ಈಗ ಇರುವಂತಹ ಮನಸ್ಥಿತಿ ಏನ್ ಪ್ರಶ್ನೆ ಮಾಡುತ್ತೆ ಸರ್ ಇದನ್ನ? ಯಾಕಂದ್ರೆ ಬಹಳಷ್ಟು ನೋಡ್ತಾ ಇದ್ದಾರೆ, ಹಬ್ಬ ಎಲ್ಲರನ್ನ ಒಂದು ಮಾಡ್ಬೇಕಾಗಿತ್ತು, ಹಬ್ಬ ಇಲ್ಲಿ ಏನು ಸಮಾಜದ ಶಾಂತಿಯನ್ನ ಕದಡ್ತಾ ಇದೆ ಅನ್ನುವಂತ ಸಂದೇಶವನ್ನ ತಾವುಗಳು ಹೇಳ್ತಾ ಇದ್ದೀರಿ. ಹಬ್ಬ ಶಾಂತಿ ಕದಡ್ತದೆ ಅಂತಲ್ಲ, ಅಲ್ಲ ನಾನು ಅದನ್ನ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಹಾಗೆ ಹೇಳಿರುವಂತದ್ದಲ್ಲ, ಪ್ರಸ್ತುತ ಪರಿಸ್ಥಿತಿ ಸರಿ ಇಲ್ಲ ನಾನು ಹೇಳಿರುವಂತದ್ದು. ನೋಡಿ ಏನಾಗಿದೆ, ಇಲ್ಲ ಅಲ್ಲ ನಿಮ್ಗೂ ಗೊತ್ತಿದೆ, ನಿಮ್ಮ ನಾಯಕರು ಅಲ್ಲ ಬರ್ತೀನಿ ಸರ್, ನಿಮ್ಮ ನಾಯಕರು ನಮ್ಮ ರಾಜ್ಯದ DCM ಅವರೇ ಹೇಳ್ತಾರೆ ನಮ್ಮ ಮಂಗಳೂರಿನ ಬಗ್ಗೆ, ಏನು 7 ಗಂಟೆಗೆ ನಮ್ಮ ಮಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗಿ ಹೋಗುತ್ತೆ, ಫುಲ್ ಡಮಾರ್, ಏನಿಲ್ಲ ಮಂಗಳೂರಿನಲ್ಲಿ ಅಲ್ವಾ, ಡೆಡ್ ಆಗಿ ಹೋಗುತ್ತೆ ನಮ್ಮ ಮಂಗಳೂರು 7 ಗಂಟೆಯ ಹೊತ್ತಿನಲ್ಲಿ. ಏನ್ ಮಾಡ್ತೀರಿ ತಾವುಗಳು? ಏನಾಗಲ್ಲ ತಮ್ಗಳಿಂದ. ಏನ್ ಸರ್ ಈಗ ಯಾರ ಸರ್ಕಾರ ಇದೆ, ಯಾತಕ್ಕೋಸ್ಕರ ಎಲ್ಲ ಬಂದ್ ಮಾಡ್ತಾ ಇದ್ದೀರಿ ತಾವುಗಳು? ಒಂದು ಹಬ್ಬವನ್ನೇ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಈ ಸಂದರ್ಭ ನಾವುಗಳು ಪುನಶ್ಚೇತನಗೊಳ್ಬೇಕು, ಈ ಸಂದರ್ಭ ವ್ಯಾಪಾರ ವಹಿವಾಟುಗಳಾಗಬೇಕು, ಈ ಸಂದರ್ಭ ನಾವುಗಳು ಪುಟಿದೇಳ್ಬೇಕು, ಪುಟಿದೇಳಿಕೆ ಬಿಡ್ತಾ ಇಲ್ಲ, ಚಿವುಟಿ ಹಾಕ್ತಾ ಇದ್ರಿ, ಚಿವುಟಿ ಹಾಕ್ತಾ ಇಲ್ಲ. ನೋಡಿ ನಾನು ಮತ್ತು ಕೂಡ ಕ್ಲಾರಿಟಿ ಕೊಡ್ತೀನಿ. ತಮ್ಮಗಳಿಗೆ ಪಬ್ಗಳೇ ಬರ್ಬೇಕಾ, ತಮ್ಮಗಳಿಗೆ ಪಬ್ಗಳೇ ಬರ್ಬೇಕಾ, ಇದರಿಂದ ಪುನಶ್ಚೇತನ ಆಗಲ್ವಾ? ಅಲ್ಲ ನೋಡಿ, ಅನ್ಯತಾ ಭಾವಿಸಬೇಡಿ, ನಾನು ಅದೇ ನಿಮ್ಗೆ ಹೇಳುವಂತದ್ದು. ನೋಡಿ ಪ್ರಸ್ತುತ ಪರಿಸ್ಥಿತಿ ಏನಿದೆ ಇದು ಸದ್ಯದ ಮಟ್ಟಿಗೆ ಸ್ವಲ್ಪ ಸರಿ ಇಲ್ಲ ಅಂತ ಸ್ವಲ್ಪ ರಿಕವರಿ ಹಂತಕ್ಕೆ ಬರ್ತಿದೆ. ಈಗ ಕಮಿಷನರ್ ಸಾಹೇಬರು ಬಂದಿದ್ದಾರೆ, ಹೊಸ ಆಡಳಿತ ಬಂದಿದೆ, ಅವರಿಗೆ ಒಂದು ಸ್ಪೆಷಲ್ ಟಾಸ್ಕ್ ಕೊಟ್ಟಿದ್ದೇವೆ. ನಿಮ್ಮ ಟಾರ್ಗೆಟ್ ಏನಂತ ಹೇಳಿದ್ರೆ ನೀವು ಇದನ್ನು ನಮಗೆ ಮಾಡಿ ಕೊಡ್ಬೇಕು, ಜಿಲ್ಲೆಯನ್ನು ಮೊದಲಿನಂತೆ ಶಾಂತಿ ಸುವ್ಯವಸ್ಥೆಗೆ ತಂದು ಕೊಡಬೇಕು. ಅವಾಗ ಅವ್ರು ಹೇಳ್ತಾರೆ ನಮಗೆ ನೀವು ಯಾವ ರೀತಿಯಾದಂಥ ಇಂಟರ್ಫಿಯರೆನ್ಸ್ ಬರಬಾರ್ದು, ನಾವು ವಾಟ್ ಎವರ್ ರೂಲ್ಸ್ ವಿ ವಾಂಟ್ ನಾವು ಮಾಡ್ತೀವಿ ಅಂತ ಹೇಳಿ. ಸೊ ಹಾಗೆ ನಾವು ಅವರಿಗೆ ಬಿಟ್ಟು ಕೊಟ್ಟ ಮೇಲೆ ಮತ್ತೆ ಪುನಃ ನಾವು ಅವರಿಗೆ ಇಂಟರ್ಫಿಯರ್ ಆದರೆ ಏನೋ ಒಂದು ಅವರೇ ಒಂದು ಟಾಸ್ಕ್ ತಗೊಂಡಿರ್ತಾರೆ, ನಾವು ಇಂಟರ್ಫಿಯರ್ ಆದ ಮೇಲೆ ಮತ್ತೆ ಪುನಃ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಪುನಃ ಸರ್ಕಾರದ ತಲೆಗೇನೆ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡು ಒಂದು ಸ್ವಲ್ಪ ಸಮಯ ಏನು ಇದೇನು ದಿಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ, ದಿಸ್ ನಾಟ್ ಗೋಯಿಂಗ್ ಟು, ಇದು ಏನು ಕಂಟಿನ್ಯೂ ಆಗುವಂಥದ್ದಲ್ಲ, ಏನೋ 1 ವರ್ಷ ಬರುವ ವರ್ಷದಿಂದ ಎಲ್ಲ ಸರಿಯಾಗ್ಲಿ ಅಲ್ಲ, ಪರಿಸ್ಥಿತಿ ಖುಷಿಯಲ್ಲಿ ಆಚರಣೆ ಮಾಡುವಲ್ಲ. ಈಗ ಈ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಇಲ್ಲ ನಾನು ಹೇಳ್ತೀನಿ ಇಲ್ಲ ಸೌಂಡ್ ಸಿಸ್ಟಮ್ ಕೇಳಿದ್ರೆ ಖುಷಿ ಇಲ್ಲ ಅಂತ ಹೇಳ್ತಾರೆ, ಆಯೋಜಕರು ಹೇಳಿದ್ರೆ ಖುಷಿ ಇಲ್ಲ ಅಂತ ಹೇಳ್ತಾರೆ, ನಾವು ಭಯದಿಂದ ಹಬ್ಬ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಮೇಲೆ ನೋಡಿ ಅಲ್ಲ ಈಗ ಬಂದಿರುವಂತಹ ಪೊಲೀಸ್ ಕಮಿಷನರ್ ಆಗಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಆಗಿರೋ ನಮ್ಗೆ ಗೌರವ ಇದೆ. ಯಾಕಂದ್ರೆ ನಮ್ಮ ಹೊತ್ತಿ ಉರಿತಾ ಇದ್ದಂತ ನಮ್ಮ ಕರಾವಳಿ ಭಾಗದ ಜಿಲ್ಲೆಯನ್ನ ಶಾಂತಿ ಸುವ್ಯವಸ್ಥೆಯಲ್ಲಿ ತಂದಿದ್ದಾರೆ, ಹೆಮ್ಮೆ ಇದೆ ಆ ವಿಚಾರಕ್ಕೆ, ಹೆಮ್ಮೆ ಇದೆ, ನೋ ಡೌಟ್. ಆ ವಿಷಯದಲ್ಲಿ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ಆ ರೀತಿ ಇತ್ತು ನಮ್ಮ ಜಿಲ್ಲೆ, ಈಗ ಸಂಪೂರ್ಣವಾಗಿ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಬಿಕಾಸ್ ಆಫ್ ದಟ್ ಪೀಪಲ್, ಓಕೆ, ಬಿಕಾಸ್ ಆಫ್ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ಓಕೆ, ರೆಸ್ಪೆಕ್ಟ್ ಇದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಆಗ್ತಾ ಇರುವಂತಹ ಕೆಲವು ಈಗಿನ ಒಂದು ಬಹಳಷ್ಟು ಜನರಿಗೆ ಅವರ ಬದುಕಿಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅದನ್ನು ನಂಬಿರುವವರಿಗೆ ಸಹ ಕಷ್ಟ ಆಗ್ತದೆ ಅಂತ ಹೇಳಿ ಒಪ್ಕೊಳ್ಳೋಣ. ನಿಮ್ಗೆ ಒಂದು ಹುಷಾರಿಲ್ಲ ಅಂತ ಹೇಳಿ ನೀವು ಒಂದು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳ್ತಾರೆ ಇದನ್ನು ಮದ್ದು ತಗೊಂಡು ರೆಸ್ಟ್ ಮಾಡು ಸ್ವಲ್ಪ ಸಮಯ, ಇಲ್ಲ ಸರ್ ನಾನು ಹೋಗ್ತಾನೆ ಅಂತ ಹೇಳಿದ್ರೆ ಆಗ್ತದೆ. ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದರ ಹಿಂದೆ ಏನೋ ಒಂದು ಲಾಜಿಕ್ ಇರಬೇಕು. ಅದೇ ರೀತಿಯಾಗಿ ಈ ರೀತಿಯಾದಂತಹ ಡಿಸಿಷನ್ಸ್ ಜಿಲ್ಲೆಯಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಕಮಿಷನರ್ ಸಾಹೇಬ್ರ ಹತ್ರ, ಬಹುಶಃ DC ಸಾಹೇಬ್ರ ಹತ್ರ ಏನೋ ಒಂದು ಲಾಜಿಕ್ ಇರ್ಬೋದು, ಏನೋ ಒಂದು ಇನ್ಫಾರ್ಮೇಶನ್ ಇರ್ಬೋದು, ಬಿಟ್ರೆ ಈ ರೀತಿ ಆಗಬಹುದು ಅಂತ ಹೇಳುವಂತ ಇರಬಹುದು. ಅದು ಬಹುಶಃ ಅದರ ಕ್ಲಾರಿಟಿ ಅವರೇ ಕೊಡಬೇಕಾಗ್ತದೆ.
ಸೊ ಆದ್ರಿಂದ ಏನೋ ಒಂದು ಅವರು ಟಾಸ್ಕ್ ತಗೊಂಡಿದ್ದಾರೆ, ನಮ್ಮ ಜಿಲ್ಲೆಯನ್ನು ಒಂದು ಸುವ್ಯವಸ್ಥೆಗೆ ತರ್ತಾರೆ ಅಂತ ಹೇಳಿ. ಸೊ ಆದ್ರಿಂದ ನಾನು ಹೇಳುದಿಷ್ಟೇ, ಅವರ ಒಂದು ನಿರ್ಧಾರಕ್ಕೆ ನಾವು ಸಹಕಾರ ಕೊಡೋಣ. ಓಕೆ, ಸರಿ, ಬರ್ತೇನೆ ಸರ್, ಬರ್ತೇನೆ. ಜನರ ಕರೆಗಳನ್ನ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದನ್ನು ಕೂಡ ನಾನು ತೆಗೆದುಕೊಳ್ತೀನಿ. ತಾವುಗಳೇನ್ ಹೇಳ್ತೀರಿ, ಈ ರೂಲ್ಸ್ ಸರಿಯಾ ತಪ್ಪಾ, ಅಥವಾ ತಮ್ಗಳಿಗೆ ಗೊತ್ತಿರುವಂತ, ಯಾಕೆ ತಾವುಗಳ ಎಕ್ಸ್ಪೀರಿಯನ್ಸ್, ಸೊ ದಟ್ಸ್ ವೈ ತಾವುಗಳ ಅನುಭವವನ್ನ ಮಾಡಿದಿರಿ ಈಗಾಗಲೇ. ಬಹಳಷ್ಟು ಜನರು ಇದು ಒಳ್ಳೇದಾಯ್ತು ಅಂತ ಹೇಳುವವರಿದ್ದಾರೆ, ಇಲ್ಲ ಬಹಳಷ್ಟು ಜನರು ಇದು ಬಹಳಷ್ಟು ಕಷ್ಟ ಆಗ್ತಾ ಇದೆ ನಮ್ಗಳಿಗೆ ಅಂತ ಹೇಳುವವರು ಕೂಡ ಇದ್ದಾರೆ. ಸೊ ಹಾಗಿದ್ದಾಗ ವೆಲ್ಕಮ್, ಪಾಸಿಟಿವ್ ಆರ್ ನೆಗೆಟಿವ್. ಬಿಫೋರ್ ದಟ್ ನಾನು ವೆಂಕಟರಾಯ್ ಸರ್ ಅವ್ರ ಜೊತೆ ಕೇಳ್ತಾ ಇದ್ದೀನಿ, ಬಿ ವೆಂಕಟರಾಯ್ ಪೈ ಅವರು. ಎಸ್ ಸರ್, ಫಸ್ಟ್ ಆಕ್ಷನ್ ಸರ್, ತಾವುಗಳಿಗೆ ಏನ್ ಹೇಳ್ತೀರಾ ಸರ್ ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಬಗ್ಗೆ? ಎಸ್ ಸರ್, ಫಸ್ಟ್ ಆಕ್ಷನ್. ಈ ನಮ್ಮ ಧ್ವನಿವರ್ಧಕ ಬಳಕೆಗೆ ನಿರ್ಬಂಧ ವಿಧಿಸಿ ಕೆಲವು ಕಾನೂನನ್ನು ಜಾರಿಗೊಳಿಸಿದ್ದಾರೆ. ಈಗ ವರ್ಧಕ ಇದಕ್ಕೆ ವ್ಯವಸ್ಥೆಗೆ ಕಾನೂನೆಲ್ಲ ಬೇಕು, ಆದರೆ ಇದು ಲೆಕ್ಕಕ್ಕಿಂತ ಜಾಸ್ತಿ ಆಯಿತು. ಈಗ ಒಂದು ಕಾರ್ಯಕ್ರಮ ಆಯೋಜಕರು ನಮಗೆ ಇಂಥದ್ದೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ಸ್ಪೀಕರ್ಸ್ ಬೇಕು, ಕಾರ್ಯಕ್ರಮದ ಬಗ್ಗೆ ಅವರು ವಿವರ ಕೊಡ್ತಾರೆ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಪೊಲೀಸರ ಹತ್ರ ಕೇಳಿ ನಾವು ವ್ಯವಸ್ಥೆ ಮಾಡಬೇಕಾಗ್ತದೆ. ಸ್ಪೀಕರ್ಸ್ಗಳನ್ನು ಜಾಸ್ತಿ ಹಾಕಿದ್ರೆ ತೆಗಿಸ್ತಾರೆ, ಅವರಿಗೆ ಯಾವುದು ಬೇಸ್, ಯಾವುದು ಟಾಪ್, ಯಾವುದು ಇದು, ಯಾವುದರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಅವರು ಎಕ್ಸ್ಟ್ರಾ ಸ್ಪೀಕರ್ ನೋಡಿದ ಕೂಡ ತೆಗೆದುಕೊಂಡು ಹೋಗುದು, ಅದು ಯಾಕೆ ಹಾಕಿದಾರೆ ಅಂತ ಕೇಳುದಿಲ್ಲ. ದಯವಿಟ್ಟು ಅವರು ನಮಗೆ ಕಾರ್ಯಕ್ರಮ ಚಂದ ರೀತಿಯಾಗಲಿ ವ್ಯವಸ್ಥೆ ಆಗಲಿಕ್ಕೆ ಅವರು ವ್ಯವಸ್ಥೆ ಮಾಡಿಕೊಡ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು. ಮತ್ತೆ ನಮಗೆ ಇದು DJ ಇದಕ್ಕೆ ನಾವು ಯಾವ ಸ್ಪೀಕರ್ ನೋಡಿದ್ರು, ಡಿಜೆ ಸ್ಪೀಕರ್ ಹೇಳ್ತಾರೆ. ನಮಗೆ ಡಿಜೆಗೆ ಸಹ ಅದೇ ಬಳಸ್ತೇವೆ ನಾವು. ಈ ಕೆಲವು ದೊಡ್ಡ ಕಾರ್ಯಕ್ರಮಕ್ಕೆ ಅದೇ ಸ್ಪೀಕರ್ ಅನ್ನು ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ ಮೊನ್ನೆ ಸ್ವಾತಂತ್ರ್ಯೋತ್ಸವಕ್ಕೆ ಅವರು ಸ್ಪೀಕರ್ಗಳನ್ನು ನೆಹರು ಮೈದಾನ ಅಳವಡಿಸಿದ್ದಾರೆ. ಅದೇ ಸ್ಪೀಕರ್ ಊರಷ್ಟವರಲ್ಲಿ ಅಳವಡಿಸುವಾಗ ಎಲ್ಲ ಎತ್ತಿಕೊಂಡು ಹೋಗಿದ್ದಾರೆ. ಸೇಮ್ ಸ್ಪೀಕರ್, ಸೇಮ್ ಸ್ಪೀಕರ್, ಸೇಮ್ ಅದೇ ಓನರ್, ಅವರೇ ಊರಷ್ಟವರಲ್ಲಿ ಕಾರ್ಯಕ್ರಮ ಜನಗೆ ಇದು ಮಾಡಿದ್ದಾರೆ. ಅಲ್ಲಿಂದ ಸ್ಪೀಕರ್ ಎತ್ತಿ ಆ ಕಾರ್ಯಕ್ರಮವನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಈಗ ಕಾರ್ಯಕ್ರಮಕ್ಕೆ ಅವರು ಬೇಕಾದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ ಆ ಕಾರ್ಯಕ್ರಮ ಚಂದ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ತಕ್ಕ ಉಪಕರಣಗಳು ಇಲ್ಲದಿದ್ದರೆ ಆ ಕಾರ್ಯಕ್ರಮಕ್ಕೆ ಮೆರಗೆ ಇಲ್ಲ. ಹೌದಾ, ಇಡೀ ಧ್ವನಿ ಮತ್ತೆ ಬೆಳಕಿನ ವ್ಯವಸ್ಥೆಯಿಂದ ಆ ಕಾರ್ಯಕ್ರಮಕ್ಕೆ ಇಡೀ ಮೆರಗು ಕೊಡೋದು ನಮ್ಮ ವ್ಯವಸ್ಥಾಪಕ. ಹೌದಲ್ಲ, ಎಲ್ಲಾ ಕಾರ್ಯಕ್ರಮಕ್ಕೆ ಧ್ವನಿ ವರ್ಧಕ ಬೇಕೇ ಬೇಕು, ಬೆಳಕಿನ ವ್ಯವಸ್ಥೆ ಬೇಕೇ ಬೇಕು. ಸರಿ ಅಲ್ಲ? ಈಗ ಅದಕ್ಕೆ ಇವರು ನಿರ್ಬಂಧ ವಿಧಿಸಿ ಆದ್ರೆ ಅದನ್ನು ಜಾಸ್ತಿ ಕಟ್ಟುನಿಟ್ಟು ಮಾಡಿದರೆ ನಾವು ಸಹ ಬದುಕಬೇಕಲ್ಲ ಸರ್. ನಾವು ಅದಕ್ಕೋಸ್ಕರ ನಾವು ಲಕ್ಷಗಟ್ಟಲೆ ಬ್ಯಾಂಕಿಂದ ಸಾಲ ಮಾಡ್ತೇವೆ. ಅದು ಆ ವಿಷಯವನ್ನು ಕೇಳಿಕ್ ಹೋದ್ರೆ ನೀವು ಯಾರ ಹತ್ರ ಕೇಳಿ ಸಾಲ ಮಾಡಿದ್ದೀರಾ ಅಂತ ನಮ್ಗೆ ಅವರು ಕಮಿಷನ್ನವರೇ ಹೇಳಿದ್ದು ಸರ್. ಮತ್ತೆ ಮೊನ್ನೆ ಪುನಃ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗುವಾಗ ಈ ವಿಷಯ ಹೇಳಲಿಕ್ಕೆ ಬೇಜಾರಾಗ್ತದೆ. ನಿಮ್ದು ಇಲ್ಲಿಗಲ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಈ ಕಾರಿನಲ್ಲಿ ದನ ತಗೊಂಡು ಇದಂತ ಹೇಳ್ತಾರೆ, ಆಕ್ರಮವಾಗಿ ಸಾಗಿಸುವುದು ಒಂದೇ, ನಿಮ್ಮ ಧ್ವನಿವರ್ಧಕ ಬಿಸ್ನೆಸ್ ಒಂದೇ, ಎರಡು ಒಂದೇ ಲೆಕ್ಕ ಅಂತ ಅವರು ಇಷ್ಟು ತುಲನೆ ಮಾಡ್ತಾರೆ. ನಮ್ಮ ಅಷ್ಟು ಕೀಳಾಗಿ ತುಂಬಾ ಬೇಜಾರಾಯ್ತು. ನಾವು ಯಾಕೆ ಈ ಬಿಸ್ನೆಸ್ಸಿಗೆ ಬಂದೇ ಈಗ ಬೇಜಾರಾಗ್ತದೆ. ಈ ಕೊರೋನಾ 3 ವರ್ಷದಲ್ಲಿ 2 ವರ್ಷದಲ್ಲಿ ನಾವು ಪಟ್ಟ ಕಷ್ಟ ಉಂಟಲ್ಲ ಯಾರಿಗೂ ಗೊತ್ತಿಲ್ಲ. ಆಚೆಂದ ಕೆಲಸ ಇಲ್ಲ, ಈಚೆಂದ EMI ಕಟ್ಟಬೇಕು. ಈಗ ಪುನಃ ಅದಕ್ಕಿಂತ ಕಡೆ ಆಗಿದೆ. ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಇದಕ್ಕೆ ಸರ್ಕಾರವ ಈ ಕಮಿಷನರ್ ಎಲ್ಲ ಮಧ್ಯೆ ಪ್ರವೇಶಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಂದ ಮಾಡ್ಲಿಕ್ಕೆ ಅನುವು ಮಾಡಿಕೊಳ್ಳಿ. ಅದು ಡೆಸಿಬಲ್ಸ್ ಎಲ್ಲ ನಾವು ನೋಡ್ತೇವೆ ಸರ್, ಅದಕ್ಕೆ ತಕ್ಕ ನಾವು ವ್ಯವಸ್ಥೆ ಮಾಡ್ತೇವೆ. ಇದಕ್ಕೆ ಧ್ವನಿಯ ಪ್ರಮಾಣ ಜಾಸ್ತಿ ಆದ್ರೆ ಅದನ್ನು ಕಮ್ಮಿ ಮಾಡಿಸ್ಲಿ. ಹೌದಲ್ಲ, ಅದನ್ನು ಇಡೀ ನಿರ್ಬಂಧ ಮಾಡೋದು ತಪ್ಪಲ್ಲ ಅಂತ ಹೇಳ್ತೀರಿ. ಮತ್ತೆ ನಮ್ಗೆ ಕಾರ್ಯಕ್ರಮಕ್ಕೆ ಅದು ಅರ್ಧದಲ್ಲ ಪೇಮೆಂಟ್ ಸಿಗುದಿಲ್ಲ ಸರ್. ನಾವು ಪೇಮೆಂಟ್ ಯಾರಲ್ಲಿ ತಗೊಳ್ಳೋದು? ಈಗ ರೂಲ್ಸ್ ಅಂದ್ರೆ ರೂಲ್ಸ್ ಅನ್ನ ವೆಲ್ಕಮ್ ಮಾಡ್ತೀರಿ ತಾವು? ರೂಲ್ಸ್ ಬರ್ಬೇಕು ಸರ್, ಆದ್ರೆ ರೂಲ್ಸ್ ಲೆಕ್ಕಕ್ಕಿಂತ ಜಾಸ್ತಿ ಆಗ್ಬಾರ್ದು. ಅವೈಜ್ಞಾನಿಕ ರೂಲ್ಸ್ ಸರ್ ಇವರು ಹೇಳಿದ್ರು, ಈಗ ಹುಷಾರಿಲ್ಲದೆ ಡಾಕ್ಟರ್ ಹೋಗಿ ಮಾತ್ರೆ ತಗೊಳ್ತಾರೆ. ಇದು ಅವರು ಡಾಕ್ಟರ್ ICU ಅಲ್ಲಿ ಹಾಕಿದ್ರೆ ಹೇಗಾಗ್ತದೆ ಆ ತರ ಮಾಡಿದ್ದಾರೆ ಈಗ. ಸರಿ ಅಲ್ವಾ ಸರ್? ಕರೆಕ್ಟ್. ಸರಿ ಸರ್, ಬರ್ತೀನಿ. ಇನ್ನು ಮುಂದಕ್ಕೆ ಬರ್ತೇನೆ ಸರ್. ಬಿಫೋರ್ ದಟ್ ಜನರು ಲೈನ್ ಅಲ್ಲಿ ಇದ್ದಾರೆ. ಒಂದು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವ್ರುಗಳಿಗೆ ಏನ್ ಹೇಳ್ತಾರೆ, ಇದು ಸರಿಯೋ ತಪ್ಪು ಅಂತ ಹೇಳಿ ತಮ್ಮ ಅಭಿಪ್ರಾಯ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ?
ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಎಸ್ ಸರ್. ಜಸ್ಟ್ ಈಗ ಅಷ್ಟೇ ಡೆಸಿಬಲ್ಸ್ ಗಳ ಬಗ್ಗೆ ಹೇಳಿದ್ರು. ಜನರಿಗೆ ಏನ್ ಡೆಸಿಬಲ್ಸ್ ಅದು ಮೀಟರ್ ಏನಿಲ್ಲ. ನಾವು ಒಂದು ನಿಮ್ಮ ಫೋನ್ ಅಲ್ಲಿ ಕೂಡ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿದ್ರೆ ಆ ಡೆಸಿಬಲ್ಸ್ ಮೀಟರ್ ಸಿಗುತ್ತೆ. ಈಗ ನಾವು ನೀವು ಇಲ್ಲಿ ಮಾತಾಡ್ತಾ ಇದ್ದೀವಿ, ಅದ್ರ ಡೆಸಿಬಲ್ಸ್ ಎಷ್ಟು ಅಂತ ಒಂದ್ಸತಿ ಪ್ರಾಯೋಗಿಕವಾಗಿ ನೋಡೋಣ. ಇಲ್ಲಿ ನೋಡಿ, ಈಗ ನಾವು ಖಾಲಿ ಇಲ್ಲೇ ಮಾತಾಡ್ತಿದ್ದೀವಿ, ಇದರಲ್ಲಿ 85 ಡೆಸಿಬಲ್ಸ್ ಕಾಣಿಸ್ತಾ ಉಂಟು ನಮ್ಗೆ. 85. ಇನ್ನು ಸೌಂಡ್ ಸ್ಪೀಕರ್ ಇಲ್ಲಿ ಬಂದ್ರೆ ಒಂದು 100 ತನಕ ಹಾಗೆ ಹೋಗುತ್ತೆ. ಅಂದ್ರೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ 100, 120 ಎಲ್ಲ ಹೋಗುದು ಆವಾಗ ಕರ್ಕಶ ಧ್ವನಿಗೆ. ಇಲ್ಲಿಗೆ 88 ನಿಮಗೆ ಡೆಸಿಬಲ್ಸ್ ಕಾಣಿಸ್ತಾ ಉಂಟು. ಬೇಕಿದ್ರೆ ಫೋಕಸ್ ಮಾಡಿ. ಈಗ ನಿರ್ಬಂಧ ಮಾಡಿರೋದು ಯಾವುದು? 55ಕ್ಕಿಂತ ಜಾಸ್ತಿ ಹೋಗಬಾರ್ದು ಅಂತ. ಯಾವುದರಲ್ಲಿ? ಧ್ವನಿವರ್ಧಕದಲ್ಲಿ. ಅದರ ಬದಲಿಗೆ ಧ್ವನಿವರ್ಧಕವನ್ನೇ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೆ ಒಂದೇ ಅಲ್ವಾ? ನಾವು ಮಾತನಾಡೋದು ಸ್ಟುಡಿಯೋದಲ್ಲಿ ಇಷ್ಟು ಕಾಮ್ ಆಗಿದ್ದೇವೆ, ಖಾಲಿ ನಾನು ಮಾತನಾಡಿದ್ರೆ ಇಲ್ಲಿ ಇಷ್ಟು 89 ತನಕ ಬರ್ತಾ ಉಂಟು. ಜನರಿಗೆ ಇದು ಗೊತ್ತಾಗ್ಲಿ ಏನಿದೆ ಡೆಸಿಬಲ್ಸ್ ಅಂತ ಹೇಳಿ. ಹಾಗೆ ಈಗಷ್ಟೇ ಇವರು ಹೇಳಿದ್ರು, ಈ ಹಿಂದೂ ಹಬ್ಬಗಳನ್ನು ಈ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಬರ್ತದೆ ಅಂತ. ನಾನು ಅದು ಇನ್ನೊಂದು ಆಂಗಲ್ ಅನ್ನು ಹೇಳಿದ್ರೆ ಎಲ್ಲರಿಗೂ ಉರಿಯೋದಿಲ್ವಾ? ದಿನಕ್ಕೆ 5 ಸತಿ ಬರುತ್ತೆ, ಅದರ ಡೆಸಿಬಲ್ಸ್ ನೋಡಿದ್ರೆ ಅದು ಯಾಕೆ ಹೊರಗಡೆ ಅಷ್ಟು ಪ್ರತಿ ಯಾಕೆ ಹಾಕ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ತಪ್ಪಾಗುತ್ತಲ್ವ? ಆಯ್ತು, ನಾನು ಅದೇ ಹೇಳ್ತಾ ಇದ್ದೇನೆ. ಇವಾಗ ಹಿಂದೂಗಳ ವರ್ಷಕ್ಕೊಮ್ಮೆ ಆಚರಣೆ ಮಾಡುವ ಇದನ್ನು ತೆಗೆದ್ರಿ, ಇವಾಗ ಪ್ರತಿದಿನ ಆಗ್ತಾ ಇದೆಯಲ್ಲ, ಅದನ್ನು ತೆಗೆಯುವಂತ ತಾಕತ್ತಿದೆಯಾ? ಯಾಕೆ? ಹಿಂದೂಗಳು ಒಗ್ಗಟ್ಟಾಗಿರ್ಲಿಲ್ಲ, ಅಷ್ಟೊಂದು ಓಟಿನ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ. ಅದಕ್ಕೋಸ್ಕರ ನೀವು ಈ ರೀತಿ ಕಠಿಣ ಕ್ರಮವನ್ನು ಬಹಳ ಸುಲಭ ಅಲ್ಲ ಹಿಡಿಲಿಕ್ಕೆ. ಅಲ್ಲ, ಒಂದೇ ನಾವು ಯಾರು ಕೂಡ ರಾಜಕೀಯ ಮಾತಾಡಲಿಲ್ಲ. ನಾವು ಇಲ್ಲಿ ಬಂದು ಸೊಲ್ಯೂಷನ್ ಬೇಕು ಅಂತ ಹೇಳಿ ನೋಡಿ ಇವರು ಸರ್ ಹೇಳಿದ್ರು. ಸೊಲ್ಯೂಷನ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ಬೇಕಾದ್ರೂ ಕೂಡ ನಾನು ಹೇಳುದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇತ್ತು, ಇದು ಬರ್ಲಿಲ್ಲ ಸ್ವಾಮಿ, ಇಲ್ಲಿ ಬರ್ಲಿಲ್ಲ. ಇಲ್ಲಿ ನನ್ಗೆ ಅನ್ಸುತ್ತೆ ಈ ಕಮ್ಯುನಿಸ್ಟ್ಗಳಲ್ಲಿ ಎಲ್ಲಿ ಓಡಿ ಹೋದ್ರು ಅಂತ ಹೇಳಿದ್ರೆ ಎಲ್ಲ ಕಾಂಗ್ರೆಸ್ ಸೇರ್ಬಿಟ್ಟಿದಾರ ಅಂತ. ಈ ಧರ್ಮಸ್ಥಳದ ಕೇಸ್ನಲ್ಲಿ ಕೂಡ ಕಮ್ಯುನಿಸ್ಟರೇ ಇದ್ದಾರೆ ಅಂತೆ. ನಾವು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಅಂದ್ರೆ ಅವರಿಗೆ ನೆಲೆ ಇಲ್ಲ, ಎಲ್ಲಿ ಬರಬೇಕು ನೆಕ್ಸ್ಟ್? ಈ ಕಮ್ಯುನಿಸ್ಟರೇ ಈ ಕಾಂಗ್ರೆಸ್ ನ ಶಂಡಿ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದಾರೆ. ಈ ಟಾರ್ಗೆಟ್ ಮಾಡಿ ನೀವು ಹಿಂದೂ ಧರ್ಮವನ್ನು ಒಡೆಯುವ, ಅಶಾಂತಿ ಕ್ರಿಯೇಟ್ ಮಾಡುವ ಅನ್ನುವಂಥದ್ದು ಬಹಳಷ್ಟು ವಿಷಯಗಳು ಬರ್ತವೆ. ಹಾಗಾದ್ರೆ ಇದೇ ಕಮಿಷನರ್ ಸರ್ಗೆ ಹೇಳ್ತಾ ಇದ್ದೇನೆ, ನಾಳೆ ಸರ್ ಡೆಸಿಬಲ್ಸ್ ಇಟ್ಕೊಂಡು ಹೋಗಿ, ಜಾಸ್ತಿ ಇದ್ರೆ ಇಳಿಸುವಂತ ತಾಕತ್ತಿದೆಯಾ? ಸರ್ಕಾರಕ್ಕೆ ತಾಕತ್ತಿದೆಯಾ? ಅದೇ ಖಡಕ್ ಅಧಿಕಾರಿಗಳಿಗೆ ತಾಕತ್ತಿದೆಯಾ? ನ್ಯಾಯ ಅಲ್ವಾ? ನ್ಯಾಯ ಬೇಕಲ್ವಾ? ಎಲ್ಲರಿಗೂ ಒಂದೇ ನ್ಯಾಯ ಅಲ್ವಾ? ಹಿಂದೂಗಳು ಮಾತನಾಡುದಿಲ್ಲ. ಇವತ್ತು ಕೂಡ ನಿಮ್ಗೆ ಗೊತ್ತಿರ್ಬೋದು, ನಿನ್ನೆಯಿಂದ ನಿಮ್ಗೆ ಒಂದು ಸೌಂಡ್ಸ್ನವರಿಗೆ ಮಾತನಾಡಿಸಬೇಕಾದ್ರೆ, ಕೂತ್ಕೊಳಿಸಬೇಕಾದ್ರೆ ನಿಮ್ಗೂ ಕೂಡ ಹುಡುಕಿದ್ರು ಸಿಗುದಿಲ್ಲ. ಯಾಕೆ? ಬೊರ್ಚು ಮರಿ ಏರಿಗಾವಿ ಕಿರಿಕಿರಿ ಅಂತ ಅಷ್ಟು ಹೆದರಿಕೊಂಡಿರ್ತಾರೆ. ಆದ್ರೆ ಅವರೆಲ್ಲ ಓಪನ್ ಆಗಿ ಬರ್ತದೆ ದಾನವೇ ಅಂತ ಹೇಳಿ. ಇವತ್ತು ನಿಮ್ಮ ಲೈವ್ ನಲ್ಲಿ ಕಾಮೆಂಟ್ಗಳಲ್ಲಿ ಕೂಡ ಫಸ್ಟ್ ಕಾಮೆಂಟ್ ಎಲ್ಲ ನೀವು ಗಮನಿಸಿರ್ಬೋದು, ಅದರಲ್ಲಿ ಹೇಗೆ ಬಂತಂತ. ಅದಕ್ಕೋಸ್ಕರ ಏನು ಗೊತ್ತಾ, ಕಾನೂನು ಇದೆಯಪ್ಪ, ಆದರೆ ಯಾರು ದುರುಳರು ಅದನ್ನು ದುರುಪಯೋಗ ಮಾಡಿಕೊಂಡು ಮುಂದಕ್ಕೆ ಇದು ಹೋಗ್ತಾರೋ ಅದಕ್ಕೋಸ್ಕರ ನಾವು ಒಬ್ಬ ಅಧಿಕಾರಿಯನ್ನು ಇಟ್ಟಿರುವಂಥದ್ದು. ಇಲ್ಲದಿದ್ದರೆ ಈ ಕಾನೂನು ಇದೆ, ಒಂದು AI ರೋಬೋಟ್ ಅನ್ನು ಇಟ್ಬಿಡುದು ಇಂಪ್ಲಿಮೆಂಟ್. ಅದಕ್ಕೋಸ್ಕರ ನಾವು ಕಾನೂನು ಇದ್ರೂ ಕೂಡ ಒಂದು ವಿವೇಕ ಅಂತ ಇರುತ್ತೆ. ಆ ವಿವೇಕಯುತವಾಗಿ ಬಳಸುವುದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಟಿರುವಂಥದ್ದಲ್ವಾ? ಇದನ್ನು ಯಾವ ರೀತಿಯಾಗಿ ನೀವು ಮಾಡಬೇಕು, ಏನು ಆಗಬೇಕು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಒಂದು ಬಾಟಲ್ನಲ್ಲಿ ನೀರನ್ನು ಏರ್ಪೋರ್ಟ್ನಲ್ಲಿ ತಗೊಂಡು ಹೋಗ್ಲಿಕ್ಕೆ ಇಲ್ಲ ಅಲ್ವಾ? ಅದೇ ನೀವು ಜಾತ್ರೆಗಳು ತೆಗೆದುಕೊಂಡು ಹೋಗಬಹುದು ಅಲ್ಲ, ಅಲ್ಲಿ ಕೂಡ ತೆಗೆದುಕೊಳ್ಳಿಕ್ಕೆ ಹೋಗ್ಲಿಲ್ಲ, ಅದ್ರಲ್ಲಿ ಆಯಿಲ್ ಬಾಂಬ್ ಇರಬಹುದು ಅಂತ ಹೇಳಿ ನಿಷೇಧ ಮಾಡಬೇಕು ಅಂದ್ರೆ ನಾಳೆ ಬಂದ್ರೆ ಅಂದ್ರೆ ಎಲ್ಲಿ ಯಾವ ರೀತಿಯಾಗಿ ಕಾನೂನು ಕೊಟ್ಟಿದ್ದಾರೆ, ನಿನ್ನ ಕೈಲಿ ಅಸ್ತ್ರ ಇದೆ, ಯಾವಾಗ ಪ್ರಯೋಗ ಮಾಡಬೇಕು? ಎಲ್ಲರನ್ನು ನಿನ್ಗೆ ಹುಷಾರಿಲ್ವಾ ಮಾರ, ಸ್ವಲ್ಪ ತರೆಬೇನೆ ಉಂಚೆ ಹುಷಾರಿಲ್ಲ, ಸೇರನ್ನು ಕೊಟ್ಟರೆ ಹೋಗ್ತದೆ, ಐಸಿ ಉಳ್ಪಾಡ್ಲೆ. ಇದು ಹಾಗೆ ಆಗಿದೆ. ಸರ್ ಬರ್ತೀನಿ. ಯಾಕಂದ್ರೆ ಈ ನಮ್ಮ ವಾಣಿಜ್ಯ ಪ್ರದೇಶದಲ್ಲಿ ಅಂದರೆ ಕಮರ್ಷಿಯಲ್ ಏರಿಯಾದಲ್ಲಿ 65 ಡೆಸಿಬಲ್, ಜೊತೆಗೆ ನಮ್ಮ ರೆಸಿಡೆನ್ಷಿಯಲ್ ಏರಿಯಾ, ವಸತಿ ಏರಿಯಾಗಳಲ್ಲಿ 55 ಡೆಸಿಬಲ್ ಅನ್ನ ಮಾಡಬೇಕು ಅನ್ನೋದು. ಅಂದ್ರೆ ಅವರು ತೋರಿಸುವ ಪ್ರಕಾರ ಇಲ್ಲೇ ಡೆಸಿಬಲ್ ಜಾಸ್ತಿ ಇದೆ, ಒಂದು 70 ಬರುತ್ತೆ. ಅವ್ರು ಮಾತಾಡಿದಾಗ 95 ಬಂತು. ಸೊ ಹೀಗೆ ಈ ರೀತಿ ಡೆಸಿಬಲ್ ಬರುತ್ತೆ ಅಂತ ಬಂದಾಗ ಇಟ್ಸ್ ವೆರಿ ಏನು ಗೊಂದಲಗಳಿವೆ, ಏನ್ ಮಾಡೋದು ಗೊತ್ತಿಲ್ಲ. ಸೊ ಬರೋಣ, ಮಾತಾಡೋಣ. ನಮ್ಮ ಜನರು ಏನ್ ಹೇಳ್ತಾರೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್?
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಧ್ವನಿ ಕೇಳ್ತಾ ಇಲ್ಲ, ಮೋಸ್ಟ್ಲಿ ಸ್ಪೀಕರ್ ಇಶ್ಯೂಸ್ ಇರಬೇಕು. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ಓಕೆ, ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ದಟ್ಸ್ ವೈ ನಮ್ಮ ಟೆಕ್ನಿಕಲ್ ಟೀಮ್ ದಯಮಾಡಿ ಅದನ್ನು ನೋಡಬೇಕು ಆದಷ್ಟು ಬೇಗ. ಎಸ್ ಸರ್, ಉದಯ ಆಚಾರ್ಯ ಅವರೇ, ಈಗ ನೋಡಿದಿರಿ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಈ ರೀತಿಯ ಸಮಸ್ಯೆಗಳು ಯಾವ ರೀತಿ ಅಂತ ಹೇಳಿದ್ರು. ಅಂದ್ರೆ ಒಂದು ಆಪಾದನೆ ಎಲ್ಲಿ ತನಕ ಬರುತ್ತೆ ಅಂತ ಬಂದಾಗ, ನಮ್ಗಳ ಕಾಲಘಟ್ಟದಲ್ಲಿ ಈ ರೀತಿ ಇರಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವುಗಳು ಈ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಮಾಡಿಲ್ಲ. ತಮ್ಮ ಸರ್ಕಾರದಿಂದ ಈ ರೀತಿ ಆಗ್ತಾ ಇರೋದು ಅಂದ್ರೆ ನೇರವಾಗಿ ಒಂದು ವಿಚಾರದ ಮೇಲೆ, ಅಂದ್ರೆ ಆಚರಣೆಗಳ ಮೇಲೆ, ಧಾರ್ಮಿಕತೆ ಆಚರಣೆಗಳ ಮೇಲೆ ಅವುಗಳ ಸಾಲು ಹಬ್ಬ ಬರ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಹೆಮ್ಮೆ, ನೋ ಡೌಟ್ ವಿಚಾರ. ಆದ್ರೆ ಆವಾಗ ಆಗಿತ್ತು ಅಂದ್ರೆ ಸೌಂಡ್ ಸಿಸ್ಟಮ್ ಅಲ್ವಾ, ರೂಲ್ಸ್ ಅಲ್ವಾ, ಸೊ ಆವಾಗ ಆಗಿತ್ತು, ಇವಾಗ ಹೇಗೆ ಅನ್ನೋದು ಪ್ರಶ್ನೆನೇ ಕೇಳಿದ್ರು. ಅಂದ್ರೆ ಉರುಷ್ಟೂರಲ್ಲಿ ತಾವು ಸ್ಟಾರ್ಟೇ ಮಾಡಿಲ್ಲ ಸರ್, ಅಲ್ಲಿ ಸ್ಟಾರ್ಟೇ ಆಗಿಲ್ಲ, ಟೆಸ್ಟಿಂಗೇ ಆಗ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಸೀಸ್ ಆಗುತ್ತೆ ಅಂತ ಬಂದಾಗ ಏನ್ ಕತೆ ಅನ್ನೋ ಪ್ರಶ್ನೆ ಬರ್ತದೆ. ನೋಡಿ, ಇಲ್ಲಿ ಹಬ್ಬ ಕೂಡ ಆಗ್ತಾ ಇರುತ್ತೆ, ಪ್ಯಾನಿಕ್ ಆಗ್ತಾರೆ ಅಲ್ವಾ ಜನರು, ಭಯ ಆಗ್ತದೆ, ನಾವು ಮಾಡ್ಬೇಕು, ನಮ್ಮಲ್ಲಿ ಕೇಸ್ ಬೀಳುತ್ತೆ. ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಇದ್ದದ್ದು ಜನ ಸೇರಿದಾಗ ಆಯೋಜಕರ ಮೇಲೆ ಕೇಸ್ ಬೀಳುತ್ತೆ ಅಂತ ಭಯ. ಇಲ್ಲಿ ಸೌಂಡ್ ಹಾಕಿದಾಗ ಆದ್ರೆ ಒಂದು ಸ್ವಲ್ಪ ಜನ ಸೇರಿದಾಗ ಇಲ್ಲಿ ಸೀನ್ ಆಗುತ್ತೆ ಅನ್ನೋ ಭಯ. ಸೊ ಇಲ್ಲೂ ಕೂಡ ರೂಲ್ಸ್ ಇದೆ ಆ ರೀತಿ, ಅಂದ್ರೆ ಬಹಳಷ್ಟು ಜನಸಂದಣಿ ಬಂದಾಗ ಅಲ್ಲೂ ಕೂಡ ನಿಯಂತ್ರಣಕ್ಕೆ ಕ್ರಮ ನಾವು ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಎಸ್ ಸರ್. ನೋಡಿ, ಒಂದು ವಿಚಾರ ನಾವು ತಿಳ್ಕೊಬೇಕು ಏನಂತ ಹೇಳಿದ್ರೆ, ಬಹುಶಃ ನನ್ಗೆ ಗೊತ್ತಿಲ್ಲ ಪ್ರಾಪರ್, ಅದರ ಸ್ಪಷ್ಟೀಕರಣ ಜಿಲ್ಲಾಡಳಿತವೇ ಕೊಡ್ಬೇಕಾಗ್ತದೆ. ಯಾವುದು? ಕಮಿಷನರ್ ಅವರು ಕೊಡ್ಬೇಕು. ಯಾವುದು? ಅಲ್ಲ, ಕಮಿಷನರ್ನವರು ಇದ್ರ ಈಗ ಯಾವುದು ಏನ್ ಹೇಳಿದ್ರು, ಡೆಸಿಮಲ್ಸ್ ಏನಿದೆ ನೋಡಿ, ಇವರು ಈಗ ನಾವು ಮಾತಾಡ್ತಿರುವಾಗ ಅಲ್ಲ, ಅದು ನನ್ಗೆ ಗೊತ್ತಿಲ್ಲ, ಇವರು ಆಪ್ ತೋರಿಸಿದ್ರು. ಹೌದೌದು, ಕರೆಕ್ಟ್. ನಾನೆಂತ ಹೇಳುದು ಅಂತ ಹೇಳಿದ್ರೆ, ಬಹುಶಃ ಅವರಿಗೆ ಇದರ ಏನಾದರೂ ಕೊರತೆ ಇದೆಯಾ, ನಾಲೆಜ್ನ ಕೊರತೆ ಇದೆಯಾ, ಅದರದ್ದೊಂದು ಸ್ಪಷ್ಟೀಕರಣ ಅವರಿಗೆ ಕೊಟ್ಟು, ಒಂದು ವೇಳೆ ಏನಾದರೂ ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಾರೆ, ಈಗ ಇವರಿಗೆ ಈಗ ಏನು ಹೇಳಿದ್ರು ನೋಡಿ, ಈಗ 50 ಡೆಸಿಮಲ್ ಅಥವಾ 65 ಡೆಸಿಮಲ್ ಅಂತ ಹೇಳಿದ್ರೆ ಇಷ್ಟು ಸ್ಲೋ ಕೇಳ್ತದೆ, ಅಥವಾ ಇಷ್ಟು 65 ಡೆಸಿಮಲ್ ಅಂತ ಹೇಳಿದ್ರೆ ಇಷ್ಟು ಕೇಳ್ತದೆ ಅಂತ ಹೇಳುವಂಥದ್ದು ಒಂದು ಏನಾದರೂ ಒಂದು ಇವರ ಕಡೆಯಿಂದ ಏನಾದರೂ ಒಂದು ಡೆಮೋದಾಗಿ ಏನಾದರೂ ಕಮಿಷನರ್ ಸಾಹೇಬರಿಗೆ ಕೊಟ್ಟು, ಇಲ್ಲ ಸರ್ ಇಷ್ಟು ಬೇಡ ಇಷ್ಟು ಮಾಡಿಸಿ ಅಂತ ಏನಾದರೂ ಮಾಡಿದರೆ ಬಹುಶಃ ಒಂದು ಸೊಲ್ಯೂಷನ್ ಸಿಗಬಹುದು ಅಂತ ಹೇಳುವಂಥದ್ದು ನನ್ನದೊಂದು ಅನಿಸಿಕೆ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನಮಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಕಾಂಗ್ರೆಸ್ ಪಕ್ಷದಿಂದ ನಡೆದಿಲ್ಲ. ಅದರದ್ದು ನಾವು ಸ್ಪಷ್ಟೀಕರಣ ಕೊಡ್ತೇವೆ. ನಮಗೆ ಏನ್ ಹೇಳ್ತಾರೆ, ನಾವು ಮತ್ತೆ ನಾವು ಮಾಡಿಲ್ಲ ಅಂತ ಹೇಳೋದು ಅಭ್ಯಾಸ ನಮಗೆ ಇಲ್ಲ, ನಾವು ಮಾಡಿಲ್ಲ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಯಾರು ಮಾಡೋದು ಬೇಡ. ಹೊರಗಡೆಯಿಂದ ಬೇಕಾದ್ರೆ ಯಾರು ಎಂಥದ್ದು ಎಷ್ಟೇ ಹೇಳಬೇಕು. ಈಗ ಅವರು ಸರ್ ಹೇಳಿದ್ರು, ಏನೋ ಬೇರೆ ಧರ್ಮದವರು ಏನೋ ಜೋರು ಸೌಂಡ್ ಇಟ್ಟರೆ ಅವರನ್ನು ನಿಲ್ಲಿಸ್ತಾರ ಅಂತ. ಹೋಗ್ಲಿ, ನಿಲ್ಲಿಸ್ಲಿ ಕಮಿಷನರ್, ಯಾರು ನಾವು ನಿಲ್ಲಿಸಬೇಡಿ ಅಂತ ಹೇಳಿದ್ದೇವಾ? ಹೋಗ್ಲಿ ಕಮಿಷನರ್ಗೆ ಇವರೊಂದು ಕಂಪ್ಲೇಂಟ್ ಕೊಡ್ಲಿ, ಹೀಗೆ ಅಲ್ಲಿ ಕೇಳ್ತದೆ, ಯಾಕೆ ಕದ್ದು ಮುಚ್ಚ ಕೇಳ್ತು, ಪಲ್ಲಿಯಲ್ಲಿ ಬಾಂಗ್ ಕೇಳ್ತದೆ ಇಷ್ಟು ಜೋರು, ಅದನ್ನು ಹೋಗಿ ಇಷ್ಟು ಡೆಸಿಮಲ್ಸ್ ಅಂತೇಳಿ ತೋರಿಸ್ಲಿ, ಅವರಿಗೆ ನಿಲ್ಲಿಸ್ಲಿ. ಯಾಕಂದ್ರೆ ನಾನು ಇದಕ್ಕೆ ಬರುವ ಮುಂಚೆಯೂ ಕೂಡ, ಇಲ್ಲಿಗೆ ಬರುವ ಮುಂಚೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾನು ಕೇಳಿದ್ದೆ, ನಿಮ್ದೀಗ ಪಲ್ಲಿಯಲ್ಲಿ ಈಗ ನೀವು ಬಾಂಗ್ ಇಡುವಂಥದ್ದು ಎಷ್ಟು ಡೆಸಿಬಲಲ್ಲಿ ಇಡ್ತೀರಿ ಅಂತ ಕೇಳಿದ್ದೇನೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ನಮಗೆ ವಕ್ಫ್ ಬೋರ್ಡಿಂದನೇ ನಮಗೆ ಆರ್ಡರ್ ಬಂದಿದೆ, ನಮಗೆ ಇಷ್ಟೇ ಇಡಬೇಕು, ಎಲ್ಲ ಕಡೆಯೂ ಕೂಡ ನಾವು ಇವಾಗ ಕಮ್ಮಿ ಮಾಡಿದ್ದೇವೆ ಅಂತ ಹೇಳಿದೆ. ಅದಕ್ಕೆ ಈಗ ಏನಾದರೂ ಆಕ್ಷೇಪ ಇದ್ದರೆ ಆಕ್ಷೇಪ ಸಲ್ಲಿಸ್ಬೋದಲ್ಲ, ಅಲ್ಲಿ ಜೋರು ಬಾಂಗ್ ನಮಗೆ ಜೋರು ಕೇಳ್ತಾ ಉಂಟು ನಿಲ್ಲಿಸಿ ಅಂತೇಳಿ ನಿಲ್ಲಿಸ್ಬೋದಲ್ಲ, ಅದನ್ನೇನಾದರೂ ಇದುಂಟು. ಯಾರು ತಡಿತಾ ಇಲ್ಲ. ಮತ್ತು ನಾವು ನನಗೆ ನೋಡಿ, ರಾಜಕೀಯ ಮಾತಾಡೋದಾದ್ರೆ ನಮ್ಗೆ ಎಷ್ಟು ಕೂಡ ಮಾತಾಡ್ಬೋದು, ನಮಗೆ ರಾಜಕೀಯ ಅದೇ ಬೇಡ. ಇಲ್ಲಿ ನಮಗೆ ಬಂದಿರುವಂತದ್ದು ನಾವು ಸೊಲ್ಯೂಷನ್ ಹುಡುಕ್ಲಿಕ್ಕೆ, ಅದನ್ನ ಹೇಗೆ ಸೊಲ್ಯೂಷನ್ ಮಾಡಬಹುದು? ಜನರಿಗೆ ಸೊಲ್ಯೂಷನ್ ಕೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ನಾವು? ಅಲ್ಲ ನೋಡಿ, ಕಥೆ ಏನು ಹಾಗಾದ್ರೆ ಮುಂದೆ ದಸರಾ ಕೂಡ ಬರುತ್ತೆ. ಅಲ್ಲ ನೋಡಿ, ನಾನು ಅದೇ ಹೇಳಿದ್ದೆ, ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಹುಲಿ ವೇಷಗಳಿರುತ್ತೆ, ಹುಲಿ ವೇಷಗಳ ಸೌಂಡ್ ಗೊತ್ತಲ್ವಾ? ನೋಡಿ, ನಾನು ಅದಕ್ಕೆ ಬರ್ತೇನೆ, ನಾನು ಅದಕ್ಕೆ ಹೇಳ್ತೇನೆ ನೋಡಿ. ಈಗ ಕೊಡಿಯಲ್ ಬೈಲ್ಸರ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಅಲ್ಲಿ ಅವರ ಒಂದು ವಿಚಾರ ಗೊತ್ತಾ,
10 ಗಂಟೆ ನಂತರ 11 ಗಂಟೆ ನಂತರ ನಾಳೆ ಗಗ್ಗರ ತೆಗಿಬೇಕು ಅನ್ನುವಂತ ಪರಿಸ್ಥಿತಿ ಬರುತ್ತೆ ದೈವಗಳದ್ದು ಅಲ್ವಾ? ನಾನು ಅದು ಕೇಳಿ ನೋಡಿ ಇಂಥದ್ದೆಲ್ಲ ಅಲ್ವಾ, ನಾಳೆ ಸೌಂಡ್ ಎಲ್ಲ ಕೂಡ ನಿಲ್ಲಿಸಬೇಕು, ಆ ಒಂದು ತಾಸೆಯ ಸೌಂಡ್ ಇರುತ್ತೆ. ದೈವಗಳಿಗೆ ಹೇಳುವವರು ಹೇಳ್ತಾರೆ ಜಾಗಟ್ಟೆ ನಿಲ್ಲಿಸಲಿಕ್ಕೆ ಹೇಳಿ ಅಂತ ಹೇಳಿ ನಾಟಕದವ್ರು ಹೇಳ್ತಾರೆ ನಮ್ಗಳಿಗೆ ಸೌಂಡ್ ಅಲ್ಲಿ ಕೇಳ್ತಾ ಇಲ್ಲ, ನಮ್ಗೆ ನಾಟಕ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ರಂಗಭೂಮಿ ಕಲಾವಿದ್ರು ಕಷ್ಟ ಗೊತ್ತಲ್ವಾ ನಿಮ್ಗೆ, ಸೌಂಡ್ ಎದುರುಗಡೆ ಕೇಳಬೇಕು, ವಾಪಸ್ ಅವ್ರಿಗೆ ಬರ್ಬೇಕು, ಅಲ್ಲಿ ಮಾನಿಟರ್ ಇಡಬೇಕು, ಇದೆಲ್ಲವೂ ಕೂಡ ಬರ್ಬೇಕು. ಅದೇ ವಿಚಾರ ಬರುವಂತದ್ದು ಏನು ಸೊಲ್ಯೂಷನ್ ಏನ್ ಕೊಡ್ತೀವಿ? ಅದೇ ಸೊಲ್ಯೂಷನ್ ಈಗ ಏನ್ ಗೊತ್ತಾ, ಜನಾಭಿಪ್ರಾಯ ಕಲೆಕ್ಟ್ ಆಗ್ಬೇಕು. ಒಂದು ಈಗ ಕಾರ್ಯಕ್ರಮ ನಡೀತಾ ಇದೆ, ಬಹುಶಃ ಈ ಕಾರ್ಯಕ್ರಮದ ಒಂದು ಕಾಪಿ ಕಮಿಷನರ್ ಆಫೀಸ್ಗೆ ಕೂಡ ಹೋಗಬಹುದು. ಏನು ಜನಾಭಿಪ್ರಾಯ ಬರ್ತದ ಅದರ ಪ್ರಕಾರ ಕಮಿಷನರ್ ಸಾಹೇಬರು ಡಿಸಿಷನ್ ತೆಗಿಲಿ. ಯಾಕಂತ ಹೇಳಿದ್ರೆ ಇದ್ರೆ ಸರ್ಕಾರದ ಇಂಟರ್ಫಿಯರ್ ಆಗ್ಲಿಕ್ಕೆ ನಾವು ಹೋಗುದಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಅಥಾರಿಟಿ ನಾವು ಕಮಿಷನರ್ ಸಾಹೇಬರಿಗೆ ಕೊಟ್ಟು ಬಿಡ್ತೀವಿ. ನಾವು ಹೇಳಿದ್ದೇವೆ ನಮಗೆ ಈ ಜಿಲ್ಲೆಯನ್ನು ಕ್ಲೀನ್ ಮಾಡಿ ಕೊಡಬೇಕು. ಯಾಕಂತಂದ್ರೆ ನೋಡಿ, ಬಹುಶಃ ತಿಳಿದಿದ್ದಿರ್ಬೋದು ನೀವು, ಈ ಹೊಯ್ಗೆ ಕಳ್ಳ ಹೊಯ್ಗೆ ವ್ಯಾಪಾರ, ಕಲ್ಲಿನ ವ್ಯಾಪಾರ ಅಥವಾ ಬೇರೆ ಇನ್ನಿತರ ಏನು ಸರ್ವಾಧಿಕಾರಿ ಕೊಟ್ಟ ಹಾಗೆ ಅಲ್ಲ. ನೋಡಿ ಕೆಲವೊಂದೊಂದು ಕೇಸ್ ನೋಡಿ ಹಾಗೆ ಮಾಡಿದ್ರು ಕಷ್ಟ ಅಲ್ಲ, ಸರಿ ಮಾಡಿ ಅಂತ ಹೇಳಿ ಯಾರಿಗೆ ಬಿಟ್ಟು ಕೊಟ್ಟರು ಕಷ್ಟ, ನಿಮ್ಗೆ ಆಗುದಿಲ್ಲ ಅಂತ ಹೇಳ್ತಾರೆ. ಸರಿ ಆಗ್ಬೇಕಾ ಬೇಡ? ಯಾರು ಮಾತಾಡೋದು? ನೋಡಿ ಕಮಿಷನರ್ ಹತ್ರ ಮಾತಾಡ್ಲಿಕ್ಕೆ ಏನು ಕಮಿಷನರ್ ಏನ್ ದೊಡ್ಡ ಇದ್ರ ಮೇಲೆ ಕೂತಿಲ್ಲ, ಯಾರು ಮಾತಾಡಬಹುದು. ನೀವು ಈಗಿನ ಕಮಿಷನರ್ ವೆರಿ ಗುಡ್, ಬಟ್ ಒಂದು ಇವರು ಕೂಡ ಮಾತನಾಡ್ಲಿಕ್ಕೆ ಹೋದ್ರಂತೆ, ಅದು ಸರಿಯಾದ ಒಂದು ರೆಸ್ಪಾನ್ಸ್ ಮಾಡ್ಲಿಲ್ಲ ಅವರಿಗೆ. ಒಂದು ಖಡಕ್ನೆಸ್ ಇದ್ರೆ ಒಂದು ಸ್ವಲ್ಪ ಕೂತ್ಕೊಂಡು ಕೇಳಬೇಕಲ್ಲ, ಒಂದು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಅದಕ್ಕೋಸ್ಕರ ಅಲ್ಲ IAS ಎಲ್ಲ ಅಷ್ಟು ಕಷ್ಟಪಟ್ಟು ಬರುದು. ಯಾಕಂತ ಹೇಳಿದ್ರೆ ಅವ್ರು ದೂರದೃಷ್ಟಿ ಇರ್ಬೇಕು ಸ್ವಾಮಿ. ಈ ಕೆಲಸವನ್ನು ಈಗ ಮಾಡಿದ್ರೆ ನೆಕ್ಸ್ಟ್ 10 ದಿನದ ನಂತರ ಏನು ಆಗಬಹುದು ಅನ್ನುವಂಥದ್ದು ಕೇಳಬೇಕು. ಸುಮ್ಮನೆ ಇರ್ತಾರೆ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಒಳ್ಳೆ ಜನರು ಸ್ವಾಮಿ ನಮ್ಮ ದಕ್ಷಿಣ ಕನ್ನಡದವರು, ಅದಕ್ಕೋಸ್ಕರ ಈ ಒಳ್ಳೆ ಜನರ ಮೇಲೇನೆ ದಂಡ ಕೈಯಲ್ಲಿ ಉಂಟು ಪ್ರಯೋಗ ಮಾಡ್ತೀನಿ ಅಲ್ಲ, ಆಗೋದಿಲ್ಲ. ಅಂತ ಕ್ಷೇತ್ರಗಳಿವೆ, ಸುಧಾರಣೆ ಮಾಡುವಂತ ಬಹಳ ಕ್ಷೇತ್ರಗಳಿವೆ, ಅಂತ ಕ್ಷೇತ್ರಗಳಿಗೆ ಹೋಗ್ಲಿ. ಇಲ್ಲಿ ಹೆಲ್ಮೆಟ್ ಹಾಕಬೇಕು ಅಂತ ಹೇಳಿ ನ್ಯೂಸ್ ನಲ್ಲಿ ಬಂದ ಕೂಡ ನಾಳೆ ಇಬ್ರು ಹೆಲ್ಮೆಟ್ ಹಾಕ್ಲಿಕ್ಕೆ ರೆಡಿ. ಇಂಥ ಎಷ್ಟು ನಗರಗಳಿವೆ ಯಾವುದೇ ಹೆಲ್ಮೆಟ್ ಹಾಕ್ಲಿಲ್ಲ, ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡ್ಲಿ, ಖಡಕ್ನೆಸ್ ತೋರಿಸ್ಲಿ ಅಲ್ವಾ? ಅಲ್ಲ, ಹೆಲ್ಮೆಟ್ ಆಗ್ಬೇಕು ನಿಜ, ಆದ್ರೆ ಇಂಥ ಒಳ್ಳೆ ಚಂದದ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ದಂಡ ಪ್ರಯೋಗವನ್ನು ಮಾಡ್ತಾ ಇದ್ದಾರಲ್ಲ, ಅದು ನೋಡುವಾಗ ನೀವು ಇಷ್ಟು ವಿಜುವಲ್ಸ್ಗಳನ್ನು ತೋರಿಸಿದ್ರಿ. ಆ ವಿಜುವಲ್ಸ್ ನೋಡ್ಬೇಕಾದ್ರೂ ಕೂಡ ಆ ಒಂದು ನೃತ್ಯ ಮಾಡ್ತಾ ಇರುವಂಥದ್ದು, ಏನೋ ಒಂದು ಸಣ್ಣ ಮಕ್ಕಳೆಲ್ಲ ವೇಷ ಹಾಕೊಂಡು ಬಂದು ಏನೋ ಒಂದು ತೋರಿಸಬೇಕು ಜನರಿಗೆ ಅಂತ, ಎಷ್ಟು ಅವ್ರಿಗೆ ಬೇಜಾರಾಗಬೇಡ? ಅದೆಲ್ಲ ಬೇಜಾರು ಬೇಕಾ? ಅದಕ್ಕೋಸ್ಕರ ಈ ರೀತಿ ಟ್ರೀಟ್ಮೆಂಟ್ ಬೇಕಾ? ಓಕೆ ಬಹುಶಃ ಉದಯಾಚಾರ್ಯರಿಗೆ ಒಂದು ತಮ್ಮ ಗಮನಕ್ಕೆ ಇನ್ನು ಮುಂದಕ್ಕೆ ಕರೆ ಮಾಡಿ, ತಮ್ಮ ಕರೆಗಳು ಸಿಗುತ್ತೆ. ಆದ್ರೆ ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಅದನ್ನ ಸರಿ ಮಾಡಿದರೆ ಟೆಕ್ನಿಕಲ್ ಟೀಮ್ ದಯಮಾಡಿ ಕರೆ ಮಾಡಬಹುದು. ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ತಮ್ಮ ಒಂದು ವಿಚಾರಕ್ಕೆ, ಈ ವಿಚಾರಗಳಲ್ಲಿ ಬರುತ್ತೆ ಅಂದ್ರೆ, ಕಳೆದ ಬಾರಿ ಮೊಸರು ಕುಡಿಕೆ ಆಯ್ತಲ್ಲ, ಅಲ್ಲಿ ಉರುಸ್ಟೂರಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿತ್ತು, ಹೌದಾ? ಅದೇ ತೊಕ್ಕೊಟ್ಟಲ್ಲಿ ಒಂದು ಸಂಪೂರ್ಣವಾಗಿ ಒಂದು ವಿಜೃಂಭಣೆಯಿಂದ ಅಲ್ಲಿ ಮೊಸರು ಕುಡಿಕೆ ಉತ್ಸವ ಆಯ್ತು. ಆಗ್ಬೇಕು, ಎಲ್ಲ ಕಡೆ ಆಗ್ಬೇಕು, ನಮ್ಮ ಆಶಯ ಅದೇ. ಆದ್ರೆ ಅಲ್ಲಾಯ್ತು, ಇಲ್ಲ ಆಗಿಲ್ಲ, ಯಾಕೆ ಅನ್ನುವಂಥದ್ದು ಇಲ್ಲಿ ಅವರು ಉರುಸ್ಟೂರನ್ನು ಬೇಸರ ತೋಡಿಕೊಂಡಿದ್ದಾರೆ, ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಇಷ್ಟು ಖರ್ಚು ಮಾಡಿದ್ವಿ, 4 ಲಕ್ಷ ಖರ್ಚಾಗಿದೆ ನಮ್ಮಿಂದ, ಎಲ್ಲವೂ ಕೂಡ ನೀರಿಗೆ ಹೋಮ ಮಾಡದಂತಾಯ್ತು, ಮಳೆಯಲ್ಲಿ ಕೊಚ್ಕೊಂಡು ಹೋಯ್ತು. ಇಲ್ಲಿ ನೋಡಿದ್ರೆ ತೊಕ್ಕೊಟ್ಟಲ್ಲಿ, ಉಳ್ಳಲದಲ್ಲಿ ಎಲ್ಲವೂ ಕೂಡ ಕ್ಲೀನ್ ಆಗಿ, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಅವರು ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಆರ್ಕೆಸ್ಟ್ರಾ ಇತ್ತು, ಆರ್ಕೆಸ್ಟ್ರಾ ಆಗಿದೆ. ಅಲ್ಲೂ ಕೂಡ ಟ್ಯಾಬ್ಲೋಗಳಲ್ಲಿ ಸೌಂಡ್ ಸಿಸ್ಟಮ್ ಇತ್ತು, ಟ್ಯಾಬ್ಲೋಗಳಲ್ಲಿ ಸೌಂಡ್ ಸಿಸ್ಟಮ್ ಆಗಿದೆ. ಎಲ್ಲವೂ ಕೂಡ ಕ್ಲೀನ್ ಅಂಡ್ ನೀಟ್ ಆಗಿದೆ. ಆ ರೀತಿ ಆಗ್ಬೇಕು ಹಬ್ಬ. ಇನ್ನು ಶಿವರಾತ್ರಿ ಜಾಗರಣೆ ಕೂಡ ಮಾಡ್ಲಿಕ್ಕಿಲ್ಲ ಅಲ್ಲಿಂದ ವಾಟ್ ಅಬೌಟ್ ಶಿವರಾತ್ರಿ ಜಾಗರಣೆ? 11:30 ಅಲ್ಲ ಸರ್, ಕ್ರಾಸ್ ಆಗಿದೆ. ಸರ್ ನೋಡಿ, ಏನು ಹೇಳಬೇಕು ಅಂತಿದ್ರೆ ನನ್ಗೆ ಗೊತ್ತಾಯ್ತು. ನಾನು ಎಲ್ಲ ಮಾತನ್ನು ನಾನು ನಿಮ್ಮ ಹತ್ರ ಒಪ್ಪುತ್ತೇನೆ. ನೀವು ಏನ್ ಗೊತ್ತಾ, ಈಗ ಹೇಗೆಂತ ಹೇಳಿದ್ರೆ, ಈಗ ಜನರ ಕಟ್ಟೆ ಯಾವಾಗ ಹೊಡಿತದೆ ಅಂತ ಕಾಯ್ತಾ ಇದ್ದಾರೆ. ಕಟ್ಟೆ ಹೊಡಿಯುತ್ತಾ ಅಥವಾ ಯಾರಾದ್ರೂ ಓಡಿಸ್ತಾರ ಹಿಂದೂಗಳು ನಮ್ಗೆ ಗೊತ್ತಿಲ್ಲ. ಅಲ್ಲ, ಬೇಡ, ಅದು ಬೇಡ. ಹಿಂದೂಗಳು ಅಂತ ಹೇಳಿ ನೀವು ಅವರನ್ನು ವಹಿಸಿಕೊಂಡು ಮಾಡಿ, ನೀವು ಕೂಡ ಈಗ ಹಿಂದುತ್ವ ಆಗಿರುವಾಗ
ಅಲ್ಲಲ್ಲ ಅದೇ ಅಲ್ಲಿ ಹಿಂದೂ ಹಬ್ಬಕ್ಕೆ ಅಲ್ವಾ ನೇರವಾಗಿ ಇವಾಗ ಪ್ರಯೋಗಶಾಲೆ ಇರುವಂತದ್ದು ನಿಮಗೆ ಹಿಂದೂಗಳಿಗೆ ಹಿಂದೂಗಳ ಪ್ರಯೋಗಶಾಲೆಯನ್ನು ನೀವು ಮಾಡ್ತಿದ್ದೀರಿ. ದಂಡ ಪ್ರಯೋಗವನ್ನು ಮೊದಲು ಹಿಂದೂಗಳ ಮೇಲೆ ಮಾಡೋಣ, ಏನು ಮೇಲೆ ಆಗೋದಿಲ್ಲ ಈಗ ಅನ್ನುವಂಥದ್ದು. ಹೇಗೆ ಕಾರ್ಯಕ್ರಮವನ್ನು ಮಾಡಿದ್ರೆ ದಯವಿಟ್ಟು ಒಂದು ಕಮಿಷನರ್ ಸಾಹೇಬ್ರನ್ನ ಕರೆದು ಕೂರಿಸಿ ಮಾಡಿಸಿ, ಅವಾಗ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ನಾನು ಇಲ್ಲಿ ಬಂದಿರೋ ಉದ್ದೇಶ ಅಂತ ನನಗೂ ಅನುಕಂಪ ಇದೆ, ನನಗೂ ಬೇಸರ ಇದೆ, ಈ ತರ ಆಗಿದೆ ಅಂತ ಹೇಳಿ ಗೊತ್ತಾಯ್ತಾ. ಬರ್ತೀನಿ ಅಲ್ಲ ಉರುಸೂರಲ್ಲಿ ಆಗಲ್ಲ ತೊಕ್ಕೊಟ್ಟಲ್ಲಿ ಆಗುತ್ತೆ ಅಂತ ಬಂದಾಗ ಸರ್ ಅದೇ ಹೇಳಿದ್ದು ಸರ್, ನಾನು ಕಮಿಷನರ್ ಹತ್ರ ಕೇಳ್ಬೇಕು, ಅಲ್ಲಿ ಬಿಟ್ರಿ ಇಲ್ಲಿ ಯಾಕೆ ತೆಗ್ದ್ರಿ ಅಂತ ಹೇಳಿ ಕೇಳ್ಬೇಕಲ್ಲ. ಓಕೆ ಯಾಕಾಗಲ್ಲ ಆ ರೀತಿ? ಸ್ವಾತಂತ್ರ್ಯೋತ್ಸವಕ್ಕೆ ಆಯ್ತು ಅದೇ sound. ನನ್ನ ಹತ್ರ ಕೇಳಿ ಸ್ವಾಮಿ, ಜನರ ಕಡೆ ಪ್ರಶ್ನೆ. ನನ್ನ ಹತ್ರ ನೋಡಿ ನಾನು ಹೇಳ್ತೀನಿ ನೋಡಿ, ನೇರವಾದದಲ್ಲಿ ಆಯ್ತು ಅದೇ ಸೌಂಡ್, ಆದ್ರೆ ಉರುಸೂರಲ್ಲಿ ಕರೆಕ್ಟ್ ಸರ್, ಅದೇ ಕೇಳ್ಬೇಕಲ್ಲ ನೀವು ಕಮಿಷನರ್. ನಾನು ಪಕ್ಷದ ವಕ್ತಾರ, ನಾನು ಸರ್ಕಾರದ ವಕ್ತಾರ ಅಲ್ಲ, ನಾನು ಪೊಲೀಸ್ನ ವಕ್ತಾರ. ನಮ್ಮ ಸರ್ಕಾರದ ಮೇಲೆ ದಯವಿಟ್ಟು ಗೂಬೆ ಕೂರಿಸಬೇಡಿ. ಇದು ಪ್ರಶ್ನೆಯನ್ನು ನೀವು ಕಮಿಷನರ್ ಸಾಹೇಬ್ರ ಹತ್ರ ಕೇಳ್ಬೇಕು ನೀವು. ಯಾಕಂದ್ರೆ ನೋಡಿ, ನಾವು ಕಮಿಷನರ್ ಸಾಹೇಬ್ರಿಗೆ ಬಿಟ್ಟು ಹೇಳಿದ್ದೇವೆ, ಅಣ್ಣ ನಮ್ಗೆ ಇದು ಕ್ಲೀನ್ ಆಗ್ಬೇಕು. ಅವರು ಆ ಪ್ರೊಸೆಸ್ ಅಲ್ಲಿ ಇದ್ದಾರೆ. ಆ ಸಮಯದಲ್ಲಿ ಕೆಲವೊಂದೊಂದು ಈ ತರದ ಅನಾನುಕೂಲಗಳು ಆಗುವಂತದ್ದು ಸಹಜ. ತೊಕ್ಕೊಟ್ಟಲ್ಲಾಗುತ್ತಿಲ್ಲ ಆಗಲ್ಲ, ಕಮಿಷನರ್ ಹತ್ರ ಕೇಳಿ ಅಲ್ಲ ಸ್ವಾಮಿ, ಇದು ನಿಮ್ಮ ಆನ್ಸರ್ ಅಲ್ವಾ? ನೀವು ಕಮಿಷನರ್ ಹತ್ರ ಕೇಳಿ. ನೋಡಿ ಸರ್, ಯಾಕೆ ಗೊತ್ತಾ ಎಲ್ಲವೂ ಕೂಡ ಆ ರೀತಿ ಕೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಕಮಿಷನರ್ ಅನ್ನುವಂಥದ್ದು ಸರ್ಕಾರದ ಒಂದು ಭಾಗವಾಗಿ ಬರ್ತಾರೆ, ಸರ್ಕಾರದ ಒಂದು ಭಾಗವಾಗಿ ಬರ್ತೇನೆ. ಓಕೆ, ಈಗ MLA ಗಳು MP ಗಳು ಜನಪ್ರತಿನಿಧಿಗಳಾಗಿ ಬರ್ತಾರೆ, ಅಂದ್ರೆ ಜನರಿಂದ ಆಯ್ಕೆಯಾಗಿ ಬರ್ತೀನಿ. ಆಗ ಒಬ್ಬ ಜನಸಾಮಾನ್ಯನಿಗೆ ಡೈರೆಕ್ಟ್ ಆಗಿ ನೇರವಾಗಿ MLA ನ ಭೇಟಿ ಮಾಡಬಹುದು, ಕಾರ್ಪೊರೇಟರ್ ನ ಭೇಟಿ ಮಾಡಬಹುದು. ಜನಸಾಮಾನ್ಯನಿಗೆ ಕಮಿಷನರ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಆಗುತ್ತಾ? ಪ್ರೊಸೀಜರ್ ಇಲ್ವಾ? ಬರ್ತೀನಿ. ಕಮಿಷನರ್ ಅವರು ಜನಸಾಮಾನ್ಯರು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಅವಶ್ಯಕತೆಗಳಿಲ್ಲ. ಓಕೆ, ಅದೇ ಜನಪ್ರತಿನಿಧಿಗಳು ಜನಸಾಮಾನ್ಯರು ಕೇಳುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಅವಶ್ಯಕತೆ ಇದೆ, ಕೊಡ್ಲೇಬೇಕು. ಸರಿ ಅಲ್ವಾ? ಹೌದು. ನೀವು ಹೇಳಿದ್ದು ಅವ್ರ ಹತ್ರನೇ ಕೇಳಿ ಹೇಳ್ತೀರಲ್ಲ. ಈ ಸರ್ಕಾರದ ವ್ಯವಸ್ಥೆ ಯಾಕೆ? ನೀವು ನೇರವಾಗಿ ಅವರ ಮೇಲೆ ಗೂಬೆ ಇಲ್ಲ ಅಂತ ಹೇಳ್ತಾ ಅವರಿಗೆ ನಾವು ಟಾಸ್ಕ್ ಕೊಟ್ಟಿದ್ದೇವೆ. ನೋಡಿ ನಾನು ಮತ್ತೆ ಕೂಡ ಸರ್ ಒಂದೇ ಒಂದು ನಿಮಿಷ ಸರ್, ನಾನು ಎಂತ ಗೊತ್ತಾ, ನಾನು ಫಸ್ಟ್ ಹೇಳಿದ್ದೇನೆ ನಿಮ್ಗೆ, ನಾವು ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೇವೆ. ಅವ್ರು ಹೇಳಿದರೆ ಅವರಿಗೆ ಯಾವುದೇ ರೀತಿಯಾದ ಇಂಟರ್ವೆನ್ಷನ್ ಇರಬಾರ್ದು, ಯಾವುದೇ ರೀತಿಯಾದ ಡಿಸಿಷನ್ ಹಲವಾರು ನಿರ್ಣಯಗಳನ್ನು ಅದೇ ಹೇಳಿದಲ್ಲ. ಈಗ ದನ ಕಳ್ಳತನ ಸಂಪೂರ್ಣ ನಿಂತಿದೆ, ಇಲ್ಲಿ ಕಳ್ಳ ಸಾಗಾಟ ಸಂಪೂರ್ಣ ನಿಂತಿದೆ, 2 ನಂಬರ್ ದಂಧೆ ಸಂಪೂರ್ಣ ನಿಂತಿದೆ. ಅವರಿಗೆ ನಾವು ಬಿಟ್ಟಿದ್ದೇವೆ, ಸೊ ಅವರಿಗೆ ನಾವು ಡಿಸಿಷನ್ ಕೊಟ್ಟಿದ್ದೇವೆ. ಸೊ ಏನೇ ಒಂದು ಡಿಸಿಷನ್ ಅವರು ಮಾಡುವಂತಿದ್ರೆ ಅದ್ರ ಹಿಂದೆ ಏನೋ ಒಂದು ಲಾಜಿಕ್ ಇರ್ಬೇಕಲ್ಲ. ಆ ಎಲ್ಲ ಲಾಜಿಕ್ ಅನ್ನು ಅವ್ರು ನಮ್ಗೆ ಹೇಳಿ ಕೂತ್ಕೊಳ್ಳೋದಿಲ್ಲ ಸ್ವಾಮಿ. ಅವರಿಗೆ ಅವರದೇ ಆದ ಒಂದು ಪ್ರೋಟೋಕಾಲ್ ಇರ್ತದೆ, ಅದನ್ನು ಮಾಡಿಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ ನೋಡಿ, ಕಾನೂನಿನ ಮುಂದೆ ಯಾರು ಸಹ ಅಲ್ಲ, ಒಂದು ನಂಬರ್ 1. ಈಗ ಲಾಸ್ಟ್ ಟೈಮ್ ಕೋವಿಡ್ ಆಯ್ತು, ಕೋವಿಡ್ ಆಗುವ ಟೈಮ್ ನಲ್ಲಿ ನಾವು ಇಷ್ಟೆಲ್ಲ ಎಲ್ಲಿಯಾದ್ರೂ ಮಾತಾಡಿದ್ದೇವೆ, ಎಲ್ಲರೂ ಒಂದೇ, ಆದ್ರೆ ಅಲ್ಲ ಆಯ್ತು ಇಲ್ಲ ಯಾಕಾಗಿಲ್ಲ ಅದೇ ಹೇಳಿದ್ದು ಸರ್, ಅದೇ ಹೇಳಿದ್ದು ನಾನು. ಹಲೋ ಸರ್, ನಮಸ್ತೆ. ಎಲ್ಲ ಕಡೆ ಒಂದೇ ಆಗ್ತಾ ಇದ್ರೆ ಎಸ್, ನಾಟ್ ಎ ಡಿಬೇಟೇಬಲ್ ಇಶ್ಯೂ. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಕೇಳಿಸ್ತಾ ಇಲ್ಲ ನಿತಿನ್ ಜಿ. ಈಗ ಕೇಳ್ತಾ ಇದೆಯಾ ಸರ್? ಈಗ ಕೇಳ್ತಾ ಇದೆಯಾ ಸರ್? ಹಲೋ, ಈಗ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಇಲ್ಲ ಸರ್, ನಿತಿನ್ ಜಿ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ ಸರ್? ಈಗ ಕೇಳ್ತಾ ಇದೆಯಾ?
ಸರ್ ನಮಸ್ತೆ, ಈಗ ಧ್ವನಿ ಕೇಳ್ತಾ ಇದೆಯಾ ಸರ್ ನಮ್ದು? ಹಲೋ ಸರ್ ನೋಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಈಗ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅಂತ ಹೇಳಿ ಆದ್ರೆ ನಾನು ಟಿವಿ ಎದುರಿದ್ದೇನೆ. ಎಸ್, ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ. ಮಾತಾಡ್ಬೋದಲ್ಲ? ಮಾತಾಡಿ. ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ, ನಾನು ಕಿರಣ್ ಅಂತ ಹೇಳಿ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಒಂದು, ಈಗ ನಾಯ್ಸ್ ಪೊಲ್ಯೂಷನ್ ಕಾನೂನು ಅದು ಇಂಪ್ಲಿಮೆಂಟ್ ಆದದ್ದು 2000 ಇಸ್ವಿಯಲ್ಲಿ. 28 ವರ್ಷದ ನಂತರ ತುಂಬಾ ಕಂಪಲ್ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಆ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಒಳಗೆ ನೀವು ಎಲ್ಲಾ ಸೌಂಡ್ ಸಿಸ್ಟಮ್ ಒಂದು ವೇಳೆ ಜಿಲ್ಲಾಧಿಕಾರಿ, SP, ಕಮಿಷನರ್ ಅವರು ಅದನ್ನು 2 ಗಂಟೆ ಎಕ್ಸ್ಟೆಂಡ್ ಮಾಡಬಹುದು 15 ಒಕೇಶನ್ಗಳಲ್ಲಿ. 12 ಗಂಟೆ ನಂತರ ಸಂಪೂರ್ಣವಾಗಿ ನಿಮ್ಮದು ಸ್ಪೀಕರ್ ಆಫ್ ಮಾಡಬೇಕು. ಆದ ಕಾರಣ ಈಗ ಕುದ್ರೋಳಿ ದಸರಾ ನಮ್ಗೆ ನಡೆಯುವಂತದ್ದು ರಾತ್ರಿ 12 ಗಂಟೆ ನಂತರ ಕೇವಲ ಮೌನ ಮೆರವಣಿಗೆ ಮಾತ್ರ ಮಾಡ್ಬೇಕಾ? ಮತ್ತೊಂದು, ಪೊಲೀಸ್ ಸೈರನ್, ಆಂಬ್ಯುಲೆನ್ಸ್ ಸೈರನ್, ಅದಕ್ಕೆ ಡೆಸಿಬಲ್ಸ್ ಏನಿಲ್ವಾ? ಯಾಕಂದ್ರೆ ಎಸ್ಕಾರ್ಟ್ ಹೋಗ್ತಾ ಇರುತ್ತೆ ನಮ್ಮ ಮಂತ್ರಿಗಳದ್ದು, ಅದರ ಹಿಂದೆ ಮುಂದೆ ಪೊಲೀಸ್ ಕಾರ್ ಇರುತ್ತೆ, ಪೊಲೀಸ್ ಜೀಪ್ ಇರುತ್ತೆ, ಅದಕ್ಕೇನು ಡೆಸಿಬಲ್ ಕಂಟ್ರೋಲ್ ಇಲ್ವಾ? ಹಾಗಾದ್ರೆ ನಿಮ್ಮದು ಈ ಕಾನೂನು ಯಾರಿಗೋಸ್ಕರ ಮಾಡ್ತಿದ್ದೀರಿ? ನಾನೀಗ ಯಾವುದೇ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನನ್ನದು ಪ್ರಶ್ನೆ ನಿಮ್ಗೆ ಏನು, ನಮ್ದು ಗಣೇಶೋತ್ಸವ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ? ಈಗ ಮೈಸೂರು ದಸರಾ ಮಧ್ಯಾಹ್ನ ಟೈಮಲ್ಲೂ ಆಗುತ್ತೆ, ಡೇ ಟೈಮಲ್ಲೂ ಕೂಡ ಇಂತಿಷ್ಟೇ ಡೆಸಿಬಲ್ ಯೂಸ್ ಮಾಡ್ಬೇಕಂತ ಹೇಳಿದೆ. ಅದನ್ನು ಕೂಡ ಆಫ್ ಮಾಡ್ತೀರಾ ಹೋಗಿ ಮಧ್ಯಾಹ್ನ ಟೈಮಲ್ಲಿ ಮೈಸೂರು ದಸರಾದ್ದು? ಅದು ತಾಕತ್ ಇದೀ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೇನೆ. ಈಗ ಮಂಗಳೂರಿದು ನಮ್ಮ ಕುದ್ರೋಳಿ ದಸರಾಕ್ಕೆ ರಾತ್ರಿ 12 ಗಂಟೆ ಮೇಲೆ ಸೌಂಡ್ ಸಿಸ್ಟಮ್ ಹಾಕ್ಲಿಕ್ಕೆ ಇಲ್ಲ. ನಾಯ್ಸ್ ರೆಗ್ಯುಲೇಷನ್ 2000 ಇದರ ಪ್ರಕಾರ ಒಂದ್ಸಲ ಪರಿಶೀಲನೆ ಮಾಡಿ, ಈಗಾಗಲೇ ನಮ್ಮದು ಯಾರು ಕಮಿಷನರ್ ಇದ್ದಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಮುಖ್ಯಮಂತ್ರಿ ಅವರು ಕರೆದು ಒಂದು ಸಲ ತಾಕೀತು ಮಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಹಿಂದೂಗಳ ಧರ್ಮದ ಬಗ್ಗೆ ತುಂಬಾ ಏನೋ ಒಂದು ಕಾನೂನು ಉಂಟು, ಅದು ನಾನು ಮಾಡ್ತೇನೆ ಅಂತ ಹೇಳುದಲ್ಲ. ಯಾಕಂದ್ರೆ ಜನರಿಗೆ ಒಪ್ಪೋದು, ಜನರ ಒಂದು ಇದರ ಮೇಲೆ ಒಂದು ಕಾನೂನು ಇರುವಂತದ್ದು. ಆದ ಕಾರಣ ಏನಾದ್ರೂ ಒಂದು 5 ಒಕೇಶನ್ಗಳಲ್ಲಿ ಒಂದು 150 ಡೆಸಿಬಲ್ ತನಕ ಅವಕಾಶ ಮಾಡಿ ಕೊಡಿ ಅಲ್ವಾ? ಅದಕ್ಕೊಂದು ಸುಗ್ರೀವಾಜ್ಞೆ ಹೊರಡಿಸ್ಲಿಕ್ಕೆ ಆಗುದಿಲ್ವಾ? ಅಷ್ಟೇ ನನ್ನ ಪ್ರಶ್ನೆ ಸರ್. ಅದಕ್ಕೊಂದು ಕಾಂಗ್ರೆಸ್ ವಕ್ತಾರ ಇರ್ಬೋದು, ಬಿಜೆಪಿ ವಕ್ತಾರ ಇರ್ಬೋದು, ಅಥವಾ ನಮ್ಮದು ಮಾನ್ಯ ಪೈ ಸೌಂಡ್ಸ್ ಅಂಡ್ ಲೈಟ್ಸ್ ಅವರದು ಪೈ ಸೌಂಡ್ಸ್ ಮತ್ತು ಲೈಟ್ ನಾವು ನಮ್ಮದು ಕುದ್ರೋಳಿ ದಸರಾ ಟೈಮ್ ಅಲ್ಲಿ ಶಾರದೆ ಹಿಂದೆ, ಹುಲಿವೇಷದ ಹಿಂದೆ ಪೈ ಸೌಂಡ್ಸ್ ಎಲ್ಲ ನಾವು ಅವರದ್ದು ಹೆಸರು ನೋಡಿದ್ದೇವೆ, ಅವರ ಡೆಕೋರೇಷನ್ ನೋಡಿದ್ದೇವೆ. ಈಗ ಪೈ ಸೌಂಡ್ಸ್ ನಮ್ಗೆ ಕಿವಿಗೆ ಕೇಳುದಿಲ್ಲ ಹೇಳಿದ್ರೆ ಏನ್ ಸ್ವಾಮಿ ಇದು? ಇದೇನು ಬ್ರಿಟಿಷರ ಕಾಲದಲ್ಲಿ ಕಾನೂನು ಬರ್ದಿರ್ತಾರೆ ನೋಡಿ, ಬರ್ದಿದೆ, ನೀವು ಕೇಳಿ ಅಂತ ಹೇಳಲಿಕ್ಕೆ. ಇದು ದಕ್ಷಿಣ ಕನ್ನಡ ಜಾಗೃತಿ ಇರ್ಬೇಕು. ಏನು ನಮ್ಮದೆಲ್ಲ ಇದು ಹಿಂದೂಗಳ ಬೆಲ್ಟ್ ಅಂತ ಹೇಳಿ ಸಿಕ್ಕಾಪಟ್ಟೆ. ಈಗ ನಮ್ಮ ಮನೆಯಲ್ಲಿ ಕೂಡ ಶಿವಮೊಗ್ಗದಿಂದ ಬಂದಿದ್ದಾರೆ, ಅವರು ಕೂಡ ಹೇಳ್ತಿದ್ರು ಅಲ್ಲಿ ಡಿಜೆ ಬ್ಯಾನ್ ಮಾಡಿ ಸ್ವಾಮಿ. ಏನು ಕುಳಿಲಿಕ್ಕುಂಟ? ಈಗ ಏನ್ ಬೇಕು ಸರ್? ಒಂದು ಭಜನೆ ಹಾಕ್ಲಿಕ್ಕಿಲ್ವಾ? ಮಾತಾಡೋ ಸೌಂಡ್ 100 ಡೆಸಿಬಲ್ ದಾಟಿದ್ದು. ನಾನು ಈಗ ನನ್ನ ಆಪ್ ಅಲ್ಲಿ ನೋಡ್ತಾ ಇದ್ದೇನೆ ಸರ್. ಈಗ ನೋಡಿ ಏನಂತ ಹೇಳಿದ್ರೆ ಸರ್, ಏನಂತ ಹೇಳಿದ್ರೆ ಜನರ ಮಾತನಾಡುವುದನ್ನು ಬಾಯಿ ಮುಚ್ಚಿಸುವ ಒಂದು ಪರೋಕ್ಷವಾದ ಒಂದು ದಾಳಿ ಅಂತ ಹೇಳ್ತೇನೆ. ಅದರ ಬಗ್ಗೆ ಮಾತಾಡ್ಬೇಕು. ನಾನು ಫೋನ್ ಕಟ್ ಮಾಡ್ತಾ ಇದ್ದೆ, ನಾನು ಟಿವಿ ನೋಡ್ತೇನೆ ಸರ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ಸರ್, ಇದನ್ನೇ ಕೇಳ್ತಾರೆ ಅಂದ್ರೆ ಮುಂದೆ ದಸರಾ ಎಲ್ಲ ಇದೆ, ಏನ್ ಕತೆ ಅಂದ್ರೆ 11 ಗಂಟೆಗೆ ಎಲ್ಲವೂ ಕೂಡ ಮುಗಿಸ್ಬೇಕು ಅಂತ ಬಂದಾಗ ಇಲ್ಲಿ ಮೊನ್ನೆ ತಾನೆ ವೇದವ್ಯಾಸ ಅವರು ಕೂಡ ಮಾತಾಡಿದ್ರು, ಭರತ್ ಕೂಡ ಹೇಳಿದ್ರು. ಅಂದ್ರೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಇಲ್ಲಿ ಯುವಕರು ಅಂದ್ರೆ ಮೆರವಣಿಗೆ 11 ಗಂಟೆ ಒಳಗೆ ಕ್ಲೋಸ್ ಆಗ್ಬೇಕು ಅಂತ ಬಂದಾಗ ಕಷ್ಟ ಇದೆ 11:30. ಯಾಕಂತ ಬಂದಾಗ ಇಲ್ಲಿ ಹುಡುಗರು ಕೆಲಸಕ್ಕೆ ಹೋಗ್ತಾರೆ, ಪ್ರತಿನಿತ್ಯ ಕೆಲಸಕ್ಕೆ ಹೋಗಿ ತದನಂತರ ಸಂಜೆಯ ಹೊತ್ತಲ್ಲಿ ಬಂದು ಅವರುಗಳು ಟ್ಯಾಬ್ಲುಗಳೇ ರೆಡಿ ಮಾಡುವಂಥದ್ದು, ಆಮೇಲೆ ಟ್ಯಾಬ್ಲು ರೆಡಿಯಾಗಿ ಮತ್ತೆ ಹೋಗುವಂಥದ್ದು. ಸೊ ಈ ರೀತಿ ಇದ್ದಾಗ ಟ್ಯಾಬ್ಲು ಹೊರಡುವಂಥದ್ದೇ ಆಫ್ಟರ್ 7 o'clock 8 o'clock. ಸೊ ಆ ರೀತಿ ಇದ್ದಾಗ ರಸ್ತೆಯಲ್ಲಿ ಹೋಗ್ಬೇಕು.
ಸೊ ಏನ್ ಕತೆ ಎಲ್ಲಾ ಒಂದು ಸಂಭ್ರಮಾಚರಣೆಯನ್ನೇ ಮುಗಿಸಿದಾಗ ಆಗುತ್ತೆ, ಎಲ್ಲವೂ ಕೂಡ ಮುಗಿಸಿದಾಗ ಆಗುತ್ತೆ. ವಾಟ್ ಅಬೌಟ್ ಮೈಸೂರು ದಸರಾ, ಏನ್ ಹೇಳ್ತೀರಿ? ಮೈಸೂರು ದಸರಾ ರಾತ್ರಿ ಕೂಡ ನಡೆಯುತ್ತೆ. ಹೌದು, ಅಲ್ಲ ಜನಾಭಿಪ್ರಾಯ ಹೇಗೂ ಮೈಸೂರು ದಸರಾ ಅಂತಲ್ಲ, ಮಡಿಕೇರಿ ದಸರಾ ಅವರದ್ದು ಕೂಡ ನಾನು ಆಗ ಮಾತಾಡಿದೆ ನಾನು ಒಬ್ಬರ ಹತ್ರ, ಅವರು ಕೂಡ ನನಗೆ ಹೀಗೇನೆ ಕೇಳಿದ್ರು ಹೇಗೆ ಮುಂದಿನ. ಬರ್ತೇನೆ, ಇನ್ನೊಂದು ಕರೆ ಇದೆ, ಬರ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ನಾನು ದಾಮೋದರ್ ಭಾಗವತ್ ಅಂತ ಹೇಳಿ. ದಾಮೋದರ್ ಸರ್, ನಮಸ್ತೆ. ನಮಸ್ತೆ ಸುರಭಿ ಸೌಂಡ್ಸ್ ಇಂದ. ನಮಸ್ತೆ ಸರ್, ಗೊತ್ತಾಯ್ತು. ಸುರಭಿ ಸೌಂಡ್ಸ್ ನ ದಾಮೋದರ್ ಸರ್. ಎಸ್ ಸರ್, ಮಾತಾಡಿ ಸರ್, ತಾವೇನ್ ಹೇಳ್ತೀರಿ? ಸರ್ ನಿತಿನ್ ಅವರೇ, ನಿಮ್ಮದೊಂದು ಒಳ್ಳೆ ಕಾರ್ಯಕ್ರಮ ಇದು ನಿಜವಾಗ್ಲು. ಒಂದು ಜನ ಸ್ಪಂದನೆಗೆ, ನಮ್ಮ ಸೌಂಡ್ಸ್ನವರಿಗೆ ಒಂದು ಸ್ಪಂದನೆ ಕೊಡುವ ಕಾರ್ಯಕ್ರಮ ಇದು. ನೋಡಿ, ನಾನು ಸಾಧಾರಣ ಒಂದು ಸೌಂಡ್ಸ್ ಹಾಕಿ 24 ವರ್ಷ ಆಯ್ತು. ಇಷ್ಟರ ತನಕ ನಮ್ಗೆ ಚೌತಿ ಟೈಮ್ ಅಲ್ಲಿ ಆಗ್ಲಿ, ನವರಾತ್ರಿ ಟೈಮ್ ಅಲ್ಲಿ ಆಗ್ಲಿ, ಅಥವಾ ಯಾವುದೇ ದೊಡ್ಡ ಕಾರ್ಯಕ್ರಮ ಎಲ್ಲಿಯೂ ಗಲಾಟೆ ಆಗ್ಲಿಲ್ಲ. ಒಂದು. ಎರಡನೇದ್ದು, ನಮ್ಗೆ ಉತ್ತಮ ಸ್ಪಂದನೆ ಸಿಗ್ತಿತ್ತು. ಒಳ್ಳೆ ಕಲಾವಿದರಿಗೊಂದು ಒಳ್ಳೆ ಬೆಂಬಲ. ಸೌಂಡ್ಸ್ನವರು ಬಂದ್ರು ಕೂಡ ಅವರದೊಂದು, ಆ ಸಮಿತಿಯವರದೊಂದು ನಮ್ಗೆ ಆದರಣೀಯ. ಎಲ್ಲ ಎಲ್ಲಿ ಹೋದ್ರು ಸಹ, ಇವನ್ ನಮ್ಮದ್ರಲ್ಲಿ ಈಗ ಎಲ್ಲ ವರ್ಗದವರ ಕೆಲಸದಕ್ಕಿದ್ದಾರೆ. ಆದ್ರೆ ನಾವು ಇಷ್ಟರ ತನಕ ಇಷ್ಟು ಕಷ್ಟ ಅನುಭವಿಸ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಲ್ಲಿಯೂ ಈಗ ನೋಡಿ ಹೇಳ್ಬೋದು, ಅವರು ಸರಿ ಕಮಿಷನ್ ಸರ್ ಹೇಳುತ್ತಾರೆ ಅಂದ್ರೆ ಗಲಾಟೆ ಆಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತ ಹೇಳಿ. ಆಕ್ಚುಲಿ ನಾನು ಇಷ್ಟರ ತನಕ ಅನುಭವ ಮಾಡ್ಲಿಲ್ಲ. ಒಂದು. ಎರಡನೇದು, ಖಂಡಿತವಾಗಿಯೂ ಕಮಿಷನರಿಗೆ ಒಂದು ಸೆಲ್ಯೂಟ್. ಯಾಕಂತ ಹೇಳಿದ್ರೆ ಅವರು ಈ ಒಂದು ದಕ್ಷಿಣ ಕನ್ನಡ ಸ್ವಲ್ಪ ದಹಬಂದಿಗೆ ತಂದಿದ್ದಾರೆ. ಒಂದು. ಎರಡನೇದು, ಅವರದ ರೆಸ್ಟ್ರಿಕ್ಷನ್ ಕೂಡ ಸರಿಯೇ, ನಾನು ಖಂಡಿತ ಬೇಡ ಅಂತ ಹೇಳುದಿಲ್ಲ. ಆದ್ರೆ ಸ್ವಲ್ಪ ಸರಿಕೆ ಇರ್ಲಿ. ಯಾಕಂತ ಹೇಳಿದ್ರೆ ಸಾಧಾರಣ ಒಂದು 365 ಕುಟುಂಬ, ಅವರ ಆ ಕುಟುಂಬದ ಅಲ್ಲಿ ಒಂದೊಂದು 4-5 ಮಂದಿ ಕುಟುಂಬ ನಂಬಿಕೊಂಡು ಸಾಧಾರಣ ಒಂದು ಏನಿಲ್ಲದಿದ್ರು ಒಂದು 5 ರಿಂದ 7 ಸಾವಿರ ಜನಗಳು ಇದರನ್ನೇ ನಂಬಿಕೊಂಡಿದ್ದಾರೆ. ಮೂರನೇದು, ಡಿಜೆಗೆ ಸೌಂಡ್, ಡಿಜೆ ಬೇಡ ಅಂತ ಹೇಳಿದ್ರು 100% ಹೋಗ್ತಾರೆ. ಅದನ್ನು ವೆಲ್ಕಮ್ ಮಾಡ್ತೀರಾ ತಾವು? ಡಿಜೆ ಬೇಡ ಅಂತ ಅದು ಬೇಡ. ಮನೆಯಲ್ಲಿ ಮೆಹಂದಿ ಪ್ರೈವೇಟ್ ಕಾರ್ಯಕ್ರಮ ಆಗ್ತದೆ, ಅದ್ರಲ್ಲೆಲ್ಲ ನಡೀಲಿಕ್ಕೆ ಅವರು ಅವಕಾಶ ಕೊಡ್ತಾರಂತ ಹೇಳಿದರೆ ಕೊಟ್ಟಿದ್ದಾರೆ ಅವರು. ಆದ್ರಿಂದ ನಾನು ಹೇಳುದು, ಸಾರ್ವಜನಿಕ ಕಾರ್ಯಕ್ರಮ, ಈಗ ಒಂದು ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಒಂದು 2 ರಿಂದ 3 ಸಾವಿರ ಜನ ಸೇರ್ತಾರೆ. ಆಗ ನಾವು ಸ್ವಲ್ಪ ಸೌಂಡ್ ಜಾಸ್ತಿ ಹಾಕ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹಿಂದಿನವರಿಗೆ ಕೇಳಲಿಕ್ಕೋಸ್ಕರ. ಆಕ್ಚುಲಿ ಅಂತದೆಲ್ಲ ರಿಸ್ಟ್ರಿಕ್ಷನ್ ಇದ್ರೆ ಅವ್ರು ದಯವಿಟ್ಟು ಅವ್ರು ಹೇಳಿ ಮಾಡುವ. ಆದ್ರೆ 2 ಬಾಕ್ಸ್ ಅಲ್ಲಿ ಕಾರ್ಯಕ್ರಮ ಅಂತ ಹೇಳುದು ಖಂಡಿತ ತಪ್ಪಾಗ್ತದೆ, ಅದು ಆಗುದಿಲ್ಲ. ಅದು ಈ ಡ್ರಾಮಕ್ಕೆಲ್ಲ ಆದ್ರೆ ನಡೀತದೆ ಸರ್. ಈ ಆರ್ಕೆಸ್ಟ್ರಾ ಅಂತ ಹೇಳುವಾಗ ಬೇಸ್ ಗಿಟಾರ್, ಲೀಡ್ ಗಿಟಾರ್ ಯಾವ್ದಿದ್ರು ಸಹ ಸ್ವಲ್ಪ ಟೆಕ್ನಿಕ್ಗೋಸ್ಕರ ಒಂದು ಸ್ವಲ್ಪ ಹೆವಿ ಬಾಕ್ಸಸ್ ಬೇಕಾಗ್ತದೆ. ಅಂದ್ರೆ ಒಂದು ಪೆಂಡಾಳಲ್ಲಿಗೆ ಏನಿಲ್ಲದಿದ್ರು ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿದ್ರೆ 1,000 ರಿಂದ 1,500 ಜನ ಸೇರ್ತಾರೆ. ನಮಗೆ ಅಷ್ಟಕ್ಕೆ ಹಾಕುವಷ್ಟು ಅವಕಾಶ ಮಾಡಿ ಕೊಡ್ಲಿ ಅವರು ಅಂತ ಹೇಳಿ ನಾವು ಹೇಳುದು. ಈಗ ಸರ್ ದಾಮೋದರ್ ಸರ್, ಈಗ ಸೌಂಡ್ ಬ್ಯಾನ್, ಇದು ಡಿಜೆ ಬ್ಯಾನ್ ಆಗಿದೆ ಅಲ್ವಾ, ಅದಕ್ಕೆ ವೆಲ್ಕಮ್ ಇದೆ ತಮ್ದು ಹಾಗಿದ್ರೆ? ಅಲ್ಲ, ನಾನು ಹೇಳುದು ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಹೇಳುದು ಅವರು ಡಿಜೆ ಹಾಕಿದ್ರೆ. ಹೌದು. ಆದ್ರೆ ಅವರು ಅದಕ್ಕೊಂದು ಅವರು ಲಿಮಿಟೇಷನ್ ಕೊಡ್ಲಿ ಅಂತ ಹೇಳಿ, ಒಂದು 2 ಬೇಸ್, 4 ಟಾಪ್, 4 ಬೇಸ್ 4 ಟಾಪ್, ಇಷ್ಟು ವಾಲ್ಯೂಮ್ ಜಾಸ್ತಿ ಇಡಬೇಡಿ. ಅದು ಖಂಡಿತ ಹೇಳಿ ಅವರು, ನಾವು ಒಪ್ಪಿಕೊಳ್ತೇವೆ, ಅವರೊಟ್ಟಿಗೆ ನಾವು ಸಹಕಾರ ಮಾಡ್ತೇವೆ. ಆದ್ರೆ ನಾವು ಯಾವುದೇ ತಪ್ಪು ಮಾಡದೆ ನಾವೀಗ ಅನುಭವಿಸ್ತಾ ಇದ್ದೇವೆ. ಇದು ಕೊರೋನಾ ನಂತರ ಸೆಕೆಂಡ್ ಕೊರೋನಾ ಆಗಿದೆ ನಮ್ಗೆ ಈಗ ಸೌಂಡ್ಸ್ನವರಿಗೆ ಅಲ್ವಾ. ನಮ್ಮಲ್ಲಿ ಒಂದೊಂದು ಸೌಂಡ್ಸ್ ಅಂತ ಹೇಳಿದ್ರೆ 6-7 ಮಂದಿ ದುಡಿತಾರೆ. ನಿಜ ನಿಜ ನಿಜ. ಅವರಿಗೆ ಸ್ಯಾಲರಿ ಕೊಡುದ, ನಾವು 2 ಬಾಕ್ಸ್ ಹಾಕಿದ ಕೂಡಲೇ ನಮ್ಗೆ ಕಾರ್ಯಕ್ರಮ ಮಾಡುವವರು 10,000 ಕೊಡುವ ಕಡೆಯಲ್ಲಿ 3,000 ಕೊಡ್ತಾರೆ. ನಾವು 8 ಮಂದಿಗೆ ಹೇಗೆ ಹಂಚಲಿ? ನಾವು ಮನೆಗೆ ಎಂತ ಕೊಡ್ಲಿ? ನಾವು ವರ್ಷಕ್ಕೆ ಏನಿಲ್ಲದಿದ್ದೊಂದು 15 ರಿಂದ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಎಲ್ಲ ಹೈಫೈ ಎಲ್ಲ ಕೇಳ್ತಾರೆ ಅವರು ಅಲ್ವಾ. ನಾವು ಅದನ್ನು ಒದಗಿಸಿ ನಾವೇನೋ ಒಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಅವರಿಗೆ ಬೇಕಾಗುವ ಹಾಗೆ, ಅವರಿಗೆ ಸಂತೋಷ ಆಗುವ ಹಾಗೆ ಮಾಡ್ತೇವೆ.
ಈ ಬಾರಿ ಏನಾದ್ರು ಖಂಡಿತ ನಮ್ಮದು ಮಾತಾಡಿ ಸರ್. ಹೇಳಿ ಸರ್. ಈ ಬಾರಿ ಏನಾದ್ರು ಪೆಟ್ಟು ಬಿದ್ದಿದೆ ಹೇಗೆ, ಅಂದ್ರೆ ಎಫೆಕ್ಟ್ ಬಿದ್ದಿದ ತಮ್ಗೆ? ಈಗ ಗಣೇಶೋತ್ಸವ ಶುರುವಾಗಿದೆ ಕಾರ್ಯಕ್ರಮಗಳು. ಖಂಡಿತ ಇವತ್ತಿದೆ ನಮ್ದು ಕಾರ್ಯಕ್ರಮ ಕ್ಯಾನ್ಸಲ್ ಕುಲಶೇಖರದ್ದು. ಹೌದಾ? ಏನ್ ಕಾರಣ? ಏನ್ ಕಾರಣ? ನನಗೊಂದು ನೋಡಿ, ಅಲ್ಲಿ ಅವರದ್ದು ಒಂದು ಸೌಂಡ್ ಬಾಕ್ಸ್ ಹಾಕ್ಲಿಕ್ಕೆ ಎಕ್ಸ್ಟ್ರಾ ಇಲ್ಲ ಅಂತ ಹೇಳಿದ್ರು. ಒಂದು ಎರಡನೇದು, ಅಲ್ಲಿ ಸಾಧಾರಣ 1,500 to 2,000 ಜನ ಸೇರ್ತಾರೆ. ಹೌದಪ್ಪ. ಆ ಕಮಿಟಿ ಅವರಿಗೆ ಹೇಗಂತ ಹೇಳಿದ್ರೆ, ನಾವು ಅವರಿಗೆ ಸ್ಯಾಟಿಸ್ಫೈ ಮಾಡಬೇಕು. ಕರೆಕ್ಟ್ ಕರೆಕ್ಟ್. ಹಿಂದೆ ಕೂತವರಿಗೆ ಕೇಳೋದಿಲ್ಲ, ಸ್ವಲ್ಪ ಒಳ್ಳೇದು ಬರ್ಲಿ ಅಷ್ಟಂತ ಹೇಳುವಾಗ ನಾವು ಸ್ವಲ್ಪ ಸ್ಪೀಕರ್ ಜಾಸ್ತಿ ಹಾಕ್ಬೇಕಾಗ್ತದೆ. ಹೌದು ಹೌದು. ಮತ್ತೆ ಇದು ಏನಿದ್ರು ಸರ್, ನಮ್ದು 1-2 ದಿವಸದ ಪ್ರೋಗ್ರಾಮ್ ಇದು. ಚೌತಿ ಅಂತ ಹೇಳಿದ್ರೆ 3 ದಿವಸ. ಹೌದಪ್ಪ. ನಿಮ್ಮ ಆಚೆ ಎಲ್ಲ ಉಂಟು, ಶಿವಮೊಗ್ಗದಲ್ಲಿ ಆ ಕಡೆ ಎಲ್ಲ 1 ವಾರ, ಅನಂತ ಚತುರ್ದಶಿ ತನಕ ಉಂಟು. 12 ದಿವಸ 13 ದಿವಸ ತನಕ ಇಡ್ತಾರೆ. ಆದ್ರೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ಆಗುದೇ 3 ದಿವಸ. ಅಲ್ಲ ಸರ್, ಏನಾದ್ರೂ ರಿಸ್ಟ್ರಿಕ್ಷನ್ ಇದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿ, ಪರವಾಗಿಲ್ಲ. ನಾವು ಬದುಕಬೇಕಲ್ಲ ಸರ್. ಹೌದು ಕರೆಕ್ಟ್. ಈಗ ನೋಡಿ ಸರ್, ಈಗಾಗಲೇ ಕುಲಶೇಖರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ಇವತ್ತಿದಾದ್ರೆ. ಇವತ್ತಿದೆ. ಓಕೆ. ಹಾಗೆ ನಾನು ಕೇಳುವಂಥದ್ದು, ಇಲ್ಲಿ ಉಳಿದ ಕಾರ್ಯಕ್ರಮಗಳು ಇರ್ತದಲ್ಲ, ಅಂದ್ರೆ ಈ ಕಡೆ ಮಡಿಕೇರಿ, ಶಿವಮೊಗ್ಗ ಆ ಕಡೆಗಳೆಲ್ಲ ಕಾರ್ಯಕ್ರಮಗಳು ಇರ್ತದಲ್ಲ ತಮ್ಗಳ ತಂಡಕ್ಕೆ, ಆ ಕಾರ್ಯಕ್ರಮಗಳು ಇದೆಯಾ? ಅಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆಯಾ? ಕರೆ ಮಾಡಿ ಕೇಳಿದ್ದಕ್ಕೆ ಅವರು ಹೇಳಿದ್ದಾರೆ ರಿಸ್ಟ್ರಿಕ್ಷನ್ ಇದ್ದಾರೆ. ಆದ್ರೆ ನೀವು 2 ಬೇಸ್ 2 ಟಾಪ್ ಹಾಕ್ಬೋದು, 4 ಬೇಸ್ 4 ಟಾಪ್ ಹಾಕ್ಬೋದು ಅಂತ ಹೇಳಿದಾರಂತೆ. ತೊಂದರೆ ಆಗದಾಗೆ ಡಿಜೆ ಬೇಡ ಅಂತ ಹೇಳಿದಾರಂತೆ. ಈ ಪ್ರೆಷರ್ ಮಿಡ್ ಅಂತ ಹೇಳ್ತಾರೆ. ನಾವು ಬೇಸ್ ಹಾಕುದು ಆಕ್ಚುಲಿ ಅದು ಕರ್ಕಶ ಅಲ್ಲ. ಇವನ್ ನೀವು ಹೋಮ್ ಥಿಯೇಟರ್ ತಕೊಂಡಾಗ್ಲೂ ಮನೆಗೆ ಒಂದು ಬೇಸ್ ಕೊಡ್ತಾರೆ ಸಣ್ಣದು, ಮತ್ತೆ ಸಣ್ಣ ಮಿಡ್ 2 ಸ್ಪೀಕರ್ ಕೊಡ್ತಾರೆ. ಮನೆಯಲ್ಲಿ ನೀವು ನೋಡ್ಬೋದು 4.1 5.1 ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಮನೆಯಲ್ಲಿ ಒಂದು ಬೇಸ್ ಮತ್ತೆ ಸಣ್ಣ ಸ್ಪೀಕರ್ 5 ಇರ್ತದೆ ಗೋಡೆಗೆ. ಅದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಈ ವಾಯ್ಸ್ ಸ್ವಲ್ಪ ಬೇಸ್ ಆಗಿ ಒಳ್ಳೆ ಕೇಳ್ತದೆ. ಈ ತಬ್ಲಾ ಕೇಳುವಾಗ, ಮೃದಂಗ ಕೇಳುವಾಗ, ಪಕ್ವಾಸ್ ಕೇಳುವಾಗ ಅದರಲ್ಲಿ ಸ್ವಲ್ಪ ವಾಲ್ಯೂಮ್ ಒಳ್ಳೆ ರೀತಿಯಲ್ಲಿ ಕೇಳ್ತದೆ ಅಂತ ಹೇಳಿ ಅಷ್ಟಕ್ಕೋಸ್ಕರ ಮಾತ್ರ ಬೇಸ್ ಹಾಕುದಿವಿ. ಆರ್ಕೆಸ್ಟ್ರಾಕ್ಕೆ ನಾವು ಪ್ರೆಷರ್ ಮಿಡ್ ಹಾಕಿ ಎಲ್ಲ ಮಾಡುದಿಲ್ಲ. ಈಗ ಬರುವ ಹ್ಯಾಂಗಿಂಗ್ ಸೌಂಡ್ ಸಿಸ್ಟಮ್ ಅಲ್ಲೆಲ್ಲ 3 ವೇ ಅಂತ ಹೇಳಿರ್ತದೆ. ಲೈನ್ ಏರಿಯಲ್ಲಿ ಇದು ಶಾರ್ಪ್ ಇರ್ತದೆ, ಕೆಳಗೆ ಬೇಸ್ ಇರ್ತದೆ. ಈಗ ನೀವು ಲೈನರ್ ಹಾಕುವಾಗ ಬೇಸ್ ಇಲ್ಲದಿದ್ರೆ ಶಾರ್ಪ್ ಮೇಲಿದ ಹಾಕಿ ಏನು ಪ್ರಯೋಜನ ಇಲ್ಲ. ಈಗ ಸರ್ ಹಾಗಾದ್ರೆ ನೋಡಿ, ಇಲ್ಲಿದು ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು. ಇನ್ನು ಮುಂದಕ್ಕೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಇದೆ, ಬೇರೆ ಜಿಲ್ಲೆಗಳಲ್ಲಿ. ಆ ರೀತಿ ಇದ್ದಾಗ ಅಲ್ಲೂ ಕೂಡ ಸ್ವಲ್ಪ ಟಫ್ ರೂಲ್ಸ್ ಇದೆ ಅಂತ ಹೇಳ್ತಿದ್ರಿ. ಹಾಗಾದ್ರೆ ಸ್ವಲ್ಪ ಟಫ್ ರೂಲ್ಸ್ ಇದೆ ಸರ್, ಬಟ್ ಸ್ವಲ್ಪ ಸಡಿಲಿಕೆ ಇದೆ ಅಲ್ವಾ? ಸ್ವಲ್ಪ ಕಣ್ಣು ಮುಚ್ಚಿ ಕುತ್ಕೊಳ್ತಾರೆ ಸ್ವಲ್ಪ. ಅಂದ್ರೆ ನಾನು ಹೇಳುದು, ನಮ್ಗೆ ಎಷ್ಟು ಜನರಿಗೆ ಕೇಳ್ಬೇಕು ಅಷ್ಟೇ ನಾವು ಸ್ಪೀಕರ್ ಹಾಕುದು ವಿನಃ ನಾವು ಒಂದು ಪ್ರೋಗ್ರಾಮ್ ಆಗುವಾಗ ಒಂದು ಆರ್ಗನೈಸರ್ ಹತ್ರ ಕೇಳ್ತೇವೆ, ಸರ್ ಎಷ್ಟು ಕ್ರೌಡ್ ಸೇರ್ತಾರೆ ಅಂತ ಹೇಳಿ. ನಾವಂದ್ರೆ ಇಲ್ಲಿಂದ ದೂರ ಹೋಗುವಾಗ ಗಡಿಗೆ ಬಂದು ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ನಿಜ. ಈಗ ನಾವು ಇಲ್ಲಿಂದ ಒಂದು ಹೆಬ್ರಿ ಪ್ರೋಗ್ರಾಮ್ ಮಾಡಿದ್ರೆ ಎಷ್ಟು ಕ್ರೌಡ್ ಸೇರ್ತಾರೆ ಅವ್ರು ಹೇಳ್ತಾರೆ. ಇಲ್ಲೊಂದು 700 ಇಂದ 800, 1,500 ಇಂದ 2,000. ನಾವು ಅಷ್ಟಕ್ಕೆ ತಕ್ಕ ಕೊಂಡೋಗುದು, ಅಷ್ಟಕ್ಕೆ ತಕ್ಕ ರೇಟ್ ಹೇಳುದು. ಕರೆಕ್ಟ್. ಒಟ್ಟಿನಲ್ಲಿ ನಿಮ್ಗೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ತಂದೊಡ್ಡಿದೆ ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಲ್ವಾ ಸರ್? ಹಾಗಾದ್ರೆ ನಂದು 3 ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಒಟ್ಟು. 3 ಪ್ರೋಗ್ರಾಮ್ ಕ್ಯಾನ್ಸಲ್. ಚೌತಿದ್ದು ಇದು ನಮ್ಗೆ ಒಂದು ಏನಂತ ಹೇಳಿದ್ರೆ, ಇದು ನಮ್ಮ ಪ್ರಥಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಳೆಗಾಲ ಆದ ನಂತರ ಸ್ಟಾರ್ಟ್ ಆಗುದೇ ಚೌತಿಯಿಂದ. ಆ ನಂತರ ನವರಾತ್ರಿ, ಆ ನಂತರ ಡಿಸೆಂಬರ್, ಏಪ್ರಿಲ್, ಮೇ. ನಮ್ಗೆ ವರ್ಷಕ್ಕೆ 5 ತಿಂಗಳ ಮಾತ್ರ ಸೀಸನ್ ಅಲ್ವಾ? ಉಳಿದದೆಲ್ಲ ಬಂದ್ರೆ ನಮ್ಗೆ ಟಿಪ್ಸ್ ಕೊಟ್ಟ ಹಾಗೆ. ಅಲ್ವಾ? ಅರ್ಥ ಆಯ್ತು. ಇಷ್ಟರಲ್ಲೇ ನಾವು ಮ್ಯಾನೇಜ್ ಮಾಡ್ಬೇಕು. ಓಕೆ ಸರಿ ಸರ್. ಹಾಗಾಗಿ ದಯವಿಟ್ಟು ಈ ಜಿಲ್ಲಾಡಳಿತ ಆಗ್ಲಿ ಅಥವಾ ಕಮಿಷನರ್ ಸರ್ ಆಗ್ಲಿ ಅಥವಾ DC ಅವರಾಗ್ಲಿ ಇದು ನಮ್ಮದೊಂದು ಮನವಿಯನ್ನು ಸ್ವೀಕರಿಸಿ ನಮ್ಗೆ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರತಿಷ್ಠಿತವಾದ ಅದರ ದಾಮೋದರ್ ಭಾಗವತ್ ಅವರು ಅಂದ್ರೆ ಅವರ ಬೇಸರವನ್ನ ಅಳಲನ್ನ ವ್ಯಕ್ತಪಡಿಸಿದ, ಅಂದ್ರೆ ಅವರ 3 ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತಂತ. ಅದರಲ್ಲಿ ಇವತ್ತು ಕೂಡ ಒಂದು ಕುಲಶೇಖರದಲ್ಲಿ ಕಾರ್ಯಕ್ರಮ ಇತ್ತು, ಅದು ಕೂಡ ಕ್ಯಾನ್ಸಲ್ ಆಯ್ತು ಬಿಕಾಸ್ ಆಫ್ ಇಂತಹ ಸೌಂಡ್ ಸಿಸ್ಟಮ್ನ ಸ್ಟ್ರಿಕ್ಟ್ ರೂಲ್ಸ್. ಯಾಕಂದ್ರೆ
ಇಲ್ಲಿ ಇವರು ಈ ರೀತಿ ಹೇಳ್ತಾ ಇದ್ರೆ ಅಂದ್ರೆ ನಮ್ಗಳಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದು. ಯಾಕಂದ್ರೆ ಒಂದು ಕುಟುಂಬ ಅವರನ್ನೇ ನಂಬಿಕೊಂಡು, ಜೊತೆಗೆ ಇವರನ್ನೇ ನಂಬಿಕೊಂಡು ಒಂದು ಕುಟುಂಬ ಇದ್ರೆ ಅಲ್ಲಿ ಆ ಒಂದು ಜಾತ್ರೆ, ಆ ಒಂದು ಆಚರಣೆ ಸಂದರ್ಭ ಬರುವಂತಹ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಗಳು ಅವರ ಒಂದು ಕುಟುಂಬ. ಇನ್ನೊಂದು ಕಡೆ ನಾಟಕದವರ ಸಮಸ್ಯೆ. ಕೋಡಿಯಲ್ ಬೈಲ್ ಸರ್ ನೇರವಾಗಿ ಹೇಳ್ತಾರೆ, ನಮ್ಗಳಿಗೆ ಬಹಳಷ್ಟು ಕಷ್ಟ ಇದೆ. ದೇವದಾಸ್ ಕಾಪಿಕಾಡ್ ಸರ್, ನಮ್ಮ ವೃತ್ತಿ ಜೀವನದಲ್ಲೇ ಈ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿಲ್ಲ, ಈ ರೀತಿ ಸಮಯ ಬಂದಿರಲಿಲ್ಲ, ನಮ್ಗಳಿಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಹೀಗೆ ಕಷ್ಟಗಳ ಮೇಲೆ ಕಷ್ಟಗಳಿದೆ ನಮ್ಗಳಿಗೆ ಅನ್ನುವಂಥ. ಯಾಕಂದ್ರೆ ಅವರು ಅದನ್ನೇ ನಂಬಿಕೊಂಡು ಬದುಕಿದವರು. ಯಾಕಂದ್ರೆ ಇಲ್ಲಿ ಉರೋಸ್ಟೂರ್ನಲ್ಲೂ ಕೂಡ 4-5 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ರು ಅವ್ರ ಆರ್ಕೆಸ್ಟ್ರಾ ತಂಡದವರು. ಸೊ ಎಲ್ಲವೂ ಕೂಡ ಹೋಯ್ತು. ಹಾಗಾದ್ರೆ ಏನ್ ಕತೆ ಅನ್ನುವಂಥದ್ದು ಇಲ್ಲಿ ಪೈಸರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಬಹಳಷ್ಟು ಕಷ್ಟ ಇದೆ. ಇನ್ನೊಂದು ಕಡೆ ಸಮಯದ ಮಿತಿ ಕೂಡ ಇದೆ. ಹಾಗಿದ್ದಾಗ ಮುಂದೆ ಬರುವಂತಹ ದಸರಾ ಹಬ್ಬಗಳ ಕಥೆ ಏನು, ಇವೆಲ್ಲದರ ನಡುವೆ ಮುಂದೆ ಬರುವಂಥದ್ದು ಯಕ್ಷಗಾನ ಇದೆ. ನಮ್ಮ ನೇಮ, ಕೋಲ, ಆಟ, ಕಂಬಳ ಕತೆ ಏನು ಅನ್ನುವಂಥ ಪ್ರಶ್ನೆ. ಕಂಬಳದಲ್ಲೂ ಕೂಡ ಸೌಂಡ್ ಹಾಕ್ತಾರೆ, ಅಲ್ಲೂ ಕೂಡ ಸೌಂಡ್ ಸಿಸ್ಟಮ್ ಇದೆ, ಮಾತಾಡಬೇಕಾಗುತ್ತೆ, ಕಮೆಂಟ್ರಿ ಎಲ್ಲವೂ ಕೂಡ ಕತೆ. ಈ ಕರಾವಳಿ ಭಾಗ, ತುಳುನಾಡು ಅನ್ನುವಂಥದ್ದು ಹೇಗಂತ ಬಂದಾಗ ಇಲ್ಲಿ ಬರುವಂತಹ ನಾಗಾರಾಧನೆ, ಇಲ್ಲಿ ಬರುವಂತಹ ಭೂತಾರಾಧನೆ, ಇಲ್ಲಿ ಬರುವಂತಹ ಕಂಬಳ, ಇಲ್ಲಿ ಬರುವಂತಹ ಈ ಯಕ್ಷಗಾನ, ಇಲ್ಲಿ ಬರುವಂತಹ ಹುಲಿವೇಷ, ಹೀಗೆ ಬಹಳಷ್ಟು ಕಲೆಗಳು, ಬಹಳಷ್ಟು ಸಾಂಸ್ಕೃತಿಕ ಆಚಾರ ವಿಚಾರಗಳು ಇರುವಂಥದ್ದು ನಮ್ಮ ಈ ಪುಣ್ಯದ ಮಣ್ಣು ತುಳುನಾಡು. ಅದಕ್ಕೆ ಇದು ವಿಭಿನ್ನ ಇತರ ಜಿಲ್ಲೆಗಳಿಗೆ, ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ. ಆದ್ರೆ ಇಲ್ಲಿ ಈ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಬಂದಾಗ ವಾಟ್ ನೆಕ್ಸ್ಟ್ ಸರ್? ಉದಯ್ ಸರ್ ಹೇಳ್ಬೇಕು ತಾವುಗಳೇ. ನೋಡಿ, ಸಡಿಲ ಆಗುತ್ತಾ? ಇಲ್ಲ ಖಂಡಿತ. ನಾನು ಆಗ ನಿಮ್ಗೆ ಹೇಳಿದ್ದೆ, ಫಸ್ಟ್ ಹೇಳಿದ್ದೆ ನೋಡಿ, ನಮ್ಮದೇ ಬಹುಶಃ ಈ ಒಂದು ಕಾರ್ಯಕ್ರಮ ಏನಿದೆ ನೋಡಿ, ನಮ್ಮ ಕಮಿಷನರ್ ಸಾಹೇಬ್ರವರೆಗೆ ಮುಟ್ಟಬೇಕಿದು ಒಂದನೇದಾಗಿ. ಸರಿ, ಹಾಗೆಂತ ಹೇಳಿ ಸರ್ಕಾರ ಹೆಲ್ಪ್ಲೆಸ್ ಅಲ್ಲ. ಎಸ್, ಇನ್ನೊಂದು ಬಾರಿ ನಮ್ಮ ನಿಯೋಗ ಖಂಡಿತವಾಗಿಯೂ ನಮ್ಮ CM ಸಾಹೇಬ್ರ ಹತ್ರ ಮಾತಾಡಿ ಏನಾದ್ರೂ ಒಂದು ರೀತಿ ಮಾಡ್ಬೇಕು. ಯಾಕೆ ಗೊತ್ತಾ, ಇವ್ರುಗಳೆಲ್ಲ ಟ್ರೈ ಮಾಡಿದ್ದಾರೆ. ಈ ಸೌಂಡ್ ಸಿಸ್ಟಮ್ ಅವರು ಖಂಡಿತವಾಗಿ ಟ್ರೈ ಮಾಡಿದ್ದಾರೆ, ಲೈಟ್ ಅವರು ಟ್ರೈ ಮಾಡಿದ್ದಾರೆ, ಜೊತೆಗೆ ಎಲ್ಲರೂ ಟ್ರೈ ಮಾಡಿದ್ದಾರೆ, ಮಾತಾಡಿದ್ದಾರೆ. ಕಾಮತ್ ಅವರು, ಶೆಟ್ರು, ಭರಶೆಟ್ರು ಎಲ್ಲರೂ ಸದನದಲ್ಲೇ ಮಾತಾಡಿ ಆಗಿದೆ ಅಲ್ವಾ. ಇನ್ನು ಮುಂದಕ್ಕೆ ತಮ್ಗಳ ಕೈಯಲ್ಲಿರುವಂತದ್ದು, ತಮ್ಗಳ ಒಂದು ವಿಚಾರವನ್ನ ತಾವುಗಳು ಇದಿರಿ ಜನರ ಪರವಾಗಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಗಳ ಕೈಯಲ್ಲೇ ಇರುವಂತದ್ದು. ಇನ್ನು ಮುಂದಕ್ಕೆ ಸ್ಪೀಕರ್ ಅವರು ಕೂಡ ಇದ್ದಾರೆ, ತಮ್ಗಳ ಸರ್ಕಾರ ಇದೆ, ತಾವುಗಳೇ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ತಮ್ಮ ಸರ್ಕಾರ ಇರುವಂತದ್ದು, DK ಶಿವಕುಮಾರ್ ಅವರು, DCM ಅವರು ಕೂಡ ಹೇಳಿದ್ದಾರೆ ಮಂಗಳೂರು ಪುಟಿದೆ ಹೇಳ್ಬೇಕು ಅನ್ನುವಂಥದ್ದು. ಸೊ ಈ ರೀತಿ ಆದ್ರೆ ಕಷ್ಟ ಇದೆ, ತಾವುಗಳೇ ಮನವರಿಕೆ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಇಲ್ಲ, ಅವರು ಕೂಡ ಇದ್ದಾರೆ. ಖಂಡಿತ ನೋಡಿ, ಎಲ್ರಿಗೂ ಮನಸ್ಸಿದೆ. ಆದ್ರೂ ಏನ್ ಹೇಳ್ತಾರೆ, ಒಂದು ಪ್ರಾಸೆಸ್ ಅಂತ ಹೇಳಿ ಇರುತ್ತೆ. ಆ ಪ್ರಾಸೆಸ್ ಮಧ್ಯದಲ್ಲಿ ನಾವೇನಾದ್ರೂ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಎಲ್ಲಿ ಪುನಃ ಜಿಲ್ಲೆಗೆ ಏನಾದ್ರೂ ಪ್ರಾಬ್ಲಮ್ ಸೊ ಹಾಗಿರುವಾಗ ನಾವು ಎಂತೆಂಥೋ ಕಷ್ಟ ದಿನಗಳನ್ನು ನಾವು ನೋಡಿದ್ದೇವೆ. ಒಂದು, ನಾನು ಇದು ಕಂಟಿನ್ಯೂ ಆಗಬೇಕು ಅಂತ ನಾನು ಹೇಳುವಂಥದ್ದಲ್ಲ. ಖಂಡಿತವಾಗಿಯೂ ಸೌಂಡ್ಸ್ ಮತ್ತೆ ಲೈಟ್ಸ್ ಏನು ಇವರ ಸಂಘದವರು, ಅವರ ಜೊತೆ ನಾನು ಖಂಡಿತವಾಗಿಯೂ ಇದ್ದೇನೆ, ನಾನು ಅದರಲ್ಲೇನಿಲ್ಲ. ನಮ್ದು ಇವಾಗ ನಾಡಿದ್ದು ಉಸ್ತುವಾರಿ ಸಚಿವರು ಬರ್ತಿದ್ದಾರೆ, ಆದಿತ್ಯ ಅವರು ಬರ್ತಿದ್ದಾರೆ. ಸೊ ಅವರ ಜೊತೆ ಇವರ ಸಂಘದವರೊಮ್ಮೆ ಮಾತಾಡ್ಲಿ, ಖಂಡಿತವಾಗಿಯೂ ಏನಾದರೂ ಒಂದು ಸೊಲ್ಯೂಷನ್ ಅಲ್ಲಿ ಖಂಡಿತವಾಗಿಯೂ ಸಿಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇಷ್ಟೆಲ್ಲ ವಿಚಾರಣೆ ಬಹುಶಃ ಅದೇ ಹೇಗಾಗಿದೆ ಅಂತ ಹೇಳಿದ್ರೆ, ಕೆಲವರು ಎದುರು ಬರಲಿಕ್ಕೆ ಏನೋ ಹೆದರುತ್ತಿರಬಹುದು ಬಹುಶಃ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಮುಂಚೆನೆ ಅವ್ರನ್ನ ಹೇಳಿದ್ರು, ನಿಮ್ಗೆ ಇದರ ಸಂಘದವರು ಸಿಗುದೇ ಕಷ್ಟ, ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಮಾತಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ. ಸೊ ಅದು ಕೂಡ ಒಂದು ಶ್ಲಾಘನೀಯ. ಯಾಕಂದ್ರೆ ನಾವು ಇಲ್ಲಿ ಪಕ್ಷಾತೀತವಾಗಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತಹದ್ದೊಂದು ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಪಡ್ಬೇಕು. ಯಾಕಂದ್ರೆ ಇವರೇನು ಹೊರಗಿನವರಲ್ಲ, ನಮ್ಮವರೇ, ನಮ್ಮೊಟ್ಟಿಗೆ ಇದ್ದವರೇ. ಸೊ ಹಾಗಿರುವಾಗ ಇವರಿಗೆ ಕಷ್ಟ ಆದ್ರೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಅವ್ರ ಜೊತೆ ನಿಲ್ಲೇಬೇಕಾಗ್ತದೆ. ಸೊ ಏನೋ ನಡೆದಿದೆ, ತಪ್ಪು ನಡೆದಿದೆಯೋ ಅಥವಾ ಏನು ನಡೆದಿದೆಯೋ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ಒಂದು ಪ್ರಯತ್ನ ಮಾಡೋಣ. ಯಾಕಂತ ಹೇಳಿದ್ರೆ ಈಗ ಪ್ರಾರಂಭಿಕವಾಗಿ ಏನಂತ ಹೇಳಿದ್ರೆ, ಈಗ ಮೊನ್ನೆ ಮೊಸರು ಕುಡಿಕೆ ಆಯಿತು. ಮೊಸರು ಕುಡಿಕೆಯಲ್ಲಿ ಅದು ಒಂದು ಏನು ದೊಡ್ಡ ಮಟ್ಟದಲ್ಲಿ ಏನು ಎಫೆಕ್ಟ್ ಆಗಿರ್ಲಿಕ್ಕಿಲ್ಲ ಬಹುಶಃ. ಆದರೆ ಮುಂದಿನ ದಿನಗಳಲ್ಲಿ ಏನು ನವರಾತ್ರಿ ಏನು ಬರ್ತಿದೆಯಾ ಆ ಸಮಯದಲ್ಲಿ ಕೂಡ ಈ ಥರದೇ ಸ್ಟ್ರಿಕ್ಟ್ ರೂಲ್ಸ್ ಏನಾದರೂ ಇದ್ರೆ ಬಹುಶಃ ಸೌಂಡ್ಸ್ ಲೈಟ್ನವರಿಗೆ ಬಹಳ ದೊಡ್ಡ ಮಟ್ಟದ ನಷ್ಟ ಆಗಬಹುದು. ಓಕೆ, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಡಿಜೆ ಈಗ ನಷ್ಟ ಆಗಿದೆ ಖಂಡಿತ. ಈಗ ಮೊನ್ನೆ ಮೊಸರುಡಿಕೆಗೆ ಸಹ ತುಂಬಾ ನಷ್ಟ ಆಗಿದೆ. ಅಲ್ಲ, ಅದು ಕಾರ್ಯಕ್ರಮ ಅದು ಒಂದು ದಿನದ ಮೊಸರುಡಿಕೆ ಉತ್ಸವ, ಚೌತಿ
ಇದು ನವರಾತ್ರಿ ಎಲ್ಲ ಒಂದೇ ರಕದ ಕಾರ್ಯಕ್ರಮ. ಆದ್ರೆ ನವರಾತ್ರಿ ಅನ್ನುವಂಥದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮ. ಅಲ್ಲಿ ಈ ತರದ ಆಗದ ಹಾಗೆ ನಾವು ಖಂಡಿತವಾಗಿಯೂ ಒಂದು ಮುತುವರ್ಜಿ ವಹಿಸ್ಕೊಳ್ಬೇಕಾಗ್ತದೆ. ಸೊ ಖಂಡಿತವಾಗಿಯೂ ಪ್ರಯತ್ನ ಪಡೋಣ ನಾವು. ಯಾಕಂತ ಹೇಳಿದ್ರೆ ಈಗ ಒಬ್ರು ಮೂರು ಪ್ರೋಗ್ರಾಮ್ ಹೋಯ್ತು ಅಂತ ಬಂದಾಗ ಖಂಡಿತ ಅಲ್ಲಲ್ಲ ನಮಗೂ ಅನುಕಂಪ ಇದೆ. ನಾವು ಅದಕ್ಕೆ ಏನು ಖಂಡಿತ ಹಾಗೇನೆ ಹೀಗೇನೆ ಅಂತ ಹೇಳಿ ನಾವು ಇಲ್ಲಿ ಕೂತಿರುವಂತದ್ದು ಸೊಲ್ಯೂಷನ್ ಹುಡುಕ್ಲಿಕ್ಕೆ. ನಾಟ್ ಓನ್ಲಿ ದಟ್, ಸಂಭ್ರಮ, ಒಂದು ಹಬ್ಬದ ಸಂಭ್ರಮ ಅಂತ ಹೇಳ್ತೀವಿ ನೋಡಿ, ಅದೇ ಕಳೆದುಕೊಳ್ತಾ ಇದೆ ಅಂತ ಬಂದಾಗ ಅಲ್ಲ ನೋಡಿ ಅದು ಏನಾಗುತ್ತೆ ಅಂತ ಹೇಳಿ ನೋಡಿ, ಕೆಲವು ನಾನು ಈಗೇನೆ ನನ್ನ ಹೇಳಿದೆಲ್ಲ, ಒಂದು ಸಾರ್ವಜನಿಕವಾಗಿ ಕೆಲವೊಂದೊಂದು ವಿಚಾರಗಳು ನಾವು ನೋಡುವಾಗ ಕೆಲವರು ಹೇಳ್ತಾರೆ ಬೇಗ ಬಂದ್ ಮಾಡಿದ್ದು ಒಳ್ಳೇದಾಯ್ತು ಮಾರೆ, ಮಕ್ಕಳು ಮನೆಗೆ ಬಂದು ಸೇರ್ತಾರೆ, ಇಲ್ಲಿ ಎಲ್ಲಿ ಹಾಳಾಗಿತ್ತಿರ್ತಾರೆ. ಆದ್ರೆ ಅರುಣನ್ನ ಹೇಳಿದಾಗ ವರ್ಷಕ್ಕೊಮ್ಮೆ ಆಗುವಂತದ್ದು ಅಲ್ಲರಿ, ನಾನು ಹೇಳುದಲ್ಲ, ಹೋಗಿ ನೋಡಿ ಸರ್ ಯಾವ ರೀತಿ ಇರುತ್ತೆ. ಬೇರೆ ಕಡೆ ನಮ್ಮಗಳಲ್ಲಿ ಏರಿಯಾಗಳಿವೆ, ಮಕ್ಕಳು ಅಂತ ಹೇಳಿ ನಾನು ನನಗೆ ಸಿಕ್ಕಿದಂತ ಅಭಿಪ್ರಾಯವನ್ನು ನಾನು ಹೇಳುತ್ತೇನೆ. ವರ್ಷಕ್ಕೊಮ್ಮೆ ಈಗ ನನಗೂ ಬೇಸರ ಆಗುತ್ತೆ. ಯಾಕಂದ್ರೆ ನಾವು ವರ್ಷ ಇಡೀ ಕಾದು ಕೂತು ನಮ್ಗೆ ಮೊಸರು ಹುಡಿಕೆ ನೋಡ್ಲಿಕ್ಕಿಲ್ಲ, ಚೌತಿ ಮೆರವಣಿಗೆ ಈ ತರ ರೆಸ್ಟ್ರಿಕ್ಷನ್ಸ್ ಇದೆ ಇಲ್ಲ ಅಂತ ಹೇಳಿದ್ರೆ ನಮಗೂ ಬೇಸರ ಆಗುತ್ತೆ. ಈಗ ದಸರಾದ ಈಗ ಆಲ್ರೆಡಿ ನಾವೀಗ ಡಿಸ್ಕಸ್ ಮಾಡಿದ್ದೇವೆ, ಮೈಸೂರಿದ್ದು ಆಗಿರ್ಬೋದು, ಮಂಗಳೂರಿದ್ದಾಗಿರ್ಬೋದು, ಮಡಿಕೇರಿ, ಇಲ್ಲಿಯೂ ಕೂಡ ಈ ತರ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ. ಆವಾಗ ನಾವು ಈ ತರದ ಮಾಡ್ಲಿಕ್ಕೆ ಮತ್ತೆ ದಾಮೋದರ್ ಸರ್ ಹೇಳಿದ ಹಾಗೇನೆ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ, ಡೆಸಿಮಲ್ಸ್ ಸ್ವಲ್ಪ ಮಾಡಿ ಒಮ್ಮೆ ಕೊಡಿ. ಮತ್ತೆ ಇದು ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಪೂರ್ಣ ಭರವಸೆಯಲ್ಲಿ ಹೇಳ್ತೀನಿ ನಾನು, ಪ್ರಸ್ತುತ ಈಗಿನ ನೀವು ಒಪ್ಕೊಳ್ಳದೆ ಬಿಡ್ಲಿ ಎಂತದೇ ಇರಲಿ, ಏನೋ ಒಂದು ರಿಕವರಿ ಸ್ಟೇಜ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಬರ್ತಿದೆ. ಓಕೆ, ಸೊ ಇದಕ್ಕೆ ಪೂರ್ಣ ರಿಕವರಿ ಆಗ್ಲಿಕ್ಕೆ ಬಿಡುವ, ಆಮೇಲೆ ಬೇಕಿದ್ರೆ ಬರುವ ವರ್ಷದಿಂದ ಫುಲ್ ಏನೆಲ್ಲ ಬೇಕೋ ಗಮ್ಮತ್ತಲ್ಲಿ ಮಾಡುವ. ಸೊ ಈ ಸರಿ ಒಂದು ಏನು ಅಂತ ಹೇಳಿ ಒಮ್ಮೆ ಕಮಿಷನರ್ ಸಾಹೇಬ್ರ ಹತ್ರ ಒಮ್ಮೆ ಮಾತನಾಡಿ ಸಾಧಾರಣ ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ಏನಾದ್ರು ರಿಲೀಫ್ ಸಿಗುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಯಾರು ತಾವುಗಳು ಮಾತಾಡ್ತೀರಾ? ಖಂಡಿತ ಅಲ್ಲಿ ನೋಡಿ, ನಾಡ್ದು ಆದಿತ್ಯವಾರ ಹೋಗಿ ಮಾತಾಡುತ್ತಾ ಅಲ್ಲ, ಆದಿತ್ಯವಾರ ಹೋಗಿ ಮಾತಾಡುತ್ತಾ ಅಲ್ಲ, ಖಂಡಿತವಾಗಿ ನಾಡಿದ್ದು ಉಸ್ತುವಾರಿ ಸಚಿವರು ಬರ್ತಾರೆ ಆದಿತ್ಯವಾರ. ಸೊ ಇವರು ಒಂದು ನಿಯೋಗ ಬಂದು ಬೇಕಾದ್ರೆ ಉಸ್ತುವಾರಿ ಸಚಿವರು ಕಮಿಷನರ್ ಸಾಹೇಬರು ನೇರವಾಗಿ ಹೇಳುವಂತದ್ದು, ನೀವು ಹೋಗಿ ಕಾನೂನನ್ನು ಸರಿಪಡಿಸಿ ಬನ್ನಿ, ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಹಾಕಿ, ಅದನ್ನ ಹೇಳಿದ್ದಾರೆ. ಅವ್ರು ಹೇಳಿರುವ ಕಮಿಷನರ್ ಹೇಳಿದ್ದು ಇವರಿಗೂ ಕೂಡ ನಿಮ್ಮ ಸರ್ಕಾರವನ್ನು ಹೇಳಿದ್ದು ನನಗೆ 2012ರಲ್ಲಿ ಬಿಜೆಪಿ ಸರ್ಕಾರ ಇರುವಾಗನೇ ಬಂದಿದ್ದದಲ್ಲ ಈ ಕಾನೂನು. 2000 ಬಂದಿದೆ, 2000ದಿಂದ ಇದು ಇದೆ ಗೊತ್ತಾಯ್ತಲ್ಲ. 65 ಮಾಡ್ಲಿಕ್ಕೆ ಒಂದು 2000 ಇಟ್ಕೊಳ್ಳಿ, ಒಂದೇ ನಿಮಿಷ, 2000ದಲ್ಲೇ ಬಂದಿದೆ. 65 55 ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ಹೋಗಿದ್ದ. ಆದರೆ ನಾನು ಹೇಳುವಂತದ್ದು ದಂಡ ಇರಬೇಕು ಸ್ವಾಮಿ, ದಂಡ ಅನ್ನುವಂಥದ್ದು ಇರಬೇಕು. ಅದನ್ನು ಪ್ರಯೋಗ ಮಾಡುವಾಗ ವಿವೇಚನೆ ಇರಬೇಕು ಅಂತ. ವಿವೇಚನೆ ಇಲ್ಲದೆ ಇರತಕ್ಕಂಥದ್ದು AI ರೋಬೋಟ್ ಕೂಡ ಆಗುತ್ತೆ. ಸರ್ಕಾರ ಕೂಡ ಬೇಡ ಸ್ವಾಮಿ, AI ರೋಬೋಟ್ ಗೆಲ್ಲ ಪ್ರೋಗ್ರಾಮ್ ಅನ್ನು ಫೀಡ್ ಮಾಡಿದ್ರೆ ಇದು ಅನುಷ್ಠಾನ ಮಾಡು ಅಂತ ಹೇಳುತ್ತೆ, ಆಯ್ತು ಅಷ್ಟೇ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಅವನಿಗೊಂದು ಪೊಸಿಷನ್ ಸಾಧ್ಯ. ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ಇದು ವಿಷಯ ಏನಾಗಿದೆ ಹೇಳಿದ್ರೆ, ಯಾರೋ ಒಬ್ಬರಿಗೆ ನಾವು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಇದು ನಮ್ಗೇನೆ ಉಲ್ಟಾ ಬಿದ್ದಿದೆ. ಇದು ಜನಮಾನಸದಲ್ಲಿ ಇರುವಂತಹ ಮಾತು. ಯಾರಿಗೆ ಏನ್ ಮಾಡಿದ್ರು, ಯಾರು ಮಾಡಿದ್ರು ಅಂತ ಹೇಳಿ ಜನಗಳು ಯೋಚನೆ ಮಾಡಿ. ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸಾಗರ್ ಅಂತ ಕೊಟ್ಟಾರದಿಂದ. ಸಾಗರ್ ಅವರು ಕೊಟ್ಟರಿಂದ, ನಮಸ್ತೆ, ಮಾತಾಡಿ ಸರ್. ಸರ್ ವಿಷಯ ಏನಂದ್ರೆ, ಈಗ ಈ ತರದ ರೂಲ್ಸ್ ತಂದಿದ್ದಾರೆ ಸರಿ, ಆದ್ರೆ ನಾವು ಆ ವಿಷಯದಲ್ಲಿ ಮಾತಾಡುದಿಲ್ಲ. ಈಗ ನೀವು ಯಾವ ಒಂದು ಪ್ರೋಗ್ರಾಮ್ ಇಟ್ಟಿದ್ದೀರಿ ನೋಡಿ, ಅದಕ್ಕಿಂತ ಮೊದಲು ನೋಡಿ ರಸ್ತೆಗಳಲ್ಲಿ ಹೊಂಡ ಅದು ಇದು ಎಲ್ಲ ಇರ್ತದೆ, ಟ್ರಾಫಿಕ್ ಸಮಸ್ಯೆ ಇರ್ತದೆ, ಅದನ್ನು ಮೊದಲು ಸರಿ ಮಾಡ್ಬೇಕು ಇವರು. ಅದು ಬಿಟ್ಟು ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅದು ಮಾಡಬಾರ್ದು, ನೀವು ಇದು ಮಾಡಬಾರ್ದು ಅಂತ ಹೇಳಿದ್ರೆ ಆಗುದಿಲ್ಲಲ್ಲ. ನೋಡಿ ರಸ್ತೆ ಹೇಗೆ ಉಂಟು ನೋಡಿ. ಈಗ ಒಂದು ಮಂಗಳೂರು ಜಿಲ್ಲೆಯಲ್ಲಿ ಎಷ್ಟು ಆಟೋ ರಿಕ್ಷಾಗಳಿದೆ, ಎಲೆಕ್ಟ್ರಿಕಲ್ ಗಾಡಿ ಎಷ್ಟು ಇದೆ, ಅದರಲ್ಲಿ ಇರುವ ಡ್ರೈವರ್ಗಳು ಯಾವ ಯಾವ ರಾಜ್ಯದಿಂದ ಬಂದು ಇಲ್ಲಿ ದುಡಿತಿದ್ದಾರೆ, ಅವರ ಹತ್ರ DL ಉಂಟಾ ಅಲ್ಲ, ಅವ ಹೇಗೆ ಡ್ರೈವಿಂಗ್ ಮಾಡ್ತಾನೆ, ಎಲ್ಲ ಕೊಡದೇ ಇರುವಂತ ಡ್ರೈವರ್ಗಳು ಯಾವ ಯಾವ ರಾಜ್ಯದಿಂದ ಬಂದು ಇಲ್ಲಿ ದುಡಿತಿದ್ದಾರೆ, ಅದನ್ನು ನೋಡುದಿಲ್ಲ ಇವರು. ಅದು ಬಿಟ್ಟು ಹೀಗೆ ನಮ್ಮ ಒಂದು ಯಾವ್ದು ಹಬ್ಬ ದಿನಗಳು ಬರುವಾಗ ಇವರಿಗೆ ಶುರು ಆಗ್ತದೆ ಇವರಿಗೆ ಅಲ್ವಾ? ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು, ಅರ್ಥ ಆಯ್ತು, ಧನ್ಯವಾದಗಳು ಸರ್. ಎಸ್, ಈಗ ಎಸ್ ಸರ್, ಕೆಲವು ವಿದೇಶಿ ಬೈಕ್ಗಳು ಇದೆ,
ಅದ್ರದ್ದು ಏನೋ ಪಟಾರ ಅಂತ ಹೇಳಿ ಒಂದು ಸೌಂಡ್ ಅದೆಲ್ಲ ಕೇಳಿಸೋದೇ ಇಲ್ವಾ? ಅದನ್ನು ಮೊದಲಿಗೆ ಹತೋಟಿಗೆ ತರಬೇಕಲ್ಲ. ಅದು ನಿಜವಾಗಿ ಕರ್ಕಶವಾಗಿರುವಂಥದ್ದು. ಒಂದು ಬೈಕ್ ಹಾದು ಹೋಗ್ಬೇಕಾದ್ರೆ ಅವ್ನು 10 ಸೆಕೆಂಡುಗಳ ಕಾಲ ಉಂಟಲ್ಲ, 15 ಸೆಕೆಂಡುಗಳ ಕಾಲ ಅಯ್ಯಬ್ಬ ಎಲ್ಲವನ್ನು ಮುಳಿಸಿ ಅವನ ಆ ಬೈಕ್ನ ಪಟರ್ ಪಟರ್ ಶಬ್ದವನ್ನೇ ಕೇಳಿಕೊಂಡು ಕುತ್ಕೊಳ್ಬೇಕು. ಅದರ ನಂತರ ಒಂದು 2 ನಿಮಿಷ ನಮ್ಗೆ ಅದನ್ನು ಸಮಾಧಾನ ಮಾಡ್ಲಿಕ್ಕೆ ಆಗುತ್ತೆ. ಅದು ಕಾಣೋದೇ ಇಲ್ವಾ ಇವರಿಗೆ? ನಾನು ಹೇಳುದು ಅದೇ ಅಲ್ವಾ? ಅದನ್ನು ಮಾಡಿ ಜನರು ಚಪ್ಪಳೆ ತಟ್ತಾರೆ ಸರ್, ಖಡಕ್ ಅಂತ ಹೇಳಿ. ನೋಡಿ, ಎಲ್ಲ ಕಾನೂನಿನಲ್ಲಿ ಜನರು ಯಾರು ಕೂಡ ಧಿಕ್ಕರಿಸಲಿಲ್ಲ. ಹೆಲ್ಮೆಟ್ ಹಾಕ್ಬೇಕಂದ್ರೆ ಹೆಲ್ಮೆಟ್ ಹಾಕ್ತೀವಿ, ಹೌದು. ಸೀಟ್ ಬೆಲ್ಟ್ ಹಾಕ್ಬೇಕಂದ್ರೆ ಹಾಕ್ತೀವಿ. ಇನ್ನು ಹತ್ರ ಕೂತ್ಕೊಂಡು ಕೂಡ ಸೀಟ್ ಬೆಲ್ಟ್ ಹಾಕ್ಬೇಕು. ಇದು ವರ್ಷಕ್ಕೊಮ್ಮೆ ಬರುವಂತ ಕಾರ್ಯಕ್ರಮಗಳು ಪ್ರತಿದಿನ ಮಾಡಿದ್ರೆ ಜನರೇ ಹೇಳ್ತಾರೆ ಬೇಡ ಮಾರ್ರೆ ಅಂತ. ಇದು ಪ್ರತಿದಿನ ಕಾರ್ಯಕ್ರಮ ಅಲ್ಲ, ಇದು ವರ್ಷಕ್ಕೊಮ್ಮೆ. ಹೆಲ್ಮೆಟ್ ಹಾಕದಿದ್ರೆ ಎಂತ ಮಾಡ್ತಾರೆ ಸರ್? ದಂಡ ಹಾಕ್ತಾರೆ. 100% ಸೀಟ್ ಬೆಲ್ಟ್ ಹಾಕದಿದ್ರೆ ದಂಡ ಹಾಕ್ತಾರೆ. ಹಾಗೆ ನಮ್ಮ ಸೌಂಡ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಇದೆ, ದಂಡ ಹಾಕಿ ಅಂತ ಹೇಳಿ ಅಲ್ವಾ? ಆದ್ರೆ ಅದು ವೈಜ್ಞಾನಿಕವಾಗಿರ್ಲಿ ಅಂತ. ಅದು ಅಷ್ಟೂನು ವೈಜ್ಞಾನಿಕವಾಗಿ. ಏನು ವೈಜ್ಞಾನಿಕವಾಗಿ? ಜನರ ಸಾಮಾಜಿಕ ನಡೆ ಮತ್ತೆ ಜನರಿಗೆ ಯಾವ ರೀತಿಯಾಗಿ ಬದುಕುವ ಹಕ್ಕಿದೆ, ಮತ್ತೆ ಅದರಲ್ಲಿ ಒಂದು ರಿಲೀಫ್ ಇದೆ. ಯಾರಿಗೋ ಒಬ್ಬನಿಗೆ ಆಗುವುದಿಲ್ಲ ಅಂತ ಹೇಳಿದ್ರೆ 112ಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ 1,000 ಜನರಿದ್ದಾರೆ ಸರ್. ಆ ಒಬ್ಬನಿಗೆ ಒಂದು ಕಿವಿಗೆ ಬೆಣೆಯನ್ನು ಕೊಡಬಹುದು. ಆದ್ರೆ 1,000 ಜನರ ಒಂದು ಬದುಕುವ ಒಂದು ಸುಂದರವಾದ ಬದುಕಿನ ಹಕ್ಕನ್ನು ಕೂಡ ಅದು ಕಸಿಯುತ್ತೆ. ಸ್ವಲ್ಪ ವೈಜ್ಞಾನಿಕ ಇದನ್ನು ಕೂಡ ಹಾಕಿ ಅಲ್ಲ. ಯಾವನು ಒಬ್ಬನಿಗೆ 112 ಕಾಲ್ ಮಾಡಬಹುದು, ಯಾಕೆ ಅವನಿಗೆ ಆಗೋದಿಲ್ಲ ಸ್ವಾಮಿ? ಆ ಕಮಿಟಿಯವರು ಮಾಡಿದ್ದು. ನಾನು ಒಂದ್ಸತಿ ಕೊರೋನಾದ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಸವಲತ್ತು ಆಡ್ಲಿ ಅಂತ ಹೇಳಿ ಇದೇ ರೀತಿಯಲ್ಲಿ ಮಾತಾಡ್ತಿದ್ದೆ. ಆ ಕಿಟಕಿಯಿಂದ ಒಬ್ಬ ಇಡ್ತೇನೆ, ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಅಂತ ಹೇಳಿ. ಮೈಕೆ ಇರ್ಲಿಲ್ಲ. ಆದ್ರೆ ಅವನಿಗೆ ಬೇಕಿದ್ದದ್ದು ಎಂತದ್ದು? ಅಲ್ಲಿಗೆ ಬೇಕಿದ್ದದ್ದು 112ಗೆ ಫೋನ್ ಮಾಡಿಕೊಂಡು ಇದನ್ನು ಭೇದಿಸಬೇಕು. ಆ ಒಬ್ಬನ ಹೇಗೆ ನಾವು ಇಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಮುಸುಕುದಾರಿಯನ್ನು ಹಾಕಿಕೊಂಡು 1 ತಿಂಗಳು ಇದು ನಡೀಲಿಲ್ವಾ, ಏನೇನು ಮಾಡ್ಲಿಲ್ವಾ? ಈ ರೀತಿಯಾಗಿ ಕಾನೂನು ದುರ್ಬಲತೆ ಹೊಂದಬಾರ್ದಲ್ಲ. ಮತ್ತೊಂದು ಕರೆ ಇದೆ, ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ. ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಬಹಳಷ್ಟು ಕರೆಗಳು ಬರ್ತಾ ಇದೆ. ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ಳಲಾಗ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಕೊನೆಯದಾಗಿ ಒಂದು ಕರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸೋಮಶೇಖರ್, ಮಂಗಳೂರಿಂದ. ಸೋಮಶೇಖರ್ ಅವರು ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಏನ್ ಹೇಳ್ತೀರಿ ತಾವು ಈ ಒಂದು ರೂಲ್ಸ್ ಬಗ್ಗೆ? ಎಸ್ ಸರ್. ಸರ್ ಏನಿಲ್ಲ, ನಮ್ಗೆ ಅದು ಈಗ ಅನಿಸ್ತುಂಟು ನೋಡಿ, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಶಬ್ದವನ್ನ ಕೇಳ್ತಿದ್ದ ಸೌಂಡ್ ಸಿಸ್ಟಮ್ ಮಾಲಕರಿಗೆ ಈಗ ಅವರ ಒಂದು ಬಾಯಿ ಮುಚ್ಚಿಸಿದಾಗ ಆಗ್ತಾ ಉಂಟು ಅಂತ ಅನಿಸ್ತಾ ಉಂಟು ಸರ್. ಯಾಕೆ ಕೇಳಿದ್ರೆ ನೋಡಿ ಸರ್, ಕಾನೂನು ಎಂತದೇ ಇರ್ಲಿ ಸರ್, ತಡಲಿಕ್ಕೆ ಅನ್ನುವಂಥದ್ದು ಎಲ್ಲಾ ಕಡೆ ಉಂಟು. ಮತ್ತೆ ನಮ್ಮಲ್ಲಿ ಕೂಡ ನಿಮ್ಗೆ ಗೊತ್ತಿದೆ ಕಾನೂನಲ್ಲಿ ಎಷ್ಟು ಆಕ್ಚುಲಿ ಲೂಪ್ ಹೋಲ್ಸ್ ಇದೆ, ಯಾರು ಅದನ್ನ ಎಷ್ಟು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿ. ನಮ್ಗೆ ಇವತ್ತು ಬೇಜಾರಾಗುವಂತದ್ದು ನೋಡಿ ಸರ್. ಈಗ ಯಾವುದೇ ನಾನೀಗ ಒಂದೇ ಒಂದು ನಂದು ಪ್ರಶ್ನೆ ಸರ್. ನೋಡಿ ಈಗ ಯಾವ್ದು ಕೇಳಿ SP ಅವರು ಹೇಳಿದ್ರು ಸರ್, ಓಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಹೀಗೆ ಉಂಟು, ಕಾನೂನು ಹೀಗಿದೆ ಅಂತ ಹೇಳಿ. ಸರ್ ಹಾಗಾದ್ರೆ ಇದಕ್ಕಿಂತ ಮುಂಚೆ ಬಂದವರು, ಇದಕ್ಕಿಂತ ಮುಂಚೆ ಇದ್ದಂತ ಅಧಿಕಾರಿಗಳು ಹಾಗಾದ್ರೆ ಕಾನೂನು ಪಾಲನೆ ಮಾಡ್ಲೇ ಅಲ್ವಾ? ಅದವ್ರದ್ದು ಜವಾಬ್ದಾರಿ ಅಲ್ವಾ? ಅವ್ರು ಯಾಕೆ ಹಾಗಾದ್ರೆ ಈ ರೀತಿಯಾದಂತ ಅವಕಾಶವನ್ನ ಕೊಟ್ರು ಅಲ್ವಾ? ಇದಕ್ಕಿಂತ ಮುಂಚೆ ಯಾವ್ದಾದ್ರು ಈ ರೀತಿಯಾಗಿ ಸಮಸ್ಯೆ ಯಾವ್ದಾದ್ರು ಇತ್ತ ಸರ್? ಅಲ್ಲಲ್ಲ, ಇಲ್ಲಿ ವಿಷಯ ಹೇಳುವಂತ ಸರ್, ನಾವು ಎಲ್ಲವನ್ನ ನೋಡಿ ಸರ್, ನಮಗೂ ಕೂಡ ಉಂಟು. ನವರಾತ್ರಿ ಆಗುವಾಗ ಅಥವಾ ಚೌತಿ ವಿಷಯಗಳು ಬಂದಾಗ ಡಿಜೆ ಒಂದು ಕೆಟಗರಿ ಅವರು ಅದನ್ನ ಯೂಸ್ ಮಾಡುವಂತ, ಅಂದ್ರೆ ಅದು ನಾವು ಎಲ್ಲರಿಗೂ ಬೇಕು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಸರ್. ಸೊ ಅದಕ್ಕೆ ಒಂದಷ್ಟು ಜನರದ್ದು ಪರ ಕೂಡ ಇದೆ, ವಿರೋಧ ಕೂಡ ಇದೆ. ನಾವು ಅದಕ್ಕೆ ಸರಿ ಸರ್. ಈಗ ಈಗ ಮೊನ್ನೆ ಯಾವ್ದೋ ಒಂದು ಮಾಡುವಾಗ ಒಬ್ರು ಪೊಲೀಸ್ ಅಧಿಕಾರಿ ಹೇಳಿದ್ರು, ಡಿಜೆ ಗಣಪತಿ ಹೋಗುವಾಗ ಅದರ ಮುಂದೆ ಯಾವ್ದು ಡಿಜೆ ಹಾಕೊಂಡು ಹೋದ್ರೆ ಅವರ ಹೇಳಿಕೆಗೆ ನಾವು ಬದ್ಧ. ನಮ್ಗೂ ಕೂಡ ಅನಿಸ್ತಾ ಉಂಟು, ನಮ್ಮ ಹಿಂದೂ ದೇವರ ಧರ್ಮದ ವಿಚಾರ ಅಥವಾ ಹಿಂದೂ ದೇವರ ಮೆರವಣಿಗೆ ಆಗುವ ಯಾವುದೋ ಒಂದು ಡಿಜೆ ಸಾಂಗ್ ಅನ್ನ ಹಾಕಿ ಅದಕ್ಕೆ ಕುಣಿಯುವುದಕ್ಕಿಂತ ಭಜನೆ ಹಾಕಿ ನಾವು ಕುಣಿಯುವ ಸರ್, ನಮ್ಮ ಸಂಸ್ಕೃತಿ ಅದು. ಅದಕ್ಕೆ ನಮ್ಗೆ ಏನು ವಿರೋಧ ಇಲ್ಲ, ಅದು ಬ್ಯಾನ್ ಮಾಡಿ ನೀವು ಓಕೆ. ಅಥವಾ ಮದರಂಗಿಗಳಾಗುವಾಗ ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಆಗುವ 10:30 ಗಂಟೆಗೆ ಸೌಂಡ್ ಸ್ಟಾಪ್ ಆಗ್ಬೇಕಾ ಮಾಡಿ, ನಾವು ಕಂಪ್ಲೀಟ್ ಸಪೋರ್ಟ್ ಇದ್ದೇವೆ. ಆದ್ರೆ ಸರ್, ವರ್ಷಕ್ಕೆ ಒಂದು ಸಲ ಈ ಒಂದು ದೇವರ ಆರಾಧನೆ ಕಾರ್ಯಕ್ರಮಗಳು ಬರುವಾಗ, ನೀವೊಂದು ಧಾರ್ಮಿಕ ಆಚರಣೆ ಆಗುವಂತ ಸಂದರ್ಭ ಅಲ್ಲಿ ಬರುದು, ಕಾನೂನು ಈ ರೀತಿ ಇದೆ ಅಂತೇಳಿ ಅಲ್ಲಿ ಇದ್ದವ್ರದ್ದು ಏನು ಈಗ ಆಕ್ಚುಲಿ ಮೊನ್ನೆ ಆಗ್ತುಂಟು, ಸ್ಪೀಕರ್ ಕೊಂಡೋದ್ರು ಒಂದು ಕಡೆ ಅಂದ್ರೆ ಕುಂಜಲ್ಗಟ್ಟೆಯಲ್ಲಿ ಅದೊಂದು ಯಾವ್ದೋ ಇದ ಕಾರ್ಯಕ್ರಮ ಆಗುವಾಗ ಹೇಳಿದ್ರು, ಮತ್ತೆ ಕೂಡ ಕಂಟಿನ್ಯೂ ಆಯ್ತು ಸರ್. ಏನೇ ಇರ್ಲಿ ಸರ್, ಯಾವುದೇ ಒಂದು ವಿಚಾರಗಳು ಬಂದಾಗ, ಕಾನೂನು ಎನ್ನುವಂತ ವಿಚಾರಗಳು ಬಂದಾಗ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ವಿಚಾರ, ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ನಮ್ಮ ಇಲ್ಲೇ ಒಂದು ಸಂಸ್ಕೃತಿ ಆಚಾರ ವಿಚಾರ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಸರ್ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ.
ಅದಕ್ಕೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳುವಂಥದ್ದು. ಮತ್ತೆ ನಂದು ಒಂದೇ ಸರ್, ನೋಡಿ ಇದಕ್ಕಿಂತ ಮುಂಚೆ ಬಂದಂತ ಅಧಿಕಾರಿಗಳು ಬಂದಾಗ ಕೂಡ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇತ್ತು. ಈ ರೀತಿಯಾಗಿರುವಂತ ಯಾವುದೇ ಒಂದು ಸಮಸ್ಯೆ ಆಗಿರ್ಲಿಲ್ಲ. ಹಾಗಾದ್ರೆ ಅವರು ಯಾರು ಕೂಡ ಸುಪ್ರೀಂ ಕೋರ್ಟ್ ನ ಕಾನೂನನ್ನ ಪಾಲನೆ ಮಾಡ್ಲಿಲ್ಲ. ಹಾಗಾದ್ರೆ ತಪ್ಪು ಯಾರ್ದು? ಅವ್ರದ್ದೇ ಆಗಿತ್ತಲ್ವ ಹಾಗಾದ್ರೆ. ಓಕೆ ಅಲ್ಲ ಸೋಮಶೇಖರ್ ಅವರೇ, ನೀವು ಆ ಒಂದು ವಿಚಾರನ ಎರಡನೇ ಬಾರಿ ಹೇಳಿದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಅಂದ್ರೆ ಇಲ್ಲಿ ವಾದ ಏನು ಅಂತ ಹೇಳಿದ್ರೆ ಈ ಹಿಂದಿನ ಅಧಿಕಾರಿಗಳ ಬಗ್ಗೆ ತಾವು ಹೇಳಿದ್ರಿ, ಆದ್ರೆ ವಿಷಯ ಏನಂತ ಹೇಳಿದ್ರೆ ನಮ್ಮ ಮಂಗಳೂರಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೆ. ಸೊ ದಾಟ್ಸ್ ವೈ ಈ ರೀತಿಯ ಸ್ಟ್ರಿಕ್ಟ್ ರೂಲ್ಸ್ ಅನಿವಾರ್ಯ ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾವು ಅದನ್ನು ನೋಡಿದ್ದಾರೆ. ನಾವು ಅದಕ್ಕೆ ಅವರ ವಿಚಾರಕ್ಕೆ ನಾವು ಸರಿ ಓಕೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇಲ್ಲಿ ಇರುವಂತದ್ದು ನೋಡಿ, ಧಾರ್ಮಿಕ ವಿಚಾರ ಅಂತ ಬಂದಾಗ, ಹಿಂದೂಗಳ ಧಾರ್ಮಿಕ ವಿಚಾರ ಅಂತ ಬಂದ, ಅಥವಾ ನಾಳೆ ಯಾವ್ದು ಕೇಳಿದ್ರೆ ಚರ್ಚಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ಬೋದು, ಅಥವಾ ಒಂದು ಮಸೀದಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗಿರುವಾಗ ಈ ರೀತಿಯಾಗಿ ನೀವು 10 ಗಂಟೆ ನಂತರ 11 ಗಂಟೆ ನಂತರ ಈ ರೀತಿ ಮಾಡಬಾರ್ದು ಅಂತ ಹೇಳಿ, ಅದು ಧಾರ್ಮಿಕ ಅವರವರ ಹಿಂದೂಗಳಿಗೆ ನಮ್ಗೆ ಒಂದು ಭಾವನೆ ಇದ್ದಲ್ಲ ಸರ್. ಈಗ ನೋಡಿ, ಸೌಂಡ್ ಇದನ್ನು ನಂಬಿಕೊಂಡು ಡಿಜೆ ಟ್ರಕ್ಗಳಲ್ಲಿ ಅದೆಷ್ಟು ಜನ ಜೀವನ ಸಾಗಿಸ್ತದೆ. ನಮ್ಗೂ ಅಷ್ಟು ಇದಿಲ್ಲ ಸರ್. ಯಾವ್ದು ದೊಡ್ಡದೊಡ್ಡ ಇವತ್ತು ನೋಡಿ ಸರ್, ನಾನು ಹೇಳ್ತೇನೆ ನಮ್ಮ ಅನುಭವ, ನಾನು ಹೇಳ್ತೇನೆ, ಎಷ್ಟೋ ಜನ ಸೌಂಡ್ ಇಟ್ಕೊಂಡಂತ ಮಾಲಕರು, ಕೆಲಸದವರಿಗೆ ಇವತ್ತು ಕೂಡ ಬ್ಯಾಕ್ ಪೈನ್ ಇಟ್ಕೊಂಡು ಆಸ್ಪತ್ರೆಗಳಿಗೆ ಅಲೆದಾಡ್ತಿದ್ದಾರೆ ಸರ್, ನಿಮ್ಮ ಟಾಪ್ ಬೇಸ್ ಹೊತ್ಕೊಂಡು. ಅವರಿಗೆ ಅವರ ಆರೋಗ್ಯಕ್ಕಿಂತ ಮೀರಿ ಆ ಬೇಸ್ ಗಳನ್ನ ಇಟ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಏನು ಅನಿವಾರ್ಯತೆ ಇದೆ ಸರ್? ಇದು ನಾವು ನೋಡಿದ್ದು. ನಮ್ಗೆ ಏನು ಸರ್, ನಮ್ಮಲ್ಲಿರುವಂತ ಟಾಪ್ ಬೇಸ್ ಗಳನ್ನ ಕೊಂಡೋಗಿ ಹಾಕಿ ಸೌಂಡ್ ಹೊಡಿಬೇಕು ಅಂತ ನಮ್ಗೆ ಅಷ್ಟು ಅನಿವಾರ್ಯತೆ ಇಲ್ಲ. ನಮ್ಮ ಆರೋಗ್ಯ ಮಾಡಿದ್ರೆ ನಾವಲ್ಲಿ ಹೋಗಿ ನಮ್ಮ ಶೋ ತೋರಿಸ್ಲಿಕ್ಕೆ ನಾವು ಸೌಂಡ್ ಹಾಕುದಲ್ಲ ಸರ್. ಈಗ ಯಾವುದೇ ಒಂದು ಕೆಲಸ ಮಾಡುವಾಗ ನನ್ನ ಅನುಭವ ಸರ್, ನಾನು ಆಕ್ಚುಲಿ ಒಂದು ಈವೆಂಟ್ ಮಾಡುವಾಗ ನನ್ನ ಅನುಭವ, ನನಗೆ ಬರುವಂತ ಸೌಂಡ್ ಹುಡುಗರು ಲಾಸ್ಟ್ ಟೈಮ್ ಆಗ ಒಂದು 2-3 ಸಲ ಹಾಸ್ಪಿಟಲ್ಗೆ ಡಿಸ್ಕ್ ಪ್ರಾಬ್ಲಮ್ ಯಾಕೆ ಗೊತ್ತುಂಟು ಸರ್, ಅದರಲ್ಲಿ ಸೌಂಡ್ ಇದ್ದು ಬೇಸ್ ಅನ್ನ ಗಾಡಿಯಿಂದ ಇಳಿಸ್ಬೇಕಾದ್ರೆ ಅದು ಸಾಧಾರಣ ಒಂದು 250-300 kg ಇರ್ತದೆ ಸರ್. ಒಂದೊಂದು ಬಾಕ್ಸ್ ಅನ್ನು ಇಳಿಸ್ಬೇಕಾದ್ರೆ ನಾವು ನಮ್ಮ ಹೆಲ್ತ್ ಅನ್ನ ಅಷ್ಟು ಕೇರ್ಲೆಸ್ ಮಾಡಿ ಒಳ್ಳೆ ರೀತಿಯಾದಂತ ಒಂದು ಕ್ವಾಲಿಟಿಯನ್ನ ಕೊಡ್ಬೇಕು ಅಂತ ಈ ರೀತಿಯಾಗಿ ಅವರವರ ಕೆಲಸ ನೋಡಿ. ಯಾವುದೇ ವಿಚಾರ ಬಂದ ಸರ್, ಕ್ಲೈಂಟ್ ನೀವೊಂದು ಸೌಂಡ್ ಬುಕ್ ಮಾಡ್ತೀರಿ, ನೀವೊಂದಿಷ್ಟು ಹಣ ಕೊಡುವಾಗ ನಿಮ್ಗೆ ಒಳ್ಳೆ ರೀತಿಯಾದಂತ ಒಂದು ಸೌಂಡ್ ಕೊಡುವಂತ ನಮ್ಮ ಜವಾಬ್ದಾರಿ ಅಲ್ಲ ಸರ್ ಅದು. ಇಲ್ಲದ್ರೆ ನೀವು ಕೊಟ್ಟ ಹಣಕ್ಕೆ ನಾನು ಆಕ್ಚುಲಿ ಮೋಸ ಮಾಡಿದಾಗಲ್ಲ. ವಿಚಾರ ಅದು ಇದು ಸರಿ. ನಮ್ಮ ಮಂಗಳೂರಿನ ಏನು ಇದು ಯಾವ್ದು ಕೇಳಿದ್ರೆ ಶಾಂತಿ ಕದಡಿದೆ, ಹಾಳಾಗಿದೆ, ಓಕೆ, ಅದು ಬೇರೆ ವಿಚಾರದಲ್ಲಿ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಮಾಡಿ ಸರ್, ನಾವು ನಿಮ್ಮ ಜೊತೆ ನಾವಿದ್ದೇವೆ. ಆದ್ರೆ ಒಂದು ಧಾರ್ಮಿಕ ಆಚರಣೆಗಳು ಬರುವಾಗ, ಹಬ್ಬ ಹರಿದಿನಗಳು ಬರುವಾಗ ಭಾವನೆಗೆ ಧಕ್ಕೆ ಆಗುವಂತದ್ದು, ಅಥವಾ ಅದಕ್ಕೊಂದು ಲಿಮಿಟ್ ಇರ್ಲಿ ಸರ್. ಒಂದು ಮಾಡಿ, ನೀವು ಟಾಪ್ ಬೇಸ್ ಯೂಸ್ ಮಾಡುವಂತ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ, ಅಥವಾ ನೀವು ಒಂದು ಏನು ಪ್ರೊಸೆಷನ್ ಹೋಗುವಾಗ ಡಿಜೆ ಬ್ಯಾನ್ ಮಾಡಿ. ನಾವು ಅದಕ್ಕೆ ಎಲ್ಲದಕ್ಕೂ ನಾವು ಸಪೋರ್ಟ್ ಇದ್ದೇವೆ ಸರ್. ನಾವು ಅದಕ್ಕೆ ಎಲ್ಲದಕ್ಕೂ ನಾವು ಸಪೋರ್ಟ್ ಇದ್ದೇವೆ. ಆದ್ರೆ ಈ ಹಬ್ಬಗಳು ಬಂದಾಗ ಈಗ ನೋಡಿ ಸರ್, ಹೆದರ್ಕೊಂಡು ಹಬ್ಬ ಮಾಡುವಂತ ಪರಿಸ್ಥಿತಿ ಬಂದಿದೆ. ಎಷ್ಟೊತ್ತಿಗೆ ಪೊಲೀಸರು ಬರ್ತಾರೆ, ಎಷ್ಟೊತ್ತಿಗೆ ಸೌಂಡ್ ನೋಡಿ ಸರ್. ನಾವು ಹೇಳುವಂತದ್ದು ಇನ್ನೊಂದು, ಈಗ ಸಂಘಟನೆ ಅವರು ಹೇಳ್ತಾರೆ ನೋಡಿ, ನೀವು ಸೌಂಡ್ ಹಾಕಿ, ನಾವು ತೊಂದರೆ ನಾವಿದ್ದೇವೆ. ಈಗ ಪಾಪದ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಅವನ ಸಿಸ್ಟಮ್ ಅನ್ನ, ಸೌಂಡ್ ಸಿಸ್ಟಮ್ ಅನ್ನ ಕೊಂಡೋಗಿ ಅಲ್ಲಿ ಸ್ಟೇಷನ್ ಅಲ್ಲಿ ಇರ್ತದೆ ಸರ್. ಅದು ಬಿಡಿಸ್ಲಿಕ್ಕೆ 2 ವರ್ಷ 3 ವರ್ಷ 5 ವರ್ಷ ಅಷ್ಟರೊಳಗೆ ಅದು ಸೌಂಡ್ ಸಿಸ್ಟಮ್ ಹಾಳಾಗಿರ್ತದೆ ಸರ್. ಅದಕ್ಕೆ ಯಾರು ಜವಾಬ್ದಾರಿ ಆಗಾದ್ರೆ? ಈಗ ತಾವು ಕೂಡ ಈ ಒಂದು ಇವೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದು ತಮಗೂ ಕೂಡ ಕಷ್ಟ ಆಗಿದೆ ಅಂತ ಹೇಳ್ತೀರಿ, ಲಾಸ್ ಆಗಿದೆ ಅಂತ ಹೇಳ್ತೀರಿ ಹಾಗಾದ್ರೆ ಬಿಕಾಸ್ ಆಫ್ ದಿಸ್ ರೂಲ್? ನೋಡಿ, ಲಾಸ್ ಲಾಭ ಎಲ್ಲ ಕೂಡ ಇದ್ದದೆ ಸರ್. ನಾವು ಅದನ್ನ ನಂಬಿಕೊಂಡು ನಾವು ಜೀವನ ಮಾಡ್ತಿಲ್ಲ. ಅದು ನಾನು ಹೇಳುವಂತದ್ದು ನೋಡಿ, ನಾವು ಎಲ್ಲದ ಕಾನೂನಿಗೆ ನಾವು ಖಂಡಿತವಾಗಿ ಕೂಡ ಅದಕ್ಕಿಂತ ಮೀರಿ ಯಾರಿಲ್ಲ ಸರ್. ನೀವು ರೂಲ್ಸ್ ಮಾಡಿ ಸರಿ, ಓಕೆ. ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಮಾಡುವಾಗ ಒಂದು 10:30 ಗಂಟೆಗೆ ಸೌಂಡ್ ಕ್ಲೋಸ್ ಅನ್ನುವಂತ ನೀವು ಅದನ್ನು ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಬದ್ಧರಾಗಿದ್ರೆ ನಮ್ಗೆ ಖುಷಿಯೇ ಸರ್. ನಮ್ಗೆ 10:30 ಗಂಟೆಗೆ ನಾವು ಸೌಂಡ್ ಪ್ಯಾಕ್ ಮಾಡಿ ನಾವು ಮನೆಗೆ ಹೋಗುದಿಲ್ವಾ ಸರ್? ನಮ್ಗೆ ಸಂಸಾರ ಇಲ್ವಾ? ನಮ್ಗೆ ಹೆಂಡತಿ ಮಕ್ಕಳು ಯಾವ್ದು ಫ್ಯಾಮಿಲಿ ಅವರೊಟ್ಟಿಗೆ ಕಳಿಬೇಕು. ಇದಕ್ಕಿಂತ ಹಿಂದೆ ನೀವು ಕೂಡ ಯಾವ್ದು ಕೇಳಿದ್ರೆ ಕಂಪ್ಲೀಟ್ ಆದಂತ ನನಗಿಂತ ಜಾಸ್ತಿ ಅನುಭವ ನಿಮ್ಗೆ ಇದೆ ಸರ್. ಒಂದೊಂದು ಕಾರ್ಯಕ್ರಮ ಮುಗಿಯುವಾಗ ಎಷ್ಟೊತ್ತಾಗ್ತದೆ ಸರ್ ಈ ಹಿಂದೆ? ಖಾಸಗಿ ಕಾರ್ಯಕ್ರಮ ನಾನು ಹೇಳುದು ಪರ್ಟಿಕ್ಯುಲರ್ ಆಗಿ ರಾತ್ರಿ 2 ಗಂಟೆ 3 ಗಂಟೆ ತನಕ ಡಿಜೆ ಆಗಿ ಕುಳಿತಾ ಇರ್ಲಿಲ್ಲ ನಮ್ಗೆ. ಅದು ಪ್ರೋಗ್ರಾಮ್ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇರೆ ಪ್ರೋಗ್ರಾಮ್ ಇರುವಾಗ ಈಗ 10:30 ಗಂಟೆ ಕ್ಲೋಸ್ ಆದ್ರೆ ಯಾರಿಗೆ ಲಾಭ ಸರ್? ನಮ್ಗೆ ಲಾಭ. ಅದು ವಿಚಾರ ಅಲ್ಲ, ಅದು ಖಾಸಗಿ ಕಾರ್ಯಕ್ರಮಕ್ಕೆ ಸೀಮಿತ ಮಾಡಿ ಸರ್. ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಈಗ ಒಂದು ಹೇಳುದು ಸರ್, ಒಂದು ಪ್ರೊಸೆಷನ್ ಹೋಗುವಾಗ, ಒಂದು ನವರಾತ್ರಿ ಪ್ರೊಸೆಷನ್ ಹೋಗುವಾಗ ಅಲ್ಲಿ ಖಾಲಿ ಸಂಘಟಕರು ಅವ್ರು ಮಾತ್ರ ಇರ್ತಾರೆ ಸರ್. ಮಂಗಳೂರು ದಸರಾ ಅಂತ ಹೇಳುವಾಗ ಎಷ್ಟು ಲಕ್ಷ ಜನ ಸೇರ್ತಾರೆ ಸರ್ ಆ ದೇವರನ್ನು ನೋಡ್ಲಿಕ್ಕೆ. ಅದೊಂದು ಖುಷಿ ಸಂಭ್ರಮವೇ ಬೇರೆ, ಒಂದು ಹಬ್ಬದ ಒಂದು ಭಾಗ ಸರ್ ಅದು. ಈಗ ಹೇಳು ಚೌತಿ
ಸಂದರ್ಭಗಳಲ್ಲಿ ಅಲ್ಲಿ ಆಕ್ಚುಲಿ ಯಾವ್ದು ಭಜನೆ ಮಾಡುವಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂತದ್ದು, ಸಂಗೀತ ರಸಮಂಜರಿ ಕಾರ್ಯಕ್ರಮ ಮಾಡುವಂತದ್ದು. ಮೊನ್ನೆ ಒಂದು 3 ವರ್ಷದಲ್ಲಿ ಹಾಗೆ ಅದು ಹಾಕ್ಬಾರ್ದು ಇದು ಹಾಕ್ಬಾರ್ದು ಅಂತ ಹೇಳಿ. ಥ್ಯಾಂಕ್ ಯು ಸರ್ ಸೋಮಶೇಖರ್ ಸರ್, ಧನ್ಯವಾದಗಳು. ವ್ಯಾಲಿಡ್ ಆಗಿರುವಂತಹ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ಅಂಡ್ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಯಾಕಂದ್ರೆ ಕಮಿಷನರ್ ಸರ್ ಕೂಡ ಕಾರ್ಯಕ್ರಮವನ್ನು ನೋಡ್ತಾರೆ, ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಕಾರ್ಯಕ್ರಮ ನೋಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಅಂಡ್ ಇದು ಜನರ ಅಭಿಪ್ರಾಯ. ಯಾಕಂದ್ರೆ ಕಮಿಷನರ್ ಸರ್ ಅವರ ಕಾರ್ಯವೈಖರಿ ಮೇಲೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಂಗಳೂರು ಯಾವ ರೀತಿ ಆಗಿತ್ತು ಅನ್ನೋದು ನಮಗೆ ಗೊತ್ತಿದೆ. ಆ ಸಂದರ್ಭಗಳಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಬಾರ್ದು, ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳ ಮೇಲೆ ಬಹಳಷ್ಟು ಹೆಮ್ಮೆ ಇದೆ. ಅಕ್ರಮ ಗೋಸಾಗಾಟದ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಪೊಲೀಸ್ ಅವರೇ ಸ್ವತಃ ಫೀಲ್ಡ್ಗಿಳಿದು ಈ ಒಂದು ಅಕ್ರಮ ಗೋಸಾಗಾಟವನ್ನ ಕಡಿವಾಣ ಹಾಕಿದ್ದಾರೆ, ಹೆಮ್ಮೆ ಇದೆ. ಮರಳು ಮಾಫಿಯಾವನ್ನ ಹೆಮ್ಮೆ ಇದೆ, ಕಡಿವಾಣ ಹಾಕಿದ್ದಾರೆ. ಸೊ ಇದೆಲ್ಲವೂ ಕೂಡ 2 ನಂಬರ್ಗೆ ಕೆಲಸಗಳೇನಿದೆ ಅದೆಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಈ ಒಂದು ಹಬ್ಬ ಅಂತ ಬಂದಾಗ ಅದರಲ್ಲೂ ಕೂಡ ಈ ಮಂಗಳೂರು ದಸರಾ ಜೊತೆಗೆ ಈ ಗಣೇಶೋತ್ಸವ ಅಂತ ಬಂದಾಗ ಇಮೋಷನಲ್ ಬಾಂಡಿಂಗ್ ಇದೆ. ಕರಾವಳಿ ಭಾಗದ ಜನರಿಗೆ, ತುಳುನಾಡಿನ ಜನರಿಗೆ ಮಂಗಳೂರು ದಸರಾ ಅಥವಾ ಈ ಗಣೇಶೋತ್ಸವ ಅಂತ ಬಂದಾಗ ಬಹಳಷ್ಟು ಎಮೋಷನಲ್ ಬಾಂಡಿಂಗ್ ಇದೆ. ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ, ಒಂದೊಂದು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ವರ್ಷಕ್ಕೆ 1 ಬಾರಿ ಬರೋದು, ಮತ್ತೆಂದೂ ಬಾರಿ ಬರಲ್ಲ. ನಮ್ಗಳಿಗೆ ಎಂದೂ ಬಾರಿ ಅಂತ ಒಂದು ಸೆಲೆಬ್ರೇಷನ್ ನೋಡ್ಲಿಕ್ಕೆ ಸಿಗಲ್ಲ, ಬಹಳಷ್ಟು ಬೇಸರ ಆಗುತ್ತೆ. ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಉಳಿಬೇಕು ಅನ್ನೋದು ನಮ್ಮ ಆಶೆ ಅನ್ನುವಂಥದ್ದು. ಆದರೆ ಅದೇ ಇಲ್ಲ, ಕಂಟ್ರೋಲ್ ಬರುತ್ತೆ ಅಂತ ಬಹಳಷ್ಟು ಕಷ್ಟ ಇದೆ ಅನ್ನೋದು ಹೇಳುವಂಥದ್ದು. ಯಾಕಂದ್ರೆ ನಮ್ಗಳಿಗೆ ಪಬ್ಗಳಿಗೆ ಹೋಗುವಂಥದ್ದು ನಾವು ಕೇಳ್ತಾ ಇಲ್ಲ, ಅಥವಾ ನಮ್ಗಳಿಗೆ ಈ ರೀತಿ ಮೋಜು ಮಾಸ್ತಿ ಮಾಡಬೇಕು ಅನ್ನೋದು ನಾವುಗಳು ಕೇಳ್ತಾ ಇಲ್ಲ, ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು 12 ಗಂಟೆಗೆ 1 ಗಂಟೆಗೆ ರೋಡಲ್ಲಿ ಅನ್ನೋದು ನಾವುಗಳು ಕೇಳ್ತಾ ಇಲ್ಲ. ನಾವುಗಳು ನಮ್ಮ 9 ನವದುರ್ಗಿಯರನ್ನ ನಾವು ರಸ್ತೆಯಲ್ಲಿ ಹೋಗುವಾಗ ನೋಡಬೇಕು, ಆ ಸಂಭ್ರಮದಿಂದ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದು ಆಸೆ ಇದೆ, ಸಣ್ಣ ಆಸೆ ಇದೆ. ಅದನ್ನ ಈಡೇರಿಸಲಿಕ್ಕೆ ಅವಕಾಶ ಕೊಡಿರಂಥದ್ದು ಮಂಗಳೂರು ಜನರ ಕಳಕಳಿಯ ವಿನಂತಿ. ಅಂಡ್ ಕೊನೆಯದಾಗಿ ಸರ್ 3 ಅತಿಥಿಗಳಲ್ಲಿ ಲಾಸ್ಟ್ ರಿಯಾಕ್ಷನ್ ನಾನು ತೆಗೆದುಕೊಳ್ತಾ ಇದ್ದೀನಿ. ಲಾಸ್ಟ್ ರಿಯಾಕ್ಷನ್ ಸರ್ ವೆಂಕಟರಾಯ ಪೈ ಸರ್, ಲಾಸ್ಟ್ ರಿಯಾಕ್ಷನ್ ಈ ಸಂದರ್ಭ ತಮ್ಮ ಒಂದು ಮನವಿ ಏನು ಸರ್ ಕೊನೆಯದಾಗಿ ಸರ್? ಈ ನಿರ್ಬಂಧಗಳು ಇದೆ, ಹೌದು. ಅದರ ನಿರ್ಬಂಧಕ್ಕೆ ಸ್ವಲ್ಪ ಸಡಿಲಿಕ್ಕೆ ಬಿಟ್ಟು ನಮ್ಗೆ ಈಗ 1,000 ಜನ ಸೇರ್ತಾರೆ ಕಾರ್ಯಕ್ರಮಕ್ಕೆ, ಅದಕ್ಕೆ ಎಷ್ಟು ಸ್ಪೀಕರ್ ಹೇಳಿ ನಾವು ಹಾಕ್ತೇವೆ. ಈಗ ಇವರು ಹೇಳಿದಾಗ ಹಾಕಿದ್ರೆ ನಮ್ಗೆ ಹಿಂದೆವರೆಗೆ ರೀಚ್ ಆಗ್ಬೇಕು. ಈ ನಮ್ಮ ಧ್ವನಿವರ್ಧಕ ಹೇಳಿದಂಥದ್ದು ಎಲ್ಲರನ್ನು ರಂಜಿಸ್ಲಿಕ್ಕೆ, ಎಲ್ಲರಿಗೆ ಕೇಳಲಿಕ್ಕೆ, ಇದು ಧ್ವನಿಯೇ ನಮ್ಮ ಅಡಗಿಸಿದ ಇದು. ಅದು ಅವರು ಹೇಳಿದಾಗೆ 2 ಸ್ಪೀಕರ್ ಅಲ್ಲೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ನಮ್ಗೆ ಯಾವ ಕಾರ್ಯಕ್ರಮಕ್ಕೆ ಯಾವ ಇದು ಸಿಸ್ಟಮ್ ಹಾಕ್ಬೇಕು ನಾವು ಹಾಕ್ತೇವೆ, ಅದಕ್ಕೊಂದು ಅನುಮತಿ ಕೊಡ್ಬೇಕು. ಮತ್ತೆ ಟೈಮ್ ಲಿಮಿಟ್ಸ್ ಅನ್ನು ಸ್ವಲ್ಪ ಈ ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಟೈಮ್ ಲಿಮಿಟ್ಸ್ ದಯವಿಟ್ಟು ಹೇಳ್ಬೇಡಿ. ಯಾಕಂದ್ರೆ ಮಳೆ ಬರ್ತದೆ, ಇದು ಬರ್ತದೆ, ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗ್ತದೆ. ಆಗ ಟೈಮ್ ಲಿಮಿಟ್ಸ್ ಇಟ್ಟ ಕಾರ್ಯಕ್ರಮ ಹೇಗೆ ಮಾಡಬಹುದು? ಕಲಾವಿದರಿಗೆ ತೊಂದರೆ, ಜನರಿಗೆ ತೊಂದರೆ. ದಯವಿಟ್ಟು ಈ ನಮ್ಮ ಧ್ವನಿ ಮತ್ತೆ ಬೆಳಕು ಇವರಿಗೆ ಸ್ವಲ್ಪ ಇದು ಅಗತ್ಯ ಇರುವಂತ ಕಾನೂನು ಅಂತಂದು, ಮತ್ತೆ ಈ ಕಾನೂನು ತರುವಾಗ ಈ ಸೌಂಡ್ ಇಂಜಿನಿಯರ್ಸ್ ಇದ್ದಾರೆ, ಅವರನ್ನು ಒಟ್ಟಿಗೆ ಸೇರಿಸಿ ಏನು ಮಾಡ್ಬೋದಂತ ವಿಚಾರ ಮಾಡಿ ಕಾನೂನು ತಂದ್ರೆ ಒಳ್ಳೇದು. ಯಾಕೆ ಹೇಳಿದ್ರೆ ಈ ಡೆಸಿಬಲ್ಸ್ ಮತ್ತೆ ಈ ಧ್ವನಿಯ ವ್ಯವಸ್ಥೆ ಬಗ್ಗೆ ಇಂಜಿನಿಯರ್ಸ್ ಗೊತ್ತಿರ್ತದೆ. ಈ IAS IPS ಮಾಡಿದವರಿಗೆ ಅದರ ವಿಷಯದಲ್ಲಿ ಮಾಹಿತಿ ಇರುವುದಿಲ್ಲ. ದಯವಿಟ್ಟು ಮಾಹಿತಿ ಇದ್ದವರ ಹತ್ರ ಇದು ಮಾಡಿ ಅವರಲ್ಲಿ ಕನ್ಸಲ್ಟ್ ಮಾಡಿ ಈ ಕಾನೂನನ್ನು ಜಾರಿ ಮಾಡಿದ್ವಿ. ಆಗ ಯಾರಿಗೆ ನಮಗೂ ತೊಂದರೆ ಇಲ್ಲ, ಯಾರಿಗೆ ಜನರಿಗೆ ತೊಂದರೆ ಇಲ್ಲ. ಇದನ್ನು ಸಾರ್ವಜನಿಕರಿಗೆ ಮಸ್ತ್ ತೊಂದರೆ ಆಗ್ತಾ ಇದೆ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಸ್ಟ್ ಸೆಕ್ಷನ್ ಸರ್ ಅರುಣ್ ಶೇಟ್ ಅವರು. ಎಸ್ ಸರ್, ಈಗಾಗಲೇ ತಾವು ಹೇಳಿದ ಹಾಗೆ ಕಮಿಷನರ್ ಅವರು ಒಂದು ಬಹಳಷ್ಟು ವಿಷಯಗಳಲ್ಲಿ ಖಡಕ್ ಆಗಿದ್ದಾರೆ. ಅದು ಖುಷಿಯ ವಿಚಾರ. ಅತ್ಯಂತ ಈ ಬೇಡದ ದಂಧೆಗಳು ಅದೆಲ್ಲ ಒಂದಷ್ಟು ಹಿಡಿತದಲ್ಲಿ ಬಂದಿದೆ, ಅದಕ್ಕೆ ಹ್ಯಾಟ್ಸ್ ಆಫ್. ಖಂಡಿತವಾಗಿ ಅದಕ್ಕೆ 2 ಮಾತಿಲ್ಲ. ಆದರೆ ಈ ಒಂದು ಧ್ವನಿವರ್ಧಕ ಅಥವಾ ಒಂದು ಹಬ್ಬ ಹರಿದಿನಗಳಲ್ಲಿ ವರ್ಷಕ್ಕೊಮ್ಮೆ ಬಂದ ಒಂದು ವಿಷಯಗಳಲ್ಲಿ ಒಂದು ಸ್ವಲ್ಪ ಕರುಣೆ ತೋರಿಸಬೇಕು ಇವರಿಗೂ ಕೂಡ. ಹಾಗೆ ನಾವೊಂದು ಇದನ್ನು ಅಕ್ರಮ ಶಸ್ತ್ರಾಸ್ತ್ರ ಅಥವಾ ಡ್ರಗ್ಸ್ ಆ ರೇಂಜಿನಲ್ಲಿ ನೋಡೋದು ಬೇಡ ಸರ್. ಅದನ್ನು ಖಂಡಿತವಾಗಿ ನಾವು 1% ಗುಲಗಂಜಿಯಷ್ಟು ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡೋದು ದೊಡ್ಡ ತಪ್ಪು. ಅದನ್ನು ಖಂಡಿತವಾಗಿ ಅದನ್ನು ನಾಶಪಡಿಸಬೇಕು. ಆದರೆ ಆ ರೇಂಜ್ನಲ್ಲಿ ಇದನ್ನು ಮಾಡಿದರೆ ಸರ್ ಒಂದು ಅದು ಎಷ್ಟು ಸಹನೆ ಅಂತ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಇದರ ಬಗ್ಗೆ ಒಂದಷ್ಟು ನೀವು ಬಹಳ ನಾಲೆಜಬಲ್ ಇದ್ದೀರಿ, ಅದಕ್ಕೋಸ್ಕರ ಈ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದೀರಿ. ನಮಗಿಂತಲೂ ಜಾಸ್ತಿ ನಾಲೆಜ್ ಅವರಿಗಿದೆ ಯಾವ ರೀತಿ ಏನು ವಿಷಯ ಅಂತ ಹೇಳಿ. ಆದ್ರೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ದಯವಿಟ್ಟು ಒಂದ್ಸತಿ ಪುನರಾಲೋಚನೆ ಮಾಡಿ. ಅದಕ್ಕೆ ಏನು ಪ್ರತಿಯೊಂದು ಸಮಸ್ಯೆಗೆ ಒಂದಷ್ಟು ಏನೋ ಸೊಲ್ಯೂಷನ್ ಇದ್ದೇ ಇರುತ್ತೆ, ಏನೋ ಇಲ್ಲ ಅನ್ನುವಂಥದ್ದು ಏನೂ ಇಲ್ಲ, ಖಂಡಿತ ಇರುತ್ತೆ. ಅದನ್ನು ಹುಡುಕಲಿಕ್ಕೆ ನಮಗಿಂತಲೂ ಜಾಸ್ತಿ ನಿಮಗೆ
ಇದೆ, ಯಾರಿಗೆ ಕಮಿಷನರ್ ಸರ್ ಇರ್ಬೋದು ಅಥವಾ ಅಧಿಕಾರಿ ವರ್ಗಗಳಿರ್ಬೋದು ಇದೆ. ಆದರೆ ಅದನ್ನು ಒಂದು ಬೇಗ ತೆಗೆದುಕೊಂಡ್ರೆ ನಮಗೂ ಕೂಡ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಒಂದು ಹಬ್ಬದ ಒಂದು ಮಜಾ ಒಂದು ತೆಗೆದುಕೊಳ್ಬೇಕು ಅಂತ ಇದ್ದಂಥವರಿಗೆ ಕೂಡ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್, ಉದಯಾಚಾರ್ಯ ಅವರು. ಬಹಳ ಆರೋಗ್ಯಕರವಾದಂಥ ಒಂದು ಚರ್ಚೆ ಆಯಿತು ಇವತ್ತು. ಬಹಳಷ್ಟು ಸಕಾರಾತ್ಮಕವಾದಂತಹ ಅಭಿಪ್ರಾಯಗಳು ಕೂಡ ಬಂತು. ಬಹುಶಃ ಇಷ್ಟೊಂದು ಓಪನ್ ಆಗಿ ಎಲ್ಲಿಯೂ ಕೂಡ ಒಂದು ಅಭಿಪ್ರಾಯಗಳು ವ್ಯಕ್ತ ಆಗಿದ್ದಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಜನರ ತಲೆಯಲ್ಲಿ ಏನೇನೋ ವಿಚಾರಗಳು ನಡೀತಾ ಇದೆ. ಆಕ್ಚುಯಲ್ ಫ್ಯಾಕ್ಟ್ ಏನಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಬಹುಶಃ ಕಮಿಷನರ್ ಸಾಹೇಬ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಅವರಿಗೆ ನನ್ನಲ್ಲಿ ನನ್ನ ಪರ್ಸ್ನಲಿ ಒಂದು ವಿನಂತಿ, ದಯವಿಟ್ಟು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಬರಬೇಡಿ, ನನ್ನ ಒಂದು ಕಳಕಳಿಯ ವಿನಂತಿ. ಮತ್ತು ಈಗ ಹಲವಾರು ಸೌಂಡ್ಸ್ ಮತ್ತೆ ಇವರ ಸಂಘದವರು ಕರೆ ಮಾಡಿದ್ರು. ಆದಿತ್ಯವಾರ ನಮ್ಮ ಉಸ್ತುವಾರಿ ಸಚಿವರು ಕೂಡ ಬರಲಿಕ್ಕೆ ಇದ್ದಾರೆ ಜಿಲ್ಲೆಗೆ. ಸರ್ಕಿಟ್ ಹೌಸಲ್ಲಿ ಇರ್ತಾರೆ. 11:15 ಅವರ TP ಬಂದಿದೆ, 11 ಗಂಟೆಗೆ. ಬಹುಶಃ ನೀವು ಆ ಸಮಯದಲ್ಲಿ ನೀವು ಸರ್ಕಿಟ್ ಹೌಸ್ಗೆ ಬಂದ್ರೆ ನಿಮ್ಮ ನಿಯೋಗ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಇರ್ತೀನಿ. ಬಹುಶಃ ಅರುಣ ಖಂಡಿತ ವ್ಯವಸ್ಥೆ ಮಾಡು ಖಂಡಿತ ಮಾಡಿಕೊಡುವ. ನನ್ನ ಜೊತೆ ಅರುಣನ್ನ ಕೂಡ ಇರ್ತಾರೆ ಖಂಡಿತ. ನಮ್ಗೆ ಇದರಲ್ಲಿ ಏನಂತ ಹೇಳಿದ್ರೆ ರಾಜಕೀಯ ನಾವು ನೋಡುದು ಬೇಡ, ಇದರಲ್ಲಿ ನಾವು ಧರ್ಮ ರಾಜಕೀಯ ಅದು ಏನು ನೋಡುದು ಬೇಡ. ನಮಗೆ ಒಟ್ಟಾರೆ ಇವರು ನಮ್ಮವರು. ಮತ್ತೆ ಇವರು ಹೇಳಿದಾಗೆ ಅವರು ಅಣ್ಣವರು ಕಾಲ್ ಮಾಡಿದ್ರು ಅವಾಗ, ಅವರೊಂದು ಅಷ್ಟೊಂದು ಚಂದ ಮಾಡಿ ನಮಗೆ ಸೌಂಡ್ ಎಲ್ಲ ಒಂದು ಎತ್ತಿ ಕೊಡುವಾಗ ಅದು ಕೇಳಲಿಕ್ಕೆ ಅಷ್ಟು ಇಂಪಾಕ್ಟ್ ಇದೆ. ಯಾಕಂದ್ರೆ ನಾವೀಗ ಭಜನೆ, ನಾವು ಎಲ್ಲೇ ಒಂದು ಮೂಲೆಯಲ್ಲಿ ಕೂತು ಭಜನೆ ಹೇಳಿದ್ರೆ ಅದು ಅಲ್ಲಿ ಸುತ್ತ ಇದ್ದರೆ ಅದು 4 ಜನರಿಗೆ ಕೇಳ್ಬೇಕಂತ ಹೇಳಿ ಅಲ್ಲಿ ಒಂದು ಅತ್ಯುತ್ತಮವಾದ ಒಂದು ಧ್ವನಿವರ್ಧಕ ಇದ್ರೆ ನಮ್ಗೆ ಅದು ಕೇಳಲಿಕ್ಕೆ ಕೂಡ ಇಂಪಾಕ್ಟ್ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಹಲವಾರು ಧಾರ್ಮಿಕ ಪ್ರವಚನಗಳು ನಡೀತವೆ. ಅದನ್ನು ಕೂಡ ಒಂದು ಕ್ಲೋಸ್ಡ್ ರೂಮ್ ಅಲ್ಲಿ ಮಾಡಿದ ಹಾಗೆ ಆಗ್ತದೆ, ಯಾರಿಗೂ ತಲುಪುವುದು ಕೂಡ ಇಲ್ಲ. ಸೊ ಇಂಥ ಕೆಲವೊಂದು ಏನು ಬಾಲಗಂಗಾಧರ ತಿಲಕ್ರವರು 1893-94 ಏನು ಯಾವ ಉದ್ದೇಶದಿಂದ ಅವರು ಪ್ರಾರಂಭಿಸಿದ್ರು, ಒಂದು ಜನರಲ್ಲಿ ಒಂದು ಒಗ್ಗಟ್ಟು ಬರಬೇಕು ಮತ್ತೆ ಒಂದು ಏನು ಐಕ್ಯತೆ ಇರಬೇಕು ಅಂತೇಳಿ ಅದು ಮುಂದುವರಿದುಕೊಂಡು ಹೋಗಬೇಕು ಖಂಡಿತವಾಗಿಯೂ. ಅದಕ್ಕೆ ಆವಾಗ ಧ್ವನಿವರ್ಧಕಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದಿರಲಿಲ್ಲ. ಆವಾಗ ಈಗ ಹೇಳ್ತಾರಲ್ಲ ಕಾಲೋಗ ತಕ್ಕ ಕೋಲ ಅಂತ ಹೇಳ್ತಾರೆ. ಸೊ ಆವಾಗ ಅಷ್ಟೆಲ್ಲ ವ್ಯವಸ್ಥೆ ಇರಲಿಲ್ಲ. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಇದರ ಉಪಯೋಗಗಳು ಅನಿವಾರ್ಯ. ಅದೇ ರೀತಿಯಾಗಿ ಇದರ ದುರ್ಬಳಕೆ ಕೂಡ ಆಗಬಾರದು, ಯಾವುದೇ ರೀತಿಯಾದ ಯಾರಿಗೂ ಕೂಡ ಒಂದು ತೊಂದರೆ ಕೂಡ ಆಗಬಾರ್ದು. ಬಹುಶಃ DJ ಅನ್ನು ಬ್ಯಾನ್ ಮಾಡಿದ್ದನ್ನು ಅವರು ಕಾಲ್ ಮಾಡಿ ಅದಕ್ಕೆ ಸ್ವಾಗತಿಸಿದ್ರು. ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಯಾರ್ಕ್ನಲ್ಲಿ ನಾನು ರೀಸೆಂಟ್ಲಿ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ದು, ಬೆಳಗಿನ ದಿನ ಒಬ್ರು ಕ್ಲೀನ್ ಮಾಡುದು ಒಂದು ವಿಡಿಯೋ, ಒಂದು 100 ಹಕ್ಕಿಗಳು ಸತ್ತು ಬಿದ್ದಿವೆ. ಅದು ಯಾಕೆ ಬಿದ್ದಿದೆ ಅಂತ ಹೇಳಿದ್ರೆ ಹಿಂದಿನ ದಿನ ರಾತ್ರಿ ಅಲ್ಲಿ ಏನೋ ಒಂದು ದೊಡ್ಡ DJ ಕಾರ್ಯಕ್ರಮ ನಡೆದಿತ್ತು, ಅದರ ಸೌಂಡಿಗೆ ಆ ಹಕ್ಕಿಗಳು ಸತ್ತು ಬಿದ್ದಿವೆ ಅದರಿಂದ. ಮತ್ತೆ ಅದು ಮಾತ್ರ ಅಲ್ಲದೆ ಬಹುಶಃ DJ ಸೌಂಡ್ನಿಂದ ನಮ್ಮ ಭಾರತದಲ್ಲಿ ಈ ವರ್ಷವೇ ಅಂದ್ರೆ ಈಗ ಆಗಸ್ಟ್ ವರೆಗೆ 180 ಜನ ಸತ್ತ ಒಂದು ಕೇಸ್ ರೆಕಾರ್ಡ್ ಆಗಿದೆ. 280 ಜನ ಸತ್ತಿದ್ದಾರಂತೆ. ಮತ್ತೆ ಅದು ಮಾತ್ರ ಅಲ್ಲದೆ ಬಹುಶಃ ರೀಸೆಂಟ್ಲಿ ನೀವು ತಿಳಿದಿರ್ಬೋದು, ನಮ್ಮ ರಾಕೇಶ್ ಪೂಜಾರಿ ಯಾರು ಒಬ್ಬರು ತೀರ್ಕೊಂಡ್ಬಿಟ್ರು. ಅವರೊಂದು DJ ಅಲ್ಲಿ ಅಂದ್ರೆ ಅವರು ಸುಸ್ತಾಗಿ ಬಂದಿದ್ರು. ಅವರ ರಿಪೋರ್ಟ್ ಕೂಡ ನೋಡುವಾಗ ಅದು ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದ್ದ, ಸೌಂಡಿಗೆ ಹಾರ್ಟ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಹಾಗೆ ಆಗಿದ್ದಿರಬಹುದು ಅಂತ ಹೇಳುವಂತ ಕೂಡ ರಿಪೋರ್ಟ್ ಕೂಡ ಇದೆ. ಇಂಥ ಸಾವು ನೋವುಗಳು ನಡೆದಂತ ಹಲವಾರು ಸನ್ನಿವೇಶಗಳಿವೆ. ಆದ್ರೆ ಎಲ್ಲವನ್ನು ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಒಳ್ಳೇದು ಕೂಡ ಇರ್ತದೆ, ಕೆಟ್ಟದ್ದು ಅದನ್ನೇ ಒಂದನ್ನು ಇಟ್ಕೊಂಡು ಈಗ ಒಬ್ರು ಯಾರಾದ್ರೊಬ್ರು ಬಿಳಿ ಅಂಗಿಗೆ ಕಪ್ಪು ಗುಬ್ಬಿ ಇದ್ರೆ ರಾಕೇಶ್ ಅವರ ವಿಚಾರದಲ್ಲೂ ಕೂಡ ಅದು ಸೌಂಡ್ ಸಿಸ್ಟಮ್ ಏನು ಪ್ರಾಬ್ಲಮ್ ಆಗಿರೋ ವಿಚಾರಗಳೇ ಇರಲಿಲ್ಲ. ಯಾಕಂದ್ರೆ ಹೇಳಿದ್ರೆ ಅಲ್ಲಿ ಅವರಿಗೆ ಸುಸ್ತಾಗಿತ್ತು, ಕೆಲಸವನ್ನ ಮಾಡಿದ್ರು. ಹಾಗೆ ನೋಡಿದ್ರೆ ನೋಡಿ, ಜಿಮ್ಮಿಗೆ ಹೋದವರು ಅಲ್ಲಿ ವ್ಯಾಯಾಮ ಮಾಡ್ತಾರೆ, ದೇಹದಂಡನೆ ಮಾಡ್ತಾರೆ, ಫಿಟ್ನೆಸ್ ಇಟ್ಕೊಳ್ತಾರೆ, ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗುತ್ತೆ. ಸೊ ಈ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಆಟೋಮೆಟಿಕ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗುತ್ತೆ. ಸಣ್ಣ ಪುಟ್ಟದ 5 ವರ್ಷದ ಮಗುವಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನೊಂದು ವಿಚಾರ ಇದೆ, ಅದ್ರ ಇನ್ನೊಂದು ವಿಚಾರ ಇದೆ ಏನಂತ ಹೇಳಿದ್ರೆ ಈಗ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಹೇಳಿದೆ ಅಂತ ಹೇಳಿದಾಗ ಇಲ್ಲಿ ಬಹಳಷ್ಟು ಜನರು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ, ಈ ರೀತಿ ಏನೋ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದು ಇದು ಅಂತ. ಅಲ್ಲ, ಇಲ್ಲಿ ವಿಚಾರ ಏನಂದ್ರೆ DJ ಬೇಕು ಅಂತ ಹೇಳಿ ಯಾರು ಹೇಳಿಲ್ಲ, ಅಥವಾ DJ ಬೇಡ ಅನ್ನೋಂಥದ್ದು ಪ್ರತಿಯೊಬ್ರು ಕೂಡ ಹೇಳ್ತಾ ಇರುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇರೋಂಥದ್ದು ನೋಡಿ, ಒಂದು ಇವರುಗಳ ಒಂದು ನೋಡಿ, ಇಲ್ಲಿ ಸೌಂಡ್ ಸಿಸ್ಟಮ್ ಅಂತ ಬಂದಾಗ ಅಲ್ಲಿ ಗಣೇಶ ಚತುರ್ಥಿ ಸಂದರ್ಭ ಸೀಸ್ ಮಾಡಿದ ಸೌಂಡ್, ಅಲ್ಲಿ ನೀವು ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ನೀವು ಡಿಸ್ಕೋ ಡ್ಯಾನ್ಸೇ ಹಾಕ್ತೀರಾ ಅಂತ ಇಲ್ಲ.
ಗಣೇಶನ ಮುಂದೆ ಅಲ್ಲಿ ಭಕ್ತಿ ಗೀತೆಗಳು ಕೇಳುತ್ತೆ, ಗಣೇಶನ ಮುಂದೆ ಭರತನಾಟ್ಯ ಇರುತ್ತೆ, ಗಣೇಶನ ಮುಂದೆ ಭಜನೆ ಇರುತ್ತೆ, ಇಲ್ಲಿ ಮೊಸರು ಕುಡಿಕೆ ಸಂದರ್ಭದಲ್ಲೂ ಕೂಡ ಅಲ್ಲಿ ಭಕ್ತಿ ಗೀತೆಗಳು ಇರುತ್ತೆ, ಭಜನೆ ಇರುತ್ತೆ. ಇದೆಲ್ಲವೂ ಕೂಡ ಇದ್ದಾಗ ಅಲ್ಲಿ ಧರ್ಮ ಜಾಗೃತಿ ಆಗುತ್ತೆ, ಎಲ್ಲರೂ ಕೂಡ ಒಟ್ಟಾಗ್ತಾರೆ. ಆ ಯುವಕರು, ಪುಟ್ಟ ಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ಗಣೇಶನ ಹಾಡು, ನಮ್ಮ ದೇವರ ಭಕ್ತಿ ಗೀತೆಗಳು ಇದೆಲ್ಲವೂ ಕೂಡ ಧರ್ಮ ಜಾಗೃತಿ ಆಗುತ್ತೆ, ಎಲ್ಲರೂ ಕೂಡ ಒಟ್ಟಾಗುತ್ತಾರೆ, ಐಕ್ಯತೆ ಆಗುತ್ತೆ ಅಲ್ಲಿ. ಅದನ್ನ ಬಿಟ್ರೆ ಇದನ್ನ ಡಿಜೆ ಅಥವಾ ಇಲ್ಲಿ ಹಾಳಾಗುತ್ತೆ ಅನ್ನೋದು ಅರ್ಥ ಆಗಲ್ಲ. ಇದು ಈ ಕಾನೂನು ಸರಕಾರಿ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅನ್ವಯವಾಗುದಿಲ್ಲ ಅಂತೆ. ಈಗ ಸ್ವತಂತ್ರೋತ್ಸವ ಅದಕ್ಕೆ ಎಷ್ಟು ಡೆಸಿಬಲ್ಸ್, ಅದಕ್ಕೆ ಯಾವ್ದು ಲಿಮಿಟ್ಸ್ ಇಲ್ಲ, ಟೈಮ್ ಲಿಮಿಟ್ಸ್ ಇಲ್ಲ. ಇದು ನಮ್ಮ ಧಾರ್ಮಿಕ ಆಚರಣೆಗೆ. ಗಣೇಶೋತ್ಸವ ಅನ್ನೋದು ಕೂಡ ನಮ್ಮ ಸ್ವತಂತ್ರದ ಒಂದು ಭಾಗ. ಗಣೇಶೋತ್ಸವ ಅಂತ ತಮಾಷೆ ಅಲ್ಲ, ಸ್ವತಂತ್ರದ ಒಂದು ಭಾಗ. ಅದು ಯಾರು ಏನ್ ಬೇಕಾದ್ರೂ ಹೇಳಿ, ಅಲ್ಲ ಅಂತ ಯಾರಾದ್ರೂ ಪ್ರೂವ್ ಮಾಡ್ಲಿ. ಗಣೇಶೋತ್ಸವ ಸ್ವತಂತ್ರದ ಒಂದು ಭಾಗವೇ ಅಲ್ಲ ಅಂತ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರಿಗೆ ನಾವು ಮಾಡುವಂತ ಅವಮಾನ ಅಲ್ವಾ ಅದು? ಅವಮಾನ ಅಲ್ವಾ ಅದು? ಅಲ್ವಾ? ಏನ್ ಹೇಳ್ತೀರಿ? ಈ ವಿಷಯವನ್ನು ತೆಗೆಯುವಾಗ ಮೊನ್ನೆ ನೆಹರು ಮೈದಾನ ಮತ್ತೆ ಉರೋ ಸ್ಟೋರ್ ಕಂಪೇರ್ ಮಾಡುವಾಗ ಉರೋ ಸ್ಟೋರ್ ಇದು ಧಾರ್ಮಿಕ ಕಾರ್ಯಕ್ರಮ, ಅದಕ್ಕೆ ಹಾಕ್ಲಿಕ್ಕಿಲ್ಲ. ನೆಹರು ಮೈದಾನ ಇದು ಸಾರ್ವಜನಿಕ ಇದು ಕಾರ್ಯಕ್ರಮ, ಎಲ್ಲ ಧರ್ಮದವರು ಬರ್ತಾರೆ ಅಂತ. ಅಲ್ಲಿ ಕೂಡ ಒಂದು ಧರ್ಮದ ಫಿಟ್ಟಿಂಗ್ ಒಂದು ಧರ್ಮದವರು ಮಾತ್ರ, ಅದಕ್ಕೆ ಅವರು ಈ ವ್ಯತ್ಯಾಸ. ಹಾಗಾದ್ರೆ ಈಗ ಒಂದು ಧರ್ಮ ಈಗ ಈ ಇಷ್ಟು ಮಟ್ಟಿಗೆ ಬಂದು ಧರ್ಮದ ವಿಚಾರ ಭಾರತ ದೇಶದಲ್ಲಿ ಅಲ್ಲ. ಹಾಗಾದ್ರೆ ಅಲ್ಲ ನಾವು ಕಮಿಷನ್ ಹೇಳಿದ್ದು ಆ ರೀತಿ ಆದ್ರೆ ತುಂಬಾ ದುರಂತ ಆಗುತ್ತೆ ಸರ್. ಫ್ರಾಂಕ್ಲಿ ಅದು ಆಗಲೇಬಾರದು. ಭಾರತ ದೇಶದಲ್ಲಿ ಒಂದು ಧರ್ಮಕ್ಕೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಬಂದಾಗ ಬಹಳಷ್ಟು ದುರಂತ. ಇದು ಬಹಳಷ್ಟು ಸ್ಪಷ್ಟೀಕರಣ ಕಮಿಷನರ್ ಸಾಹೇಬರು ಕೊಡ್ಬೇಕು. ಇವರು ಹೇಳಿದ ಮಾತಿದ್ದು ತಪ್ಪು ಅಂತ ಹೇಳಿ, ಖಂಡಿತ ತಪ್ಪು. ಯಾಕಂದ್ರೆ ನಾವು ಇಲ್ಲಿ ಏನು ಎಲ್ಲರೂ ಕೂಡ ಒಟ್ಟಾಗ್ಬೇಕು, ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಮೋಜು ಮಸ್ತಿ ಆಗಲ್ಲ, ಅಲ್ಲಿ ಯಾವ್ದು ಕೂಡ ಪಬ್ಬಿನ ಕಾರ್ಯಕ್ರಮ ಅಲ್ಲ. ಅಲ್ಲಿ ನಾನು ಹೇಳದಲ್ಲ, ಭಜನಾ ಕಾರ್ಯಕ್ರಮಗಳು, ದೇವರ ಭಕ್ತಿ ಗೀತೆಗಳು. ಸೊ ಹಾಗಿದ್ದ ಅವಕಾಶ ಕೊಡಿ. ಈಗ ಸುರಭಿ ಅವರು ಕರೆ ಮಾಡಿದಾಗೆ ಆ ಸುರಭಿ ಸೌಂಡ್ಸ್ ನ ದಾಮೋದರ ಸರ್ ಅವರ ನೇತೃತ್ವದಲ್ಲಿ ಅದೆಷ್ಟು ಒಳ್ಳೆಯ ಭಜನಾ ಕಾರ್ಯಕ್ರಮಗಳು ನಡೆಯುತ್ತೆ, ಒಳ್ಳೆಯ ಭಕ್ತಿ ಗೀತೆ ಕಾರ್ಯಕ್ರಮಗಳು ನಡೆಯುತ್ತೆ, ಧರ್ಮ ಜಾಗೃತಿ ಮಾಡುವಂತ ಕಾರ್ಯಕ್ರಮ. ಅವರು ಆ ಕಾರ್ಯಕ್ರಮ ಎಲ್ಲೂ ಕೂಡ ವ್ಯಕ್ತಿಗಳು, ಯುವಕರು ಹಾಳಾದದ್ದು ಗೊತ್ತೇ ಇಲ್ಲ, ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಒಂದು ಧನಾತ್ಮಕ ಕಾರ್ಯಕ್ರಮ ಮಾಡುವಂತ ವ್ಯಕ್ತಿ ಅವರು. ಕಾರ್ಯಕ್ರಮ ಇಷ್ಟವರೆಗೆ ಗಲಾಟೆ ಆದ ಇದೇ ಇಲ್ಲ, ಅದೇ ಗೊತ್ತಿಲ್ಲ ಏನ್ ಮೈಂಡ್ ಸೆಟ್ ಅನ್ನೋದು. ನೋಡಿ, ನಾನು ಹೇಳಿದಾಗೆ ಬಹುಶಃ ಇವರ ಯಾರಾದ್ರೂ ಸಂಘದವರು ಯಾರಾದ್ರೂ ಬಂದು ಏನಾದ್ರೂ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟು ಅವರ ಮುಖಾಂತರ ಸಿಎಂಗೆ ಏನಾದ್ರೂ ಮೆಸೇಜ್ ಮುಟ್ಟಿಸುವಂತಿದ್ರೆ ಖಂಡಿತವಾಗ್ಲೂ ಸ್ವಾಗತ. ಅವರು ನಾಡಿದ್ದು ಸರ್ಕಿಟ್ ಹೌಸ್ಗೆ ಬರ್ತಿದ್ದಾರೆ. ಹೌದು, ನಾ ಹೇಳ್ತೇನೆ, ಟೈಮಿಂಗ್ಸ್ ಹೇಳ್ತೀನಿ ನಾನು ನಿಮ್ಗೆ. ಸೊ ನಿಮ್ಮ ಬೇರೆ ಯಾರಾದ್ರೂ ಇವರ ಜೊತೆ ಅಥವಾ ಬೇರೆ ನಾಟಕ ಸಂಘದವರು ಕೂಡ ಇದ್ದಾರೆ, ಅವರು ಬಂದು ಬೇಕಿದ್ರು ಕೂಡ ಕೊಡ್ಬೋದು. ಯಾರಿಗಾದ್ರೂ ನನ್ನ ನಂಬರ್ ಬೇಕಿದ್ರೆ ನೀವು ಸ್ಟುಡಿಯೋಗೆ ಯಾರಾದ್ರೂ ಕಾಲ್ ಮಾಡಿದ್ರು ನನ್ನ ನಂಬರ್ ದಯವಿಟ್ಟು ಕೊಟ್ಟು ಬಿಡಿ ಅವರಿಗೆ. ಥ್ಯಾಂಕ್ ಯು. ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದ್ರೆ ದಯಮಾಡಿ ಕ್ಷಮಿಸಿ, ಸಮಯದ ಭಾವ ತುಂಬಾನೇ ಹಾಗಿದಾಗ ಕರೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಬಹಳಷ್ಟು ವಿಚಾರ ಚರ್ಚೆ ಆಯಿತು ಇವತ್ತು, ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಯಾಕಂದ್ರೆ ಇದು ಜಿಲ್ಲೆಯ ಜನರ ಒಂದು ಒಕ್ಕೋರ್ನ ಕೂಗು. ಇದು ನಮ್ಮ ಕಮಿಷನರ್ ಸರ್ ಕೂಡ ನೋಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ಕೂಡ ನೋಡುತ್ತೆ. ಜೊತೆಗೆ ಹಾಗಿದ್ದಾಗ ಇದು ಜಿಲ್ಲೆಯ ಜನರ ಒಂದು ಅಭಿಪ್ರಾಯ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ವಿಚಾರಧಾರೆಗಳು. ಯಾಕಂದ್ರೆ ಕರಾವಳಿ ಭಾಗದ ತುಳುನಾಡಿನ ಜನರು ಈ ಒಂದು ಧಾರ್ಮಿಕತೆ ಅಥವಾ ಈ ಒಂದು ಹಬ್ಬ ಹರಿದಿನಗಳು ಅಂತ ಬಂದಾಗ ಎಮೋಷನಲಿ ಬಾಂಡಿಂಗ್ ಉಳ್ಳವರು. ಸೊ ಹಾಗಿದ್ದಾಗ ನಾಟ್ ಓನ್ಲಿ ಈ ಒಂದು ವಿಚಾರ, ಇನ್ನು ಮುಂದಕ್ಕೆ ನೇಮ ಅಂದ್ರೆ ಭೂತಕೋಲ ಬರುತ್ತೆ, ಕೋಲಾರಾಧನೆ ಬರುತ್ತೆ, ದೈವಾರಾಧನೆ, ಜೊತೆಗೆ ಯಕ್ಷಗಾನ ಬರುತ್ತೆ, ಜೊತೆಗೆ ಒಂದು ಕಂಬಳ ಬರುತ್ತೆ. ಸೊ ಇದೆಲ್ಲವೂ ಕೂಡ ಕತೆ ಏನು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಕುಡಿಯಲ್ ಬೈಲ್ಸರ್ ಹೇಳಿದಾಗ ಇನ್ನು ಮುಂದಕ್ಕೆ ಗಗ್ಗರವನ್ನ 11 ಗಂಟೆಗೆ ನಿಲ್ಲಿಸಲಾಗುತ್ತಾ, ಯಾಕಂದ್ರೆ ಇದು ರಾತ್ರಿಯಿಂದ ಬೆಳಿಗ್ಗೆ ತನಕ ಆಗುವಂತಹ ಕೋಲ ನೇಮಗಳು. ಸೊ ಹಾಗಿದ್ದಾಗ ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ಅಲ್ಲಿ ತಾಸಿಯ ಸೌಂಡ್ ಇಲ್ಲ, ಅಥವಾ ಅಲ್ಲಿ ಇರುವಂತಹ ನಮ್ಮ ಅಲ್ಲಿಯ ಒಂದು ಆಚರಣೆಯ ಸೌಂಡ್ಗಳಿಲ್ಲ, ಧ್ವನಿಗಳಿಲ್ಲ ಅಂತ ಬಂದಾಗ ನರ್ತನ ಮಾಡ್ಲಿಕ್ಕೆ ಆಗಲ್ಲ. ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಿದ್ದಾಗ ಏನ್ ವಿಚಾರ ಅನ್ನೋದು ಗೊತ್ತಿಲ್ಲ, ಕಂಪ್ಲೀಟ್ ಆಗಿರೋ ಗೊಂದಲದ ವಾತಾವರಣ ಇದೆ. ಸೊ ಇವೆಲ್ಲದರ ನಡುವೆ ಒಂದ್ ಕಡೆ ಈ ಸೌಂಡ್ ಸಿಸ್ಟಮ್ಗಳ ವಿಚಾರವಾಗಿದ್ರೆ ಡಿಜೆ ಬ್ಯಾನ್ ಮಾಡೋದ್ರಲ್ಲಿ ಯಾರಿಗೂ ಕೂಡ ಆಕ್ಷೇಪಗಳಿಲ್ಲ, ಎಲ್ಲರೂ ಕೂಡ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಮ್ಮ ಜಿಲ್ಲೆಯ ಜನರು ಎಲ್ಲದಕ್ಕೂ ಕೂಡ ವಿರೋಧ ಅಲ್ಲ, ಒಟ್ಟಿಗೆ ಕಮಿಷನರ್ ಅವರ ನಡೆಯನ್ನು ಕೂಡ ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಅವರು ಮಾಡಿದಂತಹ ಬಹಳಷ್ಟು ಹೆಮ್ಮೆ ಇದೆ ಕಮಿಷನರ್ ಸರ್ ಅವರ ವಿಚಾರದ ಬಗ್ಗೆ. ನಾನು ಆಗ್ಲೇ ಹೇಳಿದೆ, ತಾವು ಯಾವ ರೀತಿ ನಮ್ಮ ಕಾನೂನು ಸುವ್ಯವಸ್ಥೆಯನ್ನ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾವುಗಳು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದು ಬಹಳಷ್ಟು ಹೆಮ್ಮೆ ಇದೆ ಆ ಒಂದು ಕೆಲಸಕ್ಕೆ. ಯಾಕಂದ್ರೆ ಅಕ್ರಮ ಗೋಸಾಗಾಟದಿಂದ ಹಿಡಿದು 2 ನಂಬರ್ ದಂಧೆಯಿಂದ ಹಿಡಿದು ಮರಳು ಮಾಫಿಯಾದಿಂದ ಹಿಡಿದು ಎಲ್ಲವೂ ಕೂಡ ಕಂಟ್ರೋಲ್ಗೆ ಬಂದಿದೆ ಅಂತ ಬಂದಾಗ ಬಿಕಾಸ್ ಆಫ್ ಯುವರ್ ಡಿಪಾರ್ಟ್ಮೆಂಟ್.
ಹೆಮ್ಮೆ ಇದೆ, ರೆಸ್ಪೆಕ್ಟ್ ಇದೆ. ಅಟ್ ದ ಸೇಮ್ ಟೈಮ್ ಇದು ಸಣ್ಣ ಒಂದು ವಿನಂತಿ. ಯಾವ ರೀತಿ ಅಂತ ಬಂದಾಗ ತಾವುಗಳು ಹಾಕಿದಂತ ಎಲ್ಲ ರೂಲ್ಸ್ಗಳನ್ನ ನಾವು ಫಾಲೋ ಮಾಡ್ತೀವಿ. ಆದ್ರೆ ಹಬ್ಬ ಹರಿದಿನಗಳು ಅಂತ ಬಂದಾಗ ವರ್ಷಕ್ಕೆ ಒಂದು ಬಾರಿ ಬರುವಂಥದ್ದು, ಒಂದು ಕನ್ಸೆಷನ್ ಕೊಡಿ ಅನ್ನುವಂಥದ್ದು. ಯಾಕಂದ್ರೆ ಒಂದು 11-11:30 ಗಂಟೆ ಒಳಗಡೆ ಮುಗಿಸಿ ಅನ್ನುವಂಥದ್ದು ಕೂಡ ಬಹಳ ಜನರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಲಕ್ಷಾಂತರ ಜನರು ಸೇರುವಂತಹ ಒಂದು ರಸ್ತೆ, ಅಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮೈಸೂರು ದಸರಾ ಅಂತ ಬಂದಾಗ ಅಲ್ಲಿ ಆರ್ಥಿಕ ಪುನಶ್ಚೇತನ ಆಗುತ್ತೆ. ಸೊ ಅದೇ ರೀತಿ ಆ ಸಂದರ್ಭ ಮಂಗಳೂರು ದಸರಾ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಪುನಶ್ಚೇತನ ಆಗುತ್ತೆ. ಅದೆಷ್ಟೋ ಕುಟುಂಬಗಳು ಇದನ್ನ ನಂಬಿಕೊಂಡು ಅಲ್ಲಿ ವ್ಯಾಪಾರವನ್ನ, ಸಣ್ಣ ಪುಟ್ಟ ಕಡ್ಲೆ ಅಂಗಡಿಯ, ಚರ್ಮುರಿ ಅಂಗಡಿಯ, ಬಲೂನ್ ಅಂಗಡಿಯ, ಸಣ್ಣ ಪುಟ್ಟ ಆಟಿಕೆ ಅಂಗಡಿಯ, ಅವರು ಆ ದಿನ ಒಂದು ಅಂಗಡಿಯನ್ನ ಹಾಕೊಂಡು ಅವರ ಒಂದು ಜೀವನೋಪಾಯಕ್ಕೋಸ್ಕರ ಅವರ ಬದುಕನ್ನ ಕಟ್ಟಿಕೊಳ್ತಾರೆ. ಸೊ ಆ ರೀತಿ ಇದ್ದಾಗ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಒಂದು ಆಶಯ. ಯಾರಿಗೂ ಕೂಡ ಹಾಳಾಗುವಂಥದ್ದು ಬೇಡ. ವರ್ಷ ಪ್ರತಿ ಈ ಜಾತ್ರೆಗಳು ಬರಲ್ಲ, ವರ್ಷ ಪ್ರತಿ ಮಂಗಳೂರು ದಸರಾ ಬರಲ್ಲ, ವರ್ಷ ಪೂರ್ತಿ ಈ ರೀತಿ ಗಣೇಶೋತ್ಸವ ಬರಲ್ಲ. ಆದ್ರೆ ವರ್ಷ ಪೂರ್ತಿ ಪಬ್ ಇರುತ್ತೆ, ವರ್ಷ ಪೂರ್ತಿ ಮೋಜು ಮಾಸ್ತಿ ಮಾಡುವಂತ ತಾಣ ಇರುತ್ತೆ. ಅಲ್ಲಿ ದಾಳಿ ಮಾಡಬಹುದು, ಅಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಬಹುದು. ಆದರೆ ದಯಮಾಡಿ ಒಂದು ವರ್ಷಕ್ಕೊಂದು ಬಾರಿ ಬರುವಂತಹ ಈ ಒಂದು ಹಬ್ಬ ಹರಿದಿನಗಳು, ನಂಬಿಕೆಗಳ ಮೇಲೆ ದಯಮಾಡಿ ವಿನಾಯಿತಿ ಇರಲಿ ಅನ್ನೋದು ಕಳಕಳಿಯ ವಿನಂತಿ. ಯಾಕೆ ಈ ರಿಕ್ವೆಸ್ಟ್ ಅಂತ ಬಂದಾಗ ತಾವು ಅಂತಹ ಅದ್ಭುತ ಕೆಲಸವನ್ನ ಮಂಗಳೂರಿನಲ್ಲಿ ಮಾಡಿದಿರಿ. ಸೊ ದ್ಯಾಟ್ಸ್ ವೈ ನಿಮ್ಮ ಮೇಲೆ ಗೌರವ ಇದೆ ಸರ್. ಸೊ ದ್ಯಾಟ್ಸ್ ವೈ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಂಡ್ ಗೌರವ ಇಟ್ಟು ಬಹಳಷ್ಟು ಜನರು, ಸೌಂಡ್ ಸಿಸ್ಟಮ್ ಅವರು ಕೂಡ ಕೇಳುವಂಥದ್ದು ಅದೇ, ಜಿಲ್ಲೆಯ ಜನರು ಕೇಳುವಂಥದ್ದು ಅದನ್ನೇ. ಸೊ ಹಾಗಿದ್ದಾಗ ಎಲ್ರಿಗೂ ಕೂಡ ಒಳ್ಳೆದಾಗ್ಲಿ. ಒಂದು ಈ ನಿಯಮಗಳಲ್ಲಿ ಸಡಿಲ್ ಇರಲಿ, DJ ಬ್ಯಾನ್ ಮಾಡಿ, ನೋ ಇಶ್ಯೂಸ್, ಒಳ್ಳೆದಾಗ್ಲಿ ಅನ್ನೋದು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಆದರೆ ಸ್ವಲ್ಪ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ನಮ್ಮನೆ ನಂಬಿ ಕುಟುಂಬ ಇದೆ ಅನ್ನೋದು ಬಹಳ ಜನರು ಹೇಳುವಂಥದ್ದು. ಸೊ ಹಾಗಿದ್ದಾಗ ಎಲ್ಲರೂ ಕೂಡ ಒಳ್ಳೆದಾಗ್ಲಿ. ಅಂಡ್ ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅರುಣ್ ಜಿ ಶೇಟ್ ಅವರು ಬಿಜೆಪಿ ವಕ್ತಾರರು, ಅಂಡ್ ಉದಯ್ ಆಚಾರ್ಯ ಅವರು ಕಾಂಗ್ರೆಸ್ ವಕ್ತಾರರು, ಅಂಡ್ ವಿ ವೆಂಕಟರಾಯ ಪೈ ಸರ್, ಪೈ ಸೌಂಡ್ಸ್ ಅಂಡ್ ಲೈಟ್ಸ್, 3 of you. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು